ಬೆಳಗ್ಗೆ ಮುಂಜಾನೆ ಏಳಿರಿ, ಸಂಧ್ಯೋಪಾಸನೆಯನ್ನು ನಿಯಮಿತ ಸಮಯಕ್ಕೆ ಮುಗಿಸಿರಿ. ಸೂರ್ಯೋದಯಕ್ಕಿಂತ ಮುಂಚಿತವಾದರೆ ಬಹಳ ಒಳಿತು. ಪೂಜೆಗಾಗಿ ಪ್ರತ್ಯೇಕ ಸ್ಥಳವನ್ನು, ಆಸನವನ್ನು ಇರಿಸಿಕೊಳ್ಳಿರಿ. ಆದಷ್ಟು ಮಟ್ಟಿಗೆ ಒಂದೇ ಆಸನದಲ್ಲಿ ಕುಳಿತುಕೊಳ್ಳುವ ರೂಢಿಯನ್ನು ಹಾಕಿಕೊಳ್ಳಿರಿ. ಶಾರೀರಿಕ ಹಾಗೂ ಮಾನಸಿಕ ಪವಿತ್ರತೆ ಎಡೆಗೆ ವಿಶೇಷ ಲಕ್ಷ್ಯವಿರಲಿ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಶಾರೀರಿಕ ಹಾಗೂ ಮಾನಸಿಕ ಪವಿತ್ರತೆ ಅದನ್ನ ಕೇಳ್ತಾರೆ. ಮೊದಲನೇ ನೀವೇ ಯಾವುದ್ರ ಕಡೆ ಗಮನ ಕೊಡ್ಲಿಕ್ಕೆ ಕೇಳುತ್ತೆ ಅಂತ. ಸೃಷ್ಟಿಯು ಪ್ರಾರಂಭವಾದ ದಿನದಿಂದ ಪ್ರಜ್ವಲಿಸುತ್ತಿರುವ ಉರಿ ಇನ್ನೂ ಆರಿಲ್ಲ. ಸೃಷ್ಟಿಯು ಪ್ರಕಟವಾಗುವ ಸಮಯ ಬರಲು ಕ್ಷೋಭ ಉಂಟಾಯಿತು, ಪರಮಾಣುಗಳಲ್ಲಿ ಕಾವು ಮೂಡಿತು. ಹೀಗೆ ಆದಿಯಿಂದಲೇ ಮೊದಲನೆಯ ಆವರಣವು ಉಂಟಾಯಿತೆನ್ನಬಹುದು. ಸೊ ಆದಿನಲ್ಲಿ ಉಂಟಾಗ್ತಕ್ಕಂಥ ಮೊದಲನೇ ಆವರಣ ಯಾವುದು ಅಂದ್ರೆ ಪರಮಾಣುಗಳಲ್ಲಿ ಕಾವು ಮೂಡಿತು. ಅದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಈ ಬೆಂಕಿಯು ಪರಮಾಣುಗಳನ್ನು ಸತತವಾಗಿ ಕಾಯಿಸಿ ಅವುಗಳಿಗೆ ಚಾಲನೆ ಕೊಡಲು ಆರಂಭಿಸಿತು. ಅದರ ಪ್ರಖರತೆ ಹೆಚ್ಚುತ್ತಾ ಹೋದಂತೆಲ್ಲ ಆವರಣಗಳ ಮೇಲೆ ಆವರಣಗಳು ಬೆಳೆಯುತ್ತಾ ಹೋದವು. ಸ್ಥೂಲತೆಯು ಹೆಚ್ಚಾಗತೊಡಗಿತು. ಚಟುವಟಿಕೆ ಉಂಟಾಗುತ್ತಲೇ ನಡೆಯಿತು. ಎಲ್ಲವೂ ತಮ್ಮ ತಮ್ಮ ಕ್ರಿಯೆಗಳನ್ನು ಆರಂಭಿಸಿದವು. ಅದರ ಪರಿಣಾಮವಾಗಿ ಸತ್ಯವು ರೇಷ್ಮೆ ಹುಳದಂತೆ ಗೂಡಿನಲ್ಲಿ ಮರೆಯಾಯಿತು. ಸತ್ಯ ಬಿಳಿಯ ಭಾಗವಷ್ಟೇ ಗೋಚರವಾಗತೊಡಗಿತು. ಭಾವ ಸಂಬಂಧವು ಅಸ್ತಿತ್ವದಲ್ಲಿ ಬರತೊಡಗಿತು. ಯಾರು ಅದರೊಂದಿಗೆ ಹೆಚ್ಚು ನಿಕಟವರ್ತಿಗಳಾಗಿ ಸ್ನೇಹಪರವಶರಾದರೋ ಅವರ ಪಾಲಿಗೆ ಈ ವಸ್ತು ಹೆಚ್ಚು ದೊರೆಯಿತು. ಮತ್ತು ಮೊದಲನೆಯ ದಿನವಿದ್ದ ಉಷ್ಣತೆಯೇ ಮನುಷ್ಯನಲ್ಲಿ ಪ್ರಕಟವಾಗಿ ಮೆಲ್ಲನೆ ವೃದ್ಧಿ ಹೊಂದಿ ಸುಸ್ಪಷ್ಟ ಆಕಾರವನ್ನು ತಳೆಯಿತು. ಸೊ ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಆ ಮೊದಲನೆಯ ದಿನವಿದ್ದ ಉಷ್ಣತೆಯೇ ಮನುಷ್ಯನಲ್ಲಿ ಪ್ರಕಟವಾಗಿ ಮೆಲ್ಲನೆ ವೃದ್ಧಿ ಹೊಂದಿ ಸುಸ್ಪಷ್ಟ ಆಕಾರವನ್ನು ಪಡೆಯಿತು. ಪ್ರತಿಯೊಂದು ಕಣದ ಮೇಲೂ ಅದರ ಪರಿಣಾಮವಾಗಿ ಅದು ಅದರಲ್ಲಿ ಪಾಲ್ಗೊಂಡಿತು. ಹೀಗೆ ಕೂಡಿದ ವಸ್ತುವು ಪಾರ್ಥಿವವಾಗಿದ್ದಿತು. ಯಾವುದರಲ್ಲಿ ಇದರ ಪಾಲು ಇದೆಯೋ ಅದರ ಅಧೀನವಾಗಿಯೇ ಇದು ಉಳಿಯಿತು. ಅರ್ಥಾತ್ ಉಷ್ಣತೆಯಿಂದ ಉಂಟಾದ ಈ ದೊಡ್ಡ ಕವಚವು ಇದರೊಂದಿಗೆ ಹೆಚ್ಚು ಸಂಬಂಧವನ್ನು ಇಟ್ಟುಕೊಂಡಿತು. ಈ ಭಾಗಗಳೆಲ್ಲ ಇದೆಯಲ್ಲ, ಅದ್ರ ಬಗ್ಗೆ ಇವಾಗ ಎಕ್ಸಾಮ್ ಟೈಮಲ್ಲಿ ಅದ್ರ ಬಗ್ಗೆ ತುಂಬಾ ಚಿಂತೆ ಮಾಡ್ಲಿಕ್ಕೆ ಹೋಗ್ಬಿಡಿ. ಯಾಕೆಂದ್ರೆ ಆ ಒಂದು ಹಂತದಲ್ಲಿ ಯಾರು ಕೂಡ ಪ್ರಶ್ನೆಗಳನ್ನ ಕೇಳಲ್ಲ. ಒಂದು ನಿಮಗೆ ಇಷ್ಟರಲ್ಲಿ ಈ ಪಾಯಿಂಟ್ ಇದುವರೆಗೂ ಓದಿದಲ್ಲಿ ಏನು ಗೊತ್ತಾದ್ರೆ ಸಾಕಂದ್ರೆ ನಿಮಗೆ ಏನು ಉಷ್ಣತೆ ಇತ್ತು, ಆ ಉಷ್ಣತೆ ಏನಾಯ್ತು, ಕಾಲಕ್ರಮೇಣ ವೃದ್ಧಿ ಹೊಂದಿ ಮನುಷ್ಯ ರೂಪದಲ್ಲಿ ಪ್ರಕಟ ಆಯಿತು. ಮೆಲ್ಲನೆ ವೃದ್ಧಿ ಹೊಂದಿ ಸುಸ್ಪಷ್ಟ ಆಕಾರವನ್ನು ಪಡೆದು, ಆ ಸುಸ್ಪಷ್ಟ ಆಕಾರ ಯಾವಾಗ ಪಡೆಯುತ್ತೆ ಅದು ಮನುಷ್ಯನ ರೂಪನ ತಾಳುತ್ತೆ. ಇಷ್ಟು ತಿಳ್ಕೊಂಡ್ರೆ ಸಾಕಲ್ಲಿ. ಹೀಗೆ ಈ ದೊಡ್ಡ ವಸ್ತುವಿನ ಮೇಲೆ ಉಂಟಾದ ಪರಿಣಾಮವು ಸಣ್ಣ ವಸ್ತುಗಳಲ್ಲಿಯೂ ಅವುಗಳ ಗಾತ್ರಕ್ಕೆ ತಕ್ಕಂತೆ ಪ್ರಕಟವಾಗುವುದು ಸ್ವಾಭಾವಿಕವಾಗಿದೆ. ಈ ವಸ್ತುಗಳ ಮೇಲೆ ಬಾಹ್ಯ ಪರಿಣಾಮಗಳು ಉಂಟಾಗುವು. ಕಿರಣಗಳ ಪರಿಣಾಮವು ಎಲ್ಲ ವಸ್ತು ಮೇಲೂ ಆಗುತ್ತದೆ. ಎರಡರ ಕಾರ್ಯಗಳು ಅವುಗಳ ಗಾತ್ರವನ್ನು ಅನುಸರಿಸಿ ಬಹುಶಃ ಒಂದೇ ಆಗುವು. ಬಾಹ್ಯ ಪರಿಣಾಮಗಳಿಂದ ಉಂಟಾದ ಉಷ್ಣತೆಯು ಶಾಂತವಾಗಲು ಆರಂಭಿಸಿತು. ಸೊ ಇದು ಮುಂದಿನ ಸ್ಟೇಜ್ ಇದು. ಸೊ ಇದರಲ್ಲಿ ಎರಡು ಸ್ತರದಲ್ಲಿ ಇವರು ವಿವರಣೆ ಕೊಡ್ತಾ ಇದ್ದಾರೆ. ಈಗ ಉಷ್ಣತೆ ಕೇಂದ್ರದಿಂದ ಹೇಗೆ ಅದು ವಿಸ್ಫೋಟಗೊಂಡು ಎಲ್ಲಾ ಕಡೆ ಉಷ್ಣತೆ ಹರಡುತ್ತೋ ಆ ಉಷ್ಣತೆ ತನ್ನ ಕಾರ್ಯನ ಮಾಡ್ತಾ ಹೋಗ್ತು. ಅದೇ ರೀತಿಯಾಗಿ ಮನುಷ್ಯನ ಸ್ತರಕ್ಕೆ ಬಂದಂತ ಉಷ್ಣತೆ ಇತ್ತಲ್ಲ, ಅದು ಪರಮಾಣುಗಳಿಗೆ ಕಾವಿಸಿ ಅದನ್ನು ಕೂಡ ತನ್ನ ಪರಿಣಾಮ ಬೀರ್ತಾ ಹೋಗ್ತು. ಈಗ ಎರಡು ರೀತಿಯಾದಂತ ಉಷ್ಣತೆ ಇದೆ. ಒಂದು ಮೂಲದಿಂದ ಅಥವಾ ಕೇಂದ್ರದಿಂದ ಬಂದಿರತಕ್ಕಂಥ ವಿಸ್ಫೋಟಗೊಂಡು ಬಂದಿರತಕ್ಕಂಥ ಉಷ್ಣತೆ. ಎರಡನೇದು ಆ ಮನುಷ್ಯ ರೂಪದಲ್ಲಿ ತಾಳ್ತಾ ಇದ್ದಾರೆ ಉಷ್ಣತೆ, ಆ ಉಷ್ಣತೆ. ಎರಡೂ ಕೂಡ ಒಂದ್ರ ಮೇಲೊಂದು ಪರಿಣಾಮ ಬೀರುತ್ತೆ. ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ಇದಕ್ಕೆ ಹೇಳೋದಾಯ್ತು ಅಂದ್ರೆ, ಇದು ಸೃಷ್ಟಿ ಹೆಂಗಾಯ್ತು ಅಂತ ನೀವು ಸ್ವಲ್ಪ ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಂಡ್ರೆ ಸುಲಭ ಆಗುತ್ತೆ. ಈಗ ಒಂದು ತಟಸ್ಥವಾದಂತ ಒಂದು ಲೇಕ್ ಇದೆ ಅಂತ ಇಟ್ಕೊಳ್ರಿ, ಸರೋವರ ಇದೆ ಅಂತ ಇಟ್ಕೊಳ್ರಿ. ನೀರು ತಟಸ್ಥವಾಗಿದೆ, ಶಾಂತವಾಗಿದೆ, ಯಾವ ಅಲೆಗಳು ಇಲ್ಲ. ಸಪೋಸ್ ಯಾವುದೋ ಒಂದು ಸಣ್ಣ ಕಲ್ಲು ಅಥವಾ ನಿಮಗೆ ಆಟ ಆಡ್ಬೇಕು ಅಂತ ಮಗು ಆಟ ಆಡಕ್ ಬಿಟ್ಟಾಗ ಒಂದು ಸ್ವಲ್ಪ ದಪ್ಪ ಕಲ್ಲೆ ಎಸಿತು ಅಂತ ಇಟ್ಕೊಳ್ರಿ. ಅವಾಗ ಏನಾಗತ್ತೆ, ಅದು ಕಲ್ಲಲ್ಲಿ ನೀರಲ್ಲಿ ಅದು ಸರೋವರದಲ್ಲಿ ಬಿದ್ದ ತಕ್ಷಣನೇ ಅದು ಒಂದು ಸುಳಿ ಇದು ಮಾಡುತ್ತೆ, ಏನ್ ಮಾಡುತ್ತೆ, ಒಂದು ಡಿಪ್ ಮಾಡುತ್ತೆ.
ಕಲ್ಲಿ ಎಲ್ಲಿ ಬೀಳುತ್ತೋ ಅಲ್ಲಿ ಒಂಚೂರು ನೀರು ಆಳಕ್ಕೆ ಹೋಗುತ್ತೆ. ಇದನ್ನ ನೋಡಿದಿರಲ್ವಾ? ಬೇಕಾದ್ರೆ ನಾಳೆ ಹೋಗಿ ಪರೀಕ್ಷೆ ಮಾಡ್ರಿ, ಇವತ್ತು ನಾಳೆ ಮನೆ ಹತ್ರ ಸರೋವರ ಇದ್ರೆ ಒಂದು ಕಲ್ಲು ಎಸೆದು ನೋಡ್ರಿ. ಕಲ್ಲು ಎಸೆದಿದ ತಕ್ಷಣ ಏನಾಗುತ್ತೆ, ಅದು ನೀರು ಒಂಚೂರು ಕೆಳಗಡೆ ಹೋಗುತ್ತೆ ಎಲ್ಲಿ ಕಲ್ಲು ಬೀಳುತ್ತೋ. ಅಲ್ಲಿ ಕಲ್ಲು ಬಿದ್ದ ನಂತರ ಅಲ್ಲಿ ನೀರು ಕೆಳಗಡೆ ಹೋಗೋದು ಅಲ್ದೀರ ಎಲ್ಲ ಕಡೆ ಕಂಪನಗಳು ಶುರು ಆಗುತ್ತೆ. ಇದು ನೋಡಿದಿರಲ್ವಾ? ಕಲ್ಲು ಎಸೆದ್ರೆ ಅಥವಾ ಏನನ್ನೇ ಎಸೆದ್ರೆ ತಟಸ್ಥವಾದಂಥ ನೀರಿಗೆ ಕಂಪನಗಳು, ವೇವ್ಸ್ ಬರುತ್ತೆ. ಸಪೋಸ್ ಈಗ ಆ ನೀರು ಕಲ್ಲು ಎಸೆದಾಗ ಏನಾಯ್ತು, ಒಂದು ನೀರಿನ ಹನಿ ಅಲ್ಲಿಂದ ಎಗರಿ ಬೇರೆ ಕಡೆ ಬಿತ್ತು ಅಂತ ಇಟ್ಕೊಳ್ರಿ. ಆ ಬೇರೆ ಕಡೆ ಬಿದ್ದಾಗ ಆ ನೀರಿನ ಹನಿ ಎಲ್ಲಿ ಬೀಳುತ್ತಲ್ವ, ಅಲ್ಲಿ ಆ ನೀರಿನ ಹನಿ ತನ್ನದೇ ಆದಂತ ಕಂಪನಗಳನ್ನ ಸೃಷ್ಟಿ ಮಾಡುತ್ತೆ. ಕರೆಕ್ಟಾ? ಇಷ್ಟು ಅರ್ಥ ಆಗಿದಿಲ್ಲ? ಆ ಕಂಪನಗಳು ಎಲ್ಲಿ ಶುರು ಆಗುತ್ತಲ್ವ, ಈಗ ಎರಡು ರೀತಿ ಕಂಪನ ಇದೆ. ಕಲ್ಲಿ ಎಲ್ಲಿ ಬಿತ್ತು ಅಲ್ಲಿಂದ ಶುರುವಾದಂತ ಒಂದು ಕಂಪನ, ಈ ನೀರಿನ ಹನಿ ಎಲ್ಲಿ ಬಿತ್ತು ಅಲ್ಲಿಂದ ಶುರುವಾಗ್ತಂತ ಒಂದು ಕಂಪನ. ಈಗ ಕಲ್ಲಿ ಎಲ್ಲಿ ಬಿತ್ತು ಎಲ್ಲಿಂದ ಕಂಪನಗಳು ಶುರು ಆಯ್ತು ಮೂಲತಃ ಅದನ್ನ ಕೇಂದ್ರದ ಕಂಪನಗಳು ಅಂತ ಇಟ್ಕೋಬಹುದು. ಮೂಲದಿಂದ ಬಂದಿರತಕ್ಕಂಥ ಕಂಪನಗಳು. ಸರಿನಾ? ಇಲ್ಲಿ ಕಂಪನಗಳು ಆ ನೀರಿನಲ್ಲಿ ಉಷ್ಣತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಎನರ್ಜಿ ಅಂತ ಹೇಳ್ಬೋದು. ಆ ಎನರ್ಜಿ ಇಟ್ ಇಸ್ ನೌ ಕಮಿಂಗ್ ಔಟ್ ಇನ್ ದ ಫಾರ್ಮ್ ಆಫ್ ವೇವ್ಸ್. ಇಲ್ಲಿ ಆ ಉಷ್ಣತೆ ಆ ರೀತಿಯಾಗಿ ಹೊರಗಡೆ ಬರ್ತಾ ಇದೆ. ನೀರಿನ ಹನಿ ಎಲ್ಲಿ ಬಿತ್ತು ಅಲ್ಲಿ ತನ್ನದೇ ಆದಂತ ಕಂಪನಗಳನ್ನ ಸೃಷ್ಟಿ ಮಾಡ್ಕೊಡುತ್ತಲ್ವಾ. ಈಗ ಆ ನೀರಿನ ಹನಿ ಸುತ್ತ ನೋಡಿದಾಗ ಆ ನೀರ್ ಹನಿ ಎಲ್ಲಿ ಬಿತ್ತು ಆ ಕಂಪನಗಳು ಇದೆ, ಕಲ್ಲು ಎಲ್ಲಿ ಬಿತ್ತು ಅಲ್ಲಿಂದ ಬರ್ತಿರ್ತಕ್ಕಂಥ ಕಂಪನಗಳು ಇದೆ. ಎರಡೂ ಒಂದಕ್ಕೊಂದು ಡಿಕ್ಕಿ ಹೊಡೆಯುತ್ತೆ ಕಂಪನಗಳು. ಇದನ್ನು ನೋಡಿದ್ದೀರಾ? ಸೊ ಎಲ್ಲಿ ಎರಡು ಒಂದಕ್ಕೊಂದು ಡಿಕ್ಕಿ ಹೊಡೆಯುತ್ತೆ ಕಂಪನಗಳು, ಅಲ್ಲಿ ನಮಗೆ ಸ್ಪಷ್ಟತೆ ಇರಲ್ಲ. ಈ ಕಂಪನಗಳು ಮೂಲದಿಂದ ಬರ್ತಾ ಇರತಕ್ಕಂಥ ಕಂಪನಗಳ ಅಥವಾ ಈ ನೀರಿನ ಹನಿ ಎಲ್ಲಿ ಬಿತ್ತೋ ಅದರಿಂದ ಉತ್ಪತ್ತಿಯಾದಂತ ಕಂಪನ ಅಂತ. ಸೊ ಇದನ್ನ ನೀವು ಸ್ಪಷ್ಟವಾಗಿ ಮನಸ್ಸಿನಲ್ಲಿ ಜ್ಞಾಪಕ ಇಟ್ಕೊಂಡ್ರೆ, ಹಾಗೆ ನೀರಿನ ಅಲೆಯ ಉಷ್ಣತೆ ಅಂತ ಜ್ಞಾಪಕ ಇಟ್ಕೊಂಡ್ರೆ, ಕಾಲಕ್ರಮೇಣದಲ್ಲಿ ಏನಾಗುತ್ತೆ, ಆ ನೀರಿನ ಅಲೆಗಳು ಸ್ವಲ್ಪ ಹೊತ್ತು ಬಿಟ್ಟು ಅಂದ್ರೆ ಆ ನೀರಿನ ಅಲೆಗಳು ಕಾಲಕ್ರಮೇಣದಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಅದು ಹೇಗೆ ವಿಸ್ತಾರ ಆಗ್ತಾ ಹೋಗುತ್ತೋ ಅಲೆಗಳ ತೀವ್ರತೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಎರಡು ರೀತಿಯ ಅಲೆಗಳ ತೀವ್ರತೆ ಕಡಿಮೆ ಆಗುತ್ತೆ. ಒಂದು, ಅದು ದೂರ ಹೋದಷ್ಟು ಕಡಿಮೆ ಆಗುತ್ತೆ. ಎರಡನೇದು, ಸಮಯ ಕೊಟ್ಟಷ್ಟು ಕಡಿಮೆ ಆಗುತ್ತೆ. ಕರೆಕ್ಟಾ? ಅದೇ ರೀತಿಯಾಗಿ ಈಗ ಮೂಲದಿಂದ ಬಂದಿರತಕ್ಕಂಥ ಆ ಉಷ್ಣತೆ ಏನಿದೆ, ಆ ಉಷ್ಣತೆ ಕಾಲಕ್ರಮೇಣದಲ್ಲಿ ಅದರ ತೀವ್ರತೆ ಒಂಚೂರು ಕಡಿಮೆ ಆಗ್ತಾ ಹೋಗುತ್ತೆ. ಅದು ದೂರ ಹೋದಷ್ಟು ಕೂಡ ಅದರ ಉಷ್ಣತೆ ಕಡಿಮೆ ಆಗುತ್ತೆ. ಯಾರು ಅದರ ಹತ್ರ ಇದ್ದಾರೋ ಅದರ ಜಾಸ್ತಿ ಉಷ್ಣತೆಯನ್ನ ಅನುಭವ ಪಡ್ಕೊಳ್ತಾರೆ, ಅದರಿಂದ ಜಾಸ್ತಿ ಪ್ರಭಾವಿತರಾಗ್ತಾರೆ. ಯಾರು ಅದರಿಂದ ದೂರ ಇರ್ತಾರೋ ಆ ಉಷ್ಣತೆಯನ್ನ ಕಡಿಮೆ ಪಡ್ಕೊಳ್ತಾರೆ, ಅದರಿಂದ ಪ್ರಭಾವ ಆಗೋದು ಕೂಡ ಅಷ್ಟೇ ಕಡಿಮೆ ಆಗುತ್ತೆ. ಇಷ್ಟನ್ನ ಅರ್ಥ ಮಾಡ್ಕೊಂಡ್ರೆ ಮನಸ್ಸಿನಲ್ಲಿ ನಿಮಗೆ ಇಲ್ಲೇನು ಇದೆಲ್ಲ ಉಷ್ಣತೆ ಬಗ್ಗೆ ಎಲ್ಲ ಬರೆದಿದಾರಲ್ವಾ, ಇದೆಲ್ಲ ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ ಗ್ರಹಿಕೆ ಆಗತ್ತೆ. ಸರಿನಾ? ಬಾಹ್ಯ ಪರಿಣಾಮಗಳಿಂದ ಉಂಟಾದ ಉಷ್ಣತೆಯು ಶಾಂತವಾಗಲು ಇದು ಎರಡನೇ ಸ್ಟೇಜ್. ಮೊದಲು ಉಷ್ಣತೆ ಬಂತು, ಒಂದು ಎಕ್ಸ್ಪ್ಲೋಷನ್ ಆಯ್ತು. ಅದಾದ್ಮೇಲೆ ಆ ಎಕ್ಸ್ಪ್ಲೋಷನ್ ಏನಾಯ್ತು, ತುಂಬಾ ಉಷ್ಣತೆ ಬಂತು. ಆ ಉಷ್ಣತೆ ಪರಮಾಣುಗಳನ್ನೆಲ್ಲ ಕಾಯಿಸ್ತು, ಸುತ್ತಮುತ್ತ ಇದ್ದಿದ್ದೆಲ್ಲವನ್ನು ಅದು ಕಾಯಲಿಕ್ಕೆ ಶುರು ಮಾಡಿತು. ಅದೇ ರೀತಿಯಾಗಿ ಆ ಉಷ್ಣತೆಯ ಒಂದು ಭಾಗ ಮನುಷ್ಯ ರೂಪವಾಗಿ ಸಾಕಾರವಾಯಿತು. ಆ ಉಷ್ಣತೆ ಮನುಷ್ಯ ರೂಪವಾಗಿ ಸಾಕಾರವಾದ್ಮೇಲೆ ಪ್ರತಿಯೊಂದು ಕಣದಲ್ಲೂ ಸಹ ಆ ಉಷ್ಣತೆ ಇದೆ. ಆ ಉಷ್ಣತೆ ತುಂಬಾ ಇಂಪಾರ್ಟೆಂಟ್. ಆ ಉಷ್ಣತೆ ಬಗ್ಗೆ ಮತ್ತೆ ಮುಂದೆ ಬರುತ್ತೆ. ಆ ಉಷ್ಣತೆ ಪ್ರತಿಯೊಂದು ಕಣದಲ್ಲೂ ಪ್ರತಿಯೊಂದು ಜೀವಕೋಶದಲ್ಲೂ ಮನುಷ್ಯನಲ್ಲಿ ಇದೆ, ಪ್ರತಿಯೊಂದು ಜೀವಿಗಳಲ್ಲೂ ಇದೆ ಅಂತ ಬರೀತಾರೆ. ತದನಂತರ ಏನಾಯ್ತು, ಆ ಉಷ್ಣತೆ ಶಾಂತವಾಗ್ಲಿಕ್ಕೆ ಶುರುವಾಯಿತು. ಅದು ಶಾಂತವಾದಾಗಲೇ ನಿಜವಾದ ಸುಖ ದೊರೆಯುವುದು. ಉದಾಹರಣೆಗಾಗಿ ಬೇಸಿಗೆ ಕಾಲವನ್ನೇ ತೆಗೆದುಕೊಳ್ಳಿರಿ. ಹೊರಗಿನ ಉಷ್ಣತೆಯ ಪರಿಣಾಮವು ಸಂಪೂರ್ಣವಾಗಿ ಕಡಿಮೆಯಾದಾಗಲೇ ಸ್ವಲ್ಪ ಸುಖ ಶಾಂತಿಗಳು ಲಭಿಸುತ್ತವೆ. ಈ ಹೊರಗಿನ ಉಷ್ಣತೆಯು ಕಡಿಮೆಯಾಗುವ ಸಮಯವನ್ನು ಮಹಾತ್ಮರು ಗಣನೆಗೆ ತೆಗೆದುಕೊಂಡರು. ಈ ಉಷ್ಣತೆಯು ನಾಶವಾಗತೊಡಗಿದಾಗ ತಂಪಿನ ವಾತಾವರಣವು ತಲೆದೋರಲು ಆರಂಭಿಸುವುದು. ಇವೆರಡೂ ಕೂಡುವ ವೇಳೆಗೆ ಸಂಧಿಗತಿ ಎಂದು ಅವರು ಕರೆದರು. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಮತ್ತೆ ಉಷ್ಣತೆ ಕಡಿಮೆ ಆಗುವಂತ ಸ್ಥಿತಿ, ಉಷ್ಣತೆ ನಾಶವಾಗಬೇಕು, ಮತ್ತೆ ತಂಪಿನ ಪರಿಣಾಮ ಬರಬೇಕು. ಈ ಎರಡು ಸಂಧಿ ಆಗ್ತಕ್ಕಂಥ ಸ್ಥಿತಿಗೆ ಅಥವಾ ಇವೆರಡು ಕೂಡುವ ವೇಳೆಗೆ ಸಂಧಿ ಗತಿ ಅಂತ ಕರೆದ್ರು. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ, ಅದನ್ನ ಕೇಳ್ತಾರೆ. ಈ ಸಂಧಿಗತಿಯಲ್ಲಿ ಪೂಜೆ ಉಪಾಸನೆಗಳನ್ನು ಮಾಡುವುದು ಕರ್ತವ್ಯವೆಂದು ಮಹಾತ್ಮರು
ವಿಧಿಸಿದ್ದಾರೆ. ಈ ಸಮಯದಲ್ಲಿ ಉಷ್ಣತೆಗೆ ವಿರುದ್ಧವಾದ ವಸ್ತುವು ಪ್ರಕಟವಾಗುವುದು. ಹಾಗಾದ್ರೆ ಒಂದು ನಿಮಿಷ ಯೋಚನೆ ಮಾಡ್ರಿ. ಉಷ್ಣತೆಗೆ ವಿರುದ್ಧವಾದಂತ ವಸ್ತು ಪ್ರಕಟವಾಗುವುದು ಅಂದ್ರೆ ಉಷ್ಣತೆ ಯಾವಾಗ ಬಂತು? ಸೃಷ್ಟಿ ಶುರು ಆದ್ಮೇಲೆ ಉಷ್ಣತೆ ಬಂತು. ಹಾಗಾದ್ರೆ ಉಷ್ಣತೆಗೆ ವಿರುದ್ಧವಾದಂತ ವಸ್ತು ಅಂದ್ರೆ ಯಾವಾಗಿರುತ್ತೆ? ಸೃಷ್ಟಿ ಶುರು ಆಗ್ಲಿಕ್ಕೆ ಮುಂಚೆ ಏನಿತ್ತಲ್ಲ ಅದು ಮೂಲ ವಸ್ತು. ಗೊತ್ತಾಯ್ತಾ? ಇದು ಅರ್ಥ ಆಗ್ತಿದೆ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಉಷ್ಣತೆ ಯಾವಾಗ ಬಂತು? ಸೃಷ್ಟಿ ಶುರು ಆದ್ಮೇಲೆ ಉಷ್ಣತೆ ಬಂತು. ಸೃಷ್ಟಿ ಶುರು ಆಗ್ಲಿಕ್ಕೆ ಮುಂಚೆ ಏನಿತ್ತು? ಮೂಲ ವಸ್ತು ಇತ್ತು. ಸೊ ಹಾಗಾಗಿನೇ ನಾವು ಸಂಧ್ಯಾ ಕಾಲದಲ್ಲಿ ನಮ್ಮ ಅಭ್ಯಾಸನು ಮಾಡಬೇಕು. ಆ ಸಮಯದಲ್ಲಿ ಉಷ್ಣತೆಗೆ ವಿರುದ್ಧವಾದಂಥ ವಸ್ತುವು ಪ್ರಕಟವಾಗಿತ್ತು. ಅರ್ಥಾತ್ ಉಷ್ಣತೆಯು ಹುಟ್ಟುವುದಕ್ಕಿಂತ ಮುಂಚೆ ಅನಾದಿ ಕಾಲದಿಂದಲೂ ಯಾವುದು ಇದ್ದಿತ್ತೋ ಅದು. ಇದೆಂಥ ಉತ್ತಮ ಸಮಯವೆಂಬುದನ್ನು ಈಗ ನೀವು ಯೋಚಿಸಿರಿ. ಇದು ನಿಸರ್ಗದೊಂದಿಗೆ ತೀರಾ ಸರಿ ಹೊಂದುತ್ತದೆ. ಇದನ್ನು ತಿಳಿದೇ ಹೀಗೆ ವಿಧಿಸಲಾಗಿದೆ. ನಾವು ಮುಟ್ಟಬೇಕಾದ ಅವಸ್ಥೆಯ ಮೂಲ ಸ್ವರೂಪವೇ ಇದೆಂದು ಹೇಳಲು ಅಡ್ಡಿ ಇಲ್ಲ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ನಾವು ಮೂಲಕ್ಕೆ ಹೋಗಿ ಮುಟ್ಬೇಕಂತ ಹೇಳ್ತೀವಲ್ಲ, ಆ ಮೂಲದಲ್ಲಿ ಏನಿದೆ ಅಂದ್ರೆ ಆ ತಂಪಿನಲ್ಲಿ ಇರ್ತಕ್ಕಂಥ ಸ್ಥಿತಿ ಆ ಮೂಲದಲ್ಲಿದೆ. ಇದು ಮೂಲದ ಪ್ರಕೃತಿಯೇ ಆದುದರಿಂದ ನಮಗೆ ಮುಂದುವರಿಯಲು ಪ್ರೇರಣೆಯನ್ನು ದೊರೆಯುವುದು. ಹೀಗೆ ನಾವು ಹೊರಡುವ ಬಿಂದುವು ಎಲ್ಲಾ ವಿಧಗಳಲ್ಲಿಯೂ ನಮ್ಮ ಗುರಿಯೊಂದಿಗೆ ಹೋಲುವುದು. ಇದರ್ಥ ಆಯ್ತಾ ಯಾಕೆ ನಾವು ಸಂಧ್ಯಾ ಕಾಲದಲ್ಲಿ ಮಾಡ್ಬೇಕು ಅಂತ? ಈಗ ನೆಕ್ಸ್ಟ್ ತಮದ ಸಂಧಿಯು. ತಮ ಅಂದ್ರೆ ಇದು ಇಲ್ಲಿ ಮಧ್ಯಾಹ್ನದ ಸಂಧಿಯನ್ನು ಕುರಿತಾದರೂ ಒತ್ತಿ ಹೇಳಲಾಗಿದೆ. ತಾಜಿಯವರು ಇದ್ರ ಬಗ್ಗೆ ಹಾರ್ಟ್ಫುಲ್ನೆಸ್ ಮೇಲೆ ಹೇಳ್ತಾರೆ. ಅವರು ಮಧ್ಯಾಹ್ನ ಮಾಡುತ್ತಿರುವಂತ ಮೆಡಿಟೇಷನ್ ಅದ್ರ ಬಗ್ಗೆ ಬರೀತಾರೆ. ಆದರೆ ಆ ಶಕ್ತಿಯ ಉಪಯೋಗವನ್ನು ಬೇರೆ ವಿಧದಲ್ಲಿ ಮಾಡಲಾಗಿದೆ. ಈಗ ಮಧ್ಯಾಹ್ನ ಏನಾಗುತ್ತೆ ನೋಡೋಣ. ಸೂರ್ಯನ ಕಿರಣಗಳು ಆ ಕಾಲದಲ್ಲಿ ನೇರವಾಗಿ ಬೀಳುವುದರಿಂದ ಹೆಚ್ಚು ಉಷ್ಣತೆಯನ್ನು ಹುಟ್ಟಿಸುವುದು. ಈ ಉಷ್ಣತೆಯಾದರೂ ಪ್ರತಿಯೊಂದು ಪದಾರ್ಥದ ಮೂಲವಾದ ನಿಸರ್ಗದಿಂದಲೇ ಬಂದಿದ್ದು. ಈಗ ಇನ್ನೊಂದು ಪಾಯಿಂಟ್ ಅರ್ಥಲೆ ಮಾಡ್ಕೊಳ್ರಿ. ಸೂರ್ಯನ ಕಿರಣ ನೇರವಾಗಿ ಬೀಳುತ್ತೆ. ಆ ಸೂರ್ಯನ ಕಿರಣ ನೇರವಾಗಿ ಬೀಳ್ತಿರ್ತಕ್ಕಂಥದ್ದಿಲ್ಲ, ಆ ಉಷ್ಣತೆ ಏನ್ ಬರ್ತಿದೆಯಲ್ಲ ಅದು ಪ್ರತಿಯೊಂದು ಪದಾರ್ಥದ ಮೂಲವಾದ ನಿಸರ್ಗದಿಂದಲೇ ಬಂದಿದ್ದು. ಈಗ ನಾವು ಬಾಹ್ಯ ಉಷ್ಣತೆಯ ದ್ವಾರ ಮೂಲ ಶಕ್ತಿಯ ಸಮೀಪಕ್ಕೆ ಹೋಗುತ್ತೇವೆ. ಒಂದು, ಉಷ್ಣತೆ ಶಾಂತವಾದ ಮೇಲೆ ನಾವು ಮಾಡ್ತಕ್ಕಂಥ ಸಾಧನೆ. ಎರಡನೇದು, ಉಷ್ಣತೆಯ ತೀವ್ರತೆಯಲ್ಲಿ ನಾವು ಮಾಡ್ತಕ್ಕಂಥ ಸಾಧನೆ. ಆ ಉಷ್ಣತೆಯ ಮೂಲಕ ನಾವು ಮೂಲ ಶಕ್ತಿ ಹತ್ತಿರಕ್ಕೆ ಹೋಗ್ತೀವಿ. ಕ್ರಿಯೆಯು ಉಷ್ಣತೆ ಶಾಂತವಾಗುವವರೆಗೆ ನಡೆಯುವುದು. ಈ ಪ್ರಕಾರ ನಾವು ಇದರಿಂದ ತುಂಬಾ ಲಾಭ ಪಡೆದು ಅದರ ಅತ್ಯಂತ ಸಾಮೀಪ್ಯವನ್ನು ಹೊಂದಿದೆವು. ಸೊ ಹಾಗಾದ್ರೆ ಕ್ರಿಯೇಷನ್ ಅನ್ನೋದು ಎಲ್ಲಿವರೆಗೂ ನಡೀತಾ ಇರುತ್ತೆ? ಆ ಉಷ್ಣತೆ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಡೀತಾ ಇರುತ್ತೆ. ಈಗ ನಾವು ನೀರು ಕಾಯ್ಲಿಕ್ಕೆ ಇಟ್ವಿ ಅಂತ ಇಟ್ಕೊಳ್ರಿ ಗ್ಯಾಸ್ ಮೇಲೆ. ಎಲ್ಲಿವರೆಗೂ ಅದು ಗ್ಯಾಸ್ ಹೀಟ್ ಆಗುತ್ತೆ, ಆ ನೀರು ಹೀಟ್ ಆಗುತ್ತೆ, ಬಿಸಿ ಆಗುತ್ತೆ. ಎಲ್ಲಿವರೆಗೂ ಆ ಉರಿತಾ ಇರುತ್ತೋ ಅಲ್ಲಿವರೆಗೂ ಮೇಲೆ ಇರತಕ್ಕಂಥ ನೀರು ಬಿಸಿ ಆಗ್ಲಿಕ್ಕೆ ಸಾಧ್ಯ ಇದೆ. ಆ ಉರಿ ಹೊರಟೋಯ್ತು ಅಂತಂದ್ರೆ ನೀರು ಬಿಸಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅದೀಗ ತಣ್ಣಗಾಗ್ಲಿಕ್ಕೆ ಶುರು ಆಗುತ್ತೆ. ಅದೇ ರೀತಿಯಾಗಿ ಕ್ರಿಯೆ ಎಲ್ಲಿವರೆಗೂ ನಡೆಯುತ್ತೆ ಅಂದ್ರೆ ಉಷ್ಣತೆ ಇರೋವರೆಗೂ ಕೂಡ ಕ್ರಿಯೆ ನಡೆಯುತ್ತೆ. ಉಷ್ಣತೆ ಶಾಂತವಾಗ್ಲಿಕ್ಕೆ ಶುರು ಆದ ತಕ್ಷಣ ಕ್ರಿಯೆ ಕೂಡ ಕಡಿಮೆ ಆಗ್ಲಿಕ್ಕೆ ಶುರು ಆಗುತ್ತೆ. ಈಗ ನಾವು ಕ್ರಮೇಣ ಅದರ ಸಮೀಪದಲ್ಲಿರುವ ಆದರೂ ಅದನ್ನು ಸ್ವಲ್ಪ ಬಿಟ್ಟು ಇರುವ ಸ್ಥಿತಿಯ ಅನುಭವವನ್ನು ಪಡೆಯುವ ಕಾಲ ಬಂದಂತಾಯಿತು. ಇನ್ನು ನಾವು ಅದರ ತೀರಾ ಹತ್ತಿರ ಹೋಗುವ ಕಾಲ ಬಂತು. ಈ ಕ್ರಿಯೆಯು ನಾವು ಅದರಲ್ಲಿ ಪ್ರವೇಶಿಸಲು ಸಹಾಯ ಮಾಡಿತು. ಆದ್ದರಿಂದಲೇ ಮಹಾತ್ಮರು ಮಧ್ಯಾಹ್ನದ ಸಂಧ್ಯಾವನ್ನು ಕುರಿತು ಹೇಳಿದ್ದಾರೆ. ಕಾರಣವಷ್ಟೇ, ಸೂರ್ಯನ ಕಿರಣಗಳು ಪರಿಣಾಮ ಮಾಡುತ್ತಾ ಯಾವ ಸ್ಥಳದಿಂದ ಬಂದುವೋ ಹಾಗೂ ಯಾವುದು ಅನಂತರದ ಸ್ಥಿತಿ ಇದೆಯೋ ಆ ಭಾಗದೊಂದಿಗೆ ತಮ್ಮ ಸಂಬಂಧವನ್ನು ಸ್ಥಾಪಿಸುವವು. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಅಲ್ಲಿಂದ ಸೂರ್ಯನ ಕಿರಣಗಳು ಪರಿಣಾಮ ಮಾಡುತ್ತಾ ಯಾವ ಸ್ಥಳದಿಂದ ಬಂದವೋ ಹಾಗೂ ಯಾವುದು ಅನಂತರದ ಸ್ಥಿತಿ ಇದೆಯೋ ಆ ಭಾಗದೊಂದಿಗೆ ತಮ್ಮ ಸಂಬಂಧವನ್ನು ಸ್ಥಾಪಿಸುವವು. ಈ ಕಿರಣಗಳು ಮಧ್ಯಾಹ್ನದಲ್ಲಿ ನೇರವಾಗಿ ಬೀಳುವವು. ಆದುದರಿಂದ ಅವು ನಮಗೆ ಸಮೀಪತರವಾಗಿ ಅವುಗಳ ಪರಿಣಾಮವು ನೇರವಾಗಿ ನಮ್ಮ ಮೇಲೆ ಉಂಟಾಗುವುದು. ಅಂದ್ರೆ ಸೂರ್ಯ ಈಗ ಮೂಲದಿಂದ ಬರ್ತಿದ್ದಾನೆ ಅಂತ ಇಟ್ಕೊಳ್ರಿ. ಸೂರ್ಯ ಆ ಮೂಲದಿಂದ ತನ್ನ ಶಕ್ತಿನ ತಗೊಂಡು ಬರ್ತಾ ಇದ್ದಾನೆ. ಸೂರ್ಯನ ಮುಖಾಂತರ ಪ್ರಕಟ ಆಗ್ತಕ್ಕಂಥ ಶಕ್ತಿ ಒಂದು ರೀತಿ, ಅದರ ಬಗ್ಗೆ ವ್ಯತ್ಯಾಸ ಇದೆ, ಮುಂದೆ ಹೇಳ್ತಾರೆ ಅದನ್ನು. ಸೂರ್ಯ ಏನ್ ಮಾಡ್ತಿದ್ದಾನೆ, ಆ ಮೂಲ ಸ್ಥಿತಿ ಏನಿತ್ತು ಆ ಸ್ಥಿತಿನ ಜೊತೆಗೆ ತನ್ನ ಉಷ್ಣತೆ ತನ್ನ ಕಿರಣಗಳಿಂದ ತಗೊಂಡ್ಬಂದು ನಮ್ಮೆಲ್ಲರ ಮೇಲೂ ನೇರವಾಗಿ ಅದನ್ನು ಬೀಳಿಸಿದಾಗ ನಮ್ಗೆ ಸೂರ್ಯ ಕಿರಣಗಳು ಮಾತ್ರ ಸಿಗಲ್ಲ. ಆ ಸೂರ್ಯ ಕಿರಣಗಳ ಮೇಲೆ ಏನಿದೆ, ಸೂರ್ಯ ಇದ್ದಾನೆ, ಅವನು ಎಲ್ಲಿಂದ ಬೆಳಕು ತಗೊಂಡ್ಬರ್ತಾ ಇದ್ದಾನೆ,
ಅದನ್ನು ತಗೊಂಡ್ಬರ್ತಿದಲ್ಲ, ಅದು ಕೂಡ ನಮ್ಮ ಮೇಲೆ ಬೀಳುತ್ತೆ. ಸೂರ್ಯನಿಂದ ಬಂದ ಉಷ್ಣತೆಯು ನಿಜವಾಗಿ ಕಣಗಳ ಉಷ್ಣತೆ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಈಗ ನಾವು ಮಧ್ಯಾಹ್ನ ಕುಳಿತುಕೊಂಡು ಧ್ಯಾನ ಮಾಡುತ್ತಿದ್ದರೆ ಅದು ನಮಗೆ ತಿಳಿಯದಂತೆ ಮೂಲ ಗುರಿಯೆಡೆಗೆ ಎಳೆಯುವುದು. ಸೂರ್ಯನ ಉಷ್ಣತೆ ಕಣದ ಉಷ್ಣತೆ, ಹಾಗಾಗಿ ಅದು ನಮ್ಮನ್ನ ಮೂಲಕ್ಕೆ ಕರ್ಕೊಂಡು ಹೋಗುತ್ತೆ. ನಾವು ಕೆಲವೊಂದು ಸಲ ಪ್ರಮೇಯ ಬಿಡಿಸಲು ಉತ್ತರವನ್ನು ಮೊದಲೇ ಕಲ್ಪಿಸಿಕೊಳ್ಳಬೇಕು. ಈಗ ನಾವು ಮ್ಯಾಥ್ಸ್ ನಲ್ಲಿ ಆಲ್ಜಿಬ್ರಾ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಮುಂಚೆನೆ ಲೆಟ್ ದ ಆನ್ಸರ್ ಬಿ ಎಕ್ಸ್ ಅಂತ ನಾವು ಇಟ್ಕೊಳ್ತೀವಿ. ಕರೆಕ್ಟಾ? ಪ್ರಮೇಯ ಬಿಡಿಸೋದು ಅಂದ್ರೆ ಅದು. ನಮ್ಗೆ ಉತ್ತರ ಗೊತ್ತಿಲ್ಲ, ಉತ್ತರ ಎಕ್ಸ್ ಅಂತ ಇಟ್ಕೊಳ್ತೀವಿ. ಆ ಎಕ್ಸ್ ಅನ್ನು ಇಟ್ಕೊಂಡು ನಾವು ಆಮೇಲೆ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀವಿ. ಅದೇ ರೀತಿಯಾಗಿ ನಾವು ಧ್ಯಾನ ಕೂತ್ಕೊಂಡಾಗ ದೇರ್ ಇಸ್ ಎ ಸೋರ್ಸ್ ಆಫ್ ಡಿವೈನ್ ಲೈಟ್ ಇನ್ ಮೈ ಹಾರ್ಟ್ ಅಂತ ಹೇಳ್ಕೊಳ್ತೀವಲ್ಲ, ಅದು ಎಕ್ಸ್ ಇದ್ದ ಹಾಗೆ. ನಮ್ಗೆ ಗೊತ್ತಿಲ್ಲ ಏನದು ಅಂತ, ಎಕ್ಸ್ ತರ ಧ್ಯಾನ ಮಾಡಿ 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 ಈ ಜೀವನದ ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ಎಕ್ಸ್ ಏನು ಅಂತ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಅದರಂತೆಯೇ ಮಾನವ ಜೀವನದ ಸಮಸ್ಯೆಯನ್ನು ಬಿಡಿಸಲು ನಾವು ಆ ಮೂಲ ವಸ್ತುವನ್ನೇ ಮೊದಲು ಕಲ್ಪಿಸಿಕೊಳ್ಳಬೇಕಾಗುವುದು. ಹಾಗಾಗಿನೇ ನಿಮಗೆ ಆ ಒಂದು ಸಜೆಷನ್ ಕೊಡೋದು. ಹೃದಯದಲ್ಲಿ ದೈವಿ ಪ್ರಕಾಶದ ಮೂಲ ಇದೆ, ಅದು ನನ್ನನ್ನು ಆಕರ್ಷಣೆ ಮಾಡ್ತಾ ಇದೆ ಒಳಗಡೆ ಅಂತ ಯಾಕೆ ಹೇಳ್ಕೊಳ್ತೀವಿ ಅಂದ್ರೆ ಇಲ್ಲಿದೆ ನೋಡಿ ಉತ್ತರ. ಅಂದ್ರೆ ನಾವು ಯಾವ ಮೂಲ ವಸ್ತು ಕಡೆ ಹೋಗ್ಬೇಕೋ ಅದನ್ನ ಮೊದಲನೇ ನಾವು ಸೂಚನೆ ತಗೊಳ್ಬೇಕು. ಅದರ ಬಗ್ಗೆ ನಾವು ಮೊದಲೇ ಕಲ್ಪನೆ ಮಾಡ್ಕೊಳ್ತೀವಿ. ಲೆಟ್ ದೇರ್ ಬಿ ಎಕ್ಸ್ ಅಂತ ನಾವು ಹೇಳ್ತೀವಲ್ಲ ಆಲ್ಜಿಬ್ರಲ್ಲಿ, ಆ ತರ. ಅದರ ಚಿತ್ರವು ನಮ್ಮ ಕಲ್ಪನೆಯಲ್ಲಿ ಎಷ್ಟೇ ಅಸ್ಪಷ್ಟವಾಗಿದ್ದರೂ ಚಿಂತೆ ಇಲ್ಲ. ಸೊ ನಮ್ಗೆ ಡಿವೈನ್ ಲೈಟ್ ಏನು ಅಂತ ಗೊತ್ತಿಲ್ಲ, ಅಸ್ಪಷ್ಟವಾಗಿದೆ ಏನದು ಅಂತ ಗೊತ್ತಿಲ್ಲ, ಆದ್ರೂ ಪರವಾಗಿಲ್ಲ. ಏಕೆಂದರೆ ಯಾವುದಾದರೂ ಒಂದು ಅವಸ್ಥೆಯ ಶಿಖರವನ್ನು ಮುಟ್ಟಿದಾಗ ನಮಗೆ ಅದರ ಹಿಂದಿನ ಸ್ಥಿತಿಯ ಬೋಧವಿರುವುದಿಲ್ಲ. ಆದುದರಿಂದ ಆ ಅಂತಿಮ ಪ್ರಕೃತಿಯಿಂದ ನಾವು ಕೆಲಸ ತೆಗೆದುಕೊಂಡೆವು. ಕಣಗಳ ಭೌತಿಕ ಉಷ್ಣತೆ ಆದರೂ ಆಗ ಹೆಚ್ಚಾಗಿರುವುದರಿಂದ ಮಧ್ಯಾಹ್ನದ ಸಂಧ್ಯೋಪಾಸನೆಯನ್ನು ನಮ್ಮಲ್ಲಿ ಅನಿವಾರ್ಯವೆಂದು ಎಣಿಸಿಲ್ಲ. ಇನ್ನೊಂದಾಗತ್ತಿಲ್ಲ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮಾಡಿದಾಗ ಏನಾಗುತ್ತೆ, ಒಂದಿಷ್ಟು ತಂಪಾದ ವಾತಾವರಣ ಕೂಡ ಇರುತ್ತೆ. ಸಂಧಿಕಾಲ ಅಂದ್ರೆ ಪ್ರಖರತೆ, ಉಷ್ಣತೆ ಮತ್ತು ತಂಪು ಎರಡೂ ಕೂಡುವಂತ ಕಾಲಕ್ಕೆ ಸಂಧಿಕಾಲ ಅಂತ ಹೇಳ್ತೀವಿ. ನಾವು ಧ್ಯಾನ ಮಾಡಿದಾಗ ಏನಾಗುತ್ತೆ, ಧ್ಯಾನ ಮಾಡಿದಾಗ ನಮ್ಮ ಸಿಸ್ಟಮ್ ನಲ್ಲಿ ಹೀಟ್ ಜಾಸ್ತಿ ಆಗುತ್ತೆ, ಕಣಗಳಲ್ಲಿ ಉಷ್ಣತೆ ಜಾಸ್ತಿ ಆಗುತ್ತೆ. ಸರಿನಾ? ಈಗ ಸಾಮಾನ್ಯವಾಗಿ ನಾವು ಧ್ಯಾನ ಮಾಡಿದಾಗ ಬೆಳಗ್ಗೆ ಸಾಯಂಕಾಲ ಮಾಡಿದ್ರೆ ಸುಲಭ, ಯಾಕೆಂದ್ರೆ ಸಂಧಿಕಾಲ ಇರುತ್ತೆ, ಉಷ್ಣತೆ ಕಡಿಮೆ ಇರುತ್ತೆ, ಯಾಕಂದ್ರೆ ಅಲ್ಲಿ ತಂಪಿರುತ್ತೆ. ಮಧ್ಯಾಹ್ನ ನಾವು ಸಂಧಿಕಾಲದಲ್ಲಿ ಮಾಡಿದಾಗ ಏನಾಗುತ್ತೆ, ಉಷ್ಣತೆ ಪ್ರಖರವಾಗಿರುತ್ತೆ. ಆದ್ರೆ ನಮ್ಮ ಗಮನ ಹೋಗ್ಬೇಕಾಗಿರೋದು ಉಷ್ಣತೆಯ ಹಿಂದೆ ಇರತಕ್ಕಂಥ ಶಕ್ತಿ, ಮೂಲ ಸ್ಥಿತಿ, ಅದರ ಕಡೆ ನಮ್ಮ ಗಮನ ಹೋಗ್ಬೇಕು. ಕೆಲವ್ರಿಗೆ ಅದನ್ನ ಮಾಡ್ಲಿಕ್ಕೆ ಆಗುತ್ತೆ, ಕೆಲವ್ರಿಗೆ ಅದನ್ನ ತಡ್ಕೊಳ್ಲಿಕ್ಕೆ ಆಗುತ್ತೆ, ಎಷ್ಟೋ ಜನಕ್ಕೆ ಅದನ್ನ ತಡ್ಕೊಳ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಆಲ್ರೆಡಿ ಹೊರಗಡೆ ಉಷ್ಣ ಜಾಸ್ತಿ ಇದೆ, ಉಷ್ಣತೆ. ನಾವು ಧ್ಯಾನ ಮಾಡಿದಾಗ ನಮ್ಮಲ್ಲೂ ಕೂಡ ಉಷ್ಣತೆ ಜಾಸ್ತಿ ಆಗುತ್ತೆ. ಎರಡೂ ಉಷ್ಣತೆ ಸೇರ್ಕೊಂಡಾಗ ನಮಗೆ ಮೂಲದೆಡೆಗೆ ನಮ್ಮ ಮನಸ್ಸು ಆ ದಿಕ್ಕಿನಲ್ಲಿ ಹೋಗದೇ ಇದ್ದಾಗ ಏನಾಗುತ್ತೆ, ನಮಗೆ ಎಲ್ರಿಗೂ ಕೂಡ ಮಧ್ಯಾಹ್ನದ ಧ್ಯಾನ ಇದೆಯಲ್ಲ ಅದು ಸುಲಭ ಅಂತ ಅನ್ನಿಸ್ತೇ ಇರ್ಬೋದು. ಹಾಗಾಗಿ ಏನ್ ಮಾಡಿದ್ದಾರೆ ಗುರು ಹಿರಿಯರು, ಮಧ್ಯಾಹ್ನದ ಧ್ಯಾನನ ಅನಿವಾರ್ಯ ಅಂತ ವಿಧಿಸಿಲ್ಲ. ಮಾಡೋರು, ಅದನ್ನ ತಡ್ಕೊಳ್ಳೋಕಾಗೋರು, ಅದರಿಂದ ಪ್ರಗತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗೋರು ಮಾಡಬಹುದು, ಆದ್ರೆ ಅನಿವಾರ್ಯ ಇಲ್ಲ. ಬೆಳಗ್ಗೆ ಮತ್ತು ಸಾಯಂಕಾಲ ಮಾತ್ರ ಅವರದನ್ನ ಜಾಸ್ತಿ ಒತ್ತಿ ಹೇಳಿದ್ದಾರೆ. ಮಧ್ಯಾಹ್ನದ ಸಂಧ್ಯೆ ಮುಗಿಯುತ್ತಾ ಮತ್ತೆ ಸಾಯಂಕಾಲ ಬರುವುದು. ಆಗ ಉಷ್ಣತೆ ತಕ್ಕ ಮಟ್ಟಿಗೆ ಶಾಂತವಾಗುವುದು. ಆಗ ನೀವು ಶೈತ್ಯದ ಸಮೀಪವಿರುವಿರಿ. ಕಾಲ ಕಳೆದಂತೆಲ್ಲ ಅದಕ್ಕೆ ತೀರಾ ಸಮೀಪವಾಗುವಿರಿ. ಕಟ್ಟ ಕಡೆಗೆ ನಾವು ಅದರ ಸಮೀಪತಮ ಬಿಂದುವನ್ನು ತಲುಪುವುದು. ಇದು ಪ್ರಾತಃ ಕಾಲವಿದ್ದಿತು. ಆಗ ಸೂರ್ಯನ ಉಷ್ಣತೆ ಇನ್ನೂ ಕಾಲವಿಟ್ಟಿಲ್ಲ. ಇದು ವೈಜ್ಞಾನಿಕ ವಿಷಯವಾದ್ದರಿಂದ ಅದೇ ರೀತಿಯಲ್ಲಿ ಉಷ್ಣತೆಯ ಶೈತ್ಯಗಳ ಅನುಸಾರವಾಗಿ ಕಾಲ ವಿಭಾಗ ಮಾಡಲಾಗಿದೆ. ಆ ಕಿರಣಗಳ ಪ್ರಖರತೆ ಇದೆಯಲ್ಲ, ಅದರ ಪ್ರಕಾರ ನಮಗೆ ಕಾಲ ವಿಂಗಡಣೆ ಮಾಡಲಾಗಿದೆ. ಇಲ್ಲಿ 216 ಹೊಸ ಪ್ರತಿನಲ್ಲಿ 216 ಪುಟ. ಇಲ್ಲಿ ಒಂದು ಪ್ರಶ್ನೆ ಹೇಳುವುದು, ಸತ್ ಮತ್ತು ತಮಗಳ ವೇಳೆಯಲ್ಲಿಯೇ ಸಂಧಿಯನ್ನು ವಿಧಿಸಲಾಗಿದೆ. ಹಾಗಾದ್ರೆ ಬೆಳಗ್ಗೆ ಇದೆಯಲ್ಲ ಅದು ಸತ್ ಕಾಲ, ಸಾಯಂಕಾಲದ ಸಂಧಿ ಕಾಲ ಇದೆಯಲ್ಲ ಅದು ತಮದ ಕಾಲ, ಮಧ್ಯಾಹ್ನದ ಸಂಧಿ ಇದೆಯಲ್ಲ ಅದು ರಜತದ ಕಾಲ, ರಜ್. ಸರಿನಾ? ಸೊ ಬೆಳಗ್ಗೆ ಸತ್, ಮಧ್ಯಾಹ್ನ ರಜ್, ಸಾಯಂಕಾಲ ತಮದ ಕಾಲ.
ರಜದ ಕಾಲದಲ್ಲಿ ಏಕೆ ವಿಧಿಸಲಾಗಿಲ್ಲ? ಬಹುಶಃ ನಿಮಗೆ ಅನುಪಾತಗಳ ವಿಲೋಮ ಇನ್ವರ್ಟ್ ವಿಂಡೋದ ಪರಿಚಯವಿದೆ. ಎರಡು ತುದಿಗಳನ್ನು ಅರ್ಥಾತ್ ಮೊದಲ ಮತ್ತು ಕೊನೆಗಳನ್ನು ತೆಗೆದುಕೊಳ್ಳಲಾಗಿದೆ. ಆರಂಭ ಸತ್, ಕೊನೆಯ ತಮ. ಇದನ್ನು ವಿಲೋಮಗೊಳಿಸಿದರೆ, ಉಲ್ಟಾ ಮಾಡಿದ್ರೆ ಆರಂಭವು ಕೊನೆಯಾಗುವುದು. ಸೊ ಮಧ್ಯಾಹ್ನದ್ದು ಹಾಗೆ ಇರುತ್ತೆ, ಏನು ಬದಲಾವಣೆ ಏನಾಗಲ್ಲ. ಕೊನೆ ಆರಂಭ ಆಗುತ್ತೆ, ಆರಂಭ ಕೊನೆ ಆಗುತ್ತೆ, ಆದ್ರೆ ಮಧ್ಯಾಹ್ನ ಹಾಗೆ ಇರುತ್ತೆ. ಮಧ್ಯದಲ್ಲಿರುವುದು ಏನೂ ಅಲ್ಲ, ಇವೆರಡರನ್ನು ಕೂಡಿಸಿರುವ ಒಂದು ಕಾಲ್ಪನಿಕ ರೇಖೆ ಅಷ್ಟೇ. ಸೊ ಹಾಗಾಗಿ ಮಧ್ಯಾಹ್ನದಿಂದ ಎರಡು ಕಾರಣಕ್ಕೋಸ್ಕರ ಅವ್ರು ಮಾಡ್ಲಿಕ್ಕೆ ಹೇಳಿಲ್ಲ ಅಥವಾ ಅನಿವಾರ್ಯ ಮಾಡಿಲ್ಲ. ಒಂದು, ಬೆಳಗ್ಗೆ ಸತ್ ಕಾಲದಲ್ಲಿ ಮತ್ತು ತಮ ಕಾಲದಲ್ಲಿ ನಮಗೆ ಅದರಿಂದ ತಡ್ಕೊಂಡು ನಮಗೆ ಪ್ರಗತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ರಜ್ ಕಾಲದಲ್ಲಿ ನಮಗೆ ಉಷ್ಣತೆ ಆಲ್ರೆಡಿ ನಮ್ಮ ಸಿಸ್ಟಮ್ ನಲ್ಲಿ ಜಾಸ್ತಿ ಇರೋದ್ರಿಂದ ಎಲ್ಲರೂ ಅದನ್ನು ತಡ್ಕೊಳ್ಳಿಕ್ಕೆ ಆಗಲ್ಲ. ಇಂದು ನಾನು ದೊಡ್ಡ ತತ್ವಜ್ಞಾನವನ್ನು ನಿಮ್ಮೆದುರಿಗೆ ಇಡುತ್ತಿರುವುದು. ಜನರು ಇದನ್ನು ಬಹಳ ಕಡಿಮೆ ತಿಳಿದುಕೊಂಡಿದ್ದಾರೆ. ಸಾಮಾನ್ಯವಾಗಿ ಜನರು ಸತ್ತನ್ನೇ ಮೂಲವೆಂದು ಭಾವಿಸುವರು. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಸಾಮಾನ್ಯವಾಗಿ ಜನರು ಸತ್ ಅಂತ ನಾವೇನ್ ಕರಿತೀವಲ್ಲ, ಸತ್ ಪ್ರಜೆ, ಸತ್ಯ ವಸ್ತು, ಇದು ಎಲ್ಲದರಲ್ಲೂ ಸತ್ ಅಂತ ಏನ್ ಪದ ಬರುತ್ತಲ್ವಾ, ಅದನ್ನೇ ಮೂಲ ಅಂತ ಭಾವಿಸಿದ್ದಾರೆ. ಭಗವಂತನನ್ನು ತಿಳಿಯಲು ಅದನ್ನೇ ಅಳತೆಗೋಲಾಗಿ ಮಾಡಿರುವರು. ಆದರೆ ಅದರ ಹಿಂದಿರುವ ರಹಸ್ಯ ಇವರಿಗೆ ತಿಳಿಯದು. ಇದರ ತಳದಲ್ಲಿರುವ ಆ ವಿಶಿಷ್ಟವಾದ ವಸ್ತು ಇದುವರೆಗೆ ಅವರ ದೃಷ್ಟಿಗೆ ಬಿದ್ದಿಲ್ಲ. ಈ ಸಂಗತಿಗಳೆಲ್ಲ ಕೇವಲ ತಮಕ್ಕೆ ಸಂಬಂಧಪಟ್ಟಿದ್ದು. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಸತ್ತನ ಹಿಂದ್ಗಡೆ ಏನಿದೆ? ತಮ ಇದೆ. ಯೋಗಿಗಳು ಪಡೆಯಬೇಕಾದ ವಿಶಿಷ್ಟ ವಸ್ತು ಇದೆ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಈ ಸಂಗತಿಗಳೆಲ್ಲ ಕೇವಲ ತಮಕ್ಕೆ ಸಂಬಂಧಪಟ್ಟಿದ್ದು. ಯೋಗಿಗಳು ಪಡೆಯಬೇಕಾದ ವಿಶಿಷ್ಟ ವಸ್ತು ಇದೆ. ಈ ಬಿಂದುವಿನವರೆಗೆ ಬಂದು ಮುಟ್ಟುವುದು ಬಹಳ ಕಠಿಣ. ಸತ್ತನ್ನು ಪಡೆಯುವುದು ತೀರಾ ಸುಲಭ. ಆದರೆ ನಾನು ತಮವೆಂದು ಕರೆದಿರುವುದು ಅಷ್ಟು ಸುಲಭ ಪ್ರಾಪ್ಯವಲ್ಲ. ಅದರ ಆಚೆಗೆ ಏನೂ ಇಲ್ಲ. ಸಾಮಾನ್ಯವಾಗಿ ಜನರು ಮಾತುಗಳನ್ನೇನೋ ಬಹಳಷ್ಟು ಆಡುತ್ತಾರೆ, ಆದರೆ ವಸ್ತುಗಳ ತಳಕ್ಕೆ ಯಾರೂ ಹೋಗುವುದಿಲ್ಲ. ಸ್ವಚ್ಛತೆ, ಸರಳತೆ ಮತ್ತು ಶಾಂತಿಗಳು ಇದರ ಮುಂದೆ ಏನೂ ಇಲ್ಲ. ಅಂದ್ರೆ ಇವೆಲ್ಲವನ್ನು ದಾಟಬೇಕು. ಸ್ವಚ್ಛತೆ, ಸರಳತೆ, ಶಾಂತಿ ಇವೆಲ್ಲವನ್ನು ದಾಟಿದ ಮೇಲೆ ನಿಮಗೆ ತಮದ ಸ್ಥಿತಿ ಸಿಗದು. ಅದು ಇವೆಲ್ಲಗಳಿಂದ ಬೇರೆಯಾಗಿದೆ. ನೀವು ವರ್ಷಗಟ್ಟಲೆಯ ಪರಿಶ್ರಮದಿಂದಲೂ ಅಗಣಿತ ಜನ್ಮಾಂತಗಳ ಅನಂತರವೂ ಪಡೆಯುವ ವಸ್ತು ಇದೆ. ಜಗತ್ತಿನ ದೊಡ್ಡ ದೊಡ್ಡ ಸಂತರು ಸಹ ಈ ದೃಶ್ಯದಿಂದ ವಂಚಿತರಾಗಿದ್ದಾರೆ. ನೀವು ಶೋಧಿಸುತ್ತಿರುವ ಮತ್ತು ನಿಜವಾದ ಜೀವನವಾಗಿರುವ ಆತ್ಮ ನಿರಸನದ ಸ್ಥಿತಿ ಇದರಲ್ಲಿಯೇ ಇದೆ. ಎಲ್ಲಿದೆ ಆತ್ಮ ನಿರಸನದ ಸ್ಥಿತಿ? ತಮದಲ್ಲಿದೆ. ಅದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ನೀವು ಶೋಧಿಸುತ್ತಿರುವ ಮತ್ತು ನಿಜವಾದ ಜೀವನವಾಗಿರುವ ಆತ್ಮ ನಿರಸನದ ಸ್ಥಿತಿ ಇಲ್ಲೇ ಇದೆ. ಎಲ್ಲಾ ಚಟುವಟಿಕೆಗಳು ಈ ಬಿಂದುವಿಗೆ ಬರುವ ಮೊದಲೇ ಮುಗಿದು ಹೋಗುವು. ಇದು ಸೆಂಟರ್ ಬಗ್ಗೆ ಮಾತಾಡ್ತಿದ್ದಾರೆ. ನಿಸರ್ಗದ ರಹಸ್ಯವನ್ನು ನಾನಿಂದು ಬಯಲಿಗಿಡುತ್ತಿದ್ದೇನೆ. ಈಶ್ವರ ಅಥವಾ ಮೂಲ ಅವಸ್ಥೆಯ ಕೀಲು ಇದೇ ಆಗಿದೆ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಈಶ್ವರ ಅಥವಾ ಮೂಲ ಅವಸ್ಥೆಯ ಕೀಲು ಇದೇ ಆಗಿದೆ. ಸೊ ಮೂಲ ಅವಸ್ಥೆ ತಲುಪಬೇಕಾದ್ರೆ ನಾವು ತಮದ ಸ್ಥಿತಿಯಲ್ಲಿ ನೆಲೆ ಆಗಬೇಕು. ಆಗ ಮೂಲದ ಜೊತೆಗೆ ಸಂಪರ್ಕ ನಾವು ಸ್ಥಾಪನೆ ಮಾಡಬಹುದು. ಜನರು ಎಷ್ಟೋ ಕಾಲದಿಂದ ಜಿಜ್ಞಾಸೆ ನಡೆಸಿದರು, ಶೋಧ ಮಾಡಿದರು, ಆದರೆ ಯಾವಾಗಲೂ ಮೂಲ ವಸ್ತುವಿನ ಹಿಂದೆಯೇ ಉಳಿದರು. ಇಲ್ಲಿ ಬೋಧೆಯು ಪ್ರವೇಶವಿಲ್ಲ. ಜನರು ತಮದ ಈ ಅವಸ್ಥೆಯನ್ನು ತಮ್ಮ ಕಡುವೈರಿ ಎಂದು ತಿಳಿಯುವರು. ಆದರೆ ಇಂಥ ಪರಿಪೂರ್ಣ ಅಜ್ಞಾನದ ಸ್ಥಿತಿಯಲ್ಲಿರುವ ಯಾವನಾದರೂ ಸರಳ ಮನುಷ್ಯನನ್ನು ನೀವು ನೋಡಿರುವುದಾ? ಆತನ ಸ್ಥಿತಿ ಹೇಗಿರುತ್ತದೆ? ಈಗ ತಮದ ಸ್ಥಿತಿ ಬಗ್ಗೆ ಒಂಚೂರು ಕ್ಲೂ ಕೊಡ್ತಾ ಇದ್ದಾರೆ. ಆತನು ಪ್ರಗತಿ ಹೊಂದುತ್ತಾ ಪೂರ್ಣತ್ವವೆನಿಸುವ ಅವಸ್ಥೆಯನ್ನು ಮುಟ್ಟಿದಾಗ ತಿಳಿಗೇಡಿ ಬಾಲಕನು ಹೇಗೋ ಹಾಗೆ ತನ್ನ ಸ್ಥಿತಿಯನ್ನು ಅಭಿವ್ಯಕ್ತಿಗೊಳಿಸಲಾರ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಬಾಲಕನು ಹೇಗೆ ತನ್ನ ಸ್ಥಿತಿ ಅಭಿವ್ಯಕ್ತಿಗೊಳಿಸಲಾರನೋ ಆ ರೀತಿಯಾದಂಥ ಸ್ಥಿತಿನಲ್ಲಿ ನಾವು ನೆಲೆಯಾಗ್ತೀವಿ ತಮದ ಸ್ಥಿತಿಗೆ ಹೋದಾಗ. ಆದರೆ ಅದೇ ಸತ್ಯದ ಒಂದು ಸಣ್ಣ ಹನಿ ಆತನಿಗೆ ಸೋಂಕಿದುದೇ ಆದರೆ ಆತನಿಗೆ ತನ್ನ ತಮದ ಅವಸ್ಥೆಯ ಅಂದಾಜು ಹೊಳೆಯತೊಡಗುತ್ತದೆ. ಸೊ ಬರೀ ತಮದಲ್ಲಿದ್ದಾಗ ನಮಗೆ ಅದರ ಅರಿವು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಸತ್ತನ ಒಂದು ಹನಿ ಅದಕ್ಕೆ ಹಾಕಿದ್ರೆ ನಮಗೆ ತಮದ ಸ್ಥಿತಿಯ ಅರಿವಾಗುತ್ತೆ. ಹೀಗೇಕೆ? ಏಕೆಂದ್ರೆ ಅವೆರಡರ ನಡುವೆ ಸಂಗಮ ಬಿಂದುವ ಒಂದು ಹೊಸ ವಸ್ತುವನ್ನೇ ನಿರ್ಮಿಸುವುದು. ಸೊ ತಮಕ್ಕೆ ನಾವು ಒಂದು ಡ್ರಾಪ್ ಸತ್ ಹಾಕಿದಾಗ ಹೊಸ ಒಂದು ವಸ್ತು ನಿರ್ಮಾಣ ಆಗುತ್ತೆ. ಸೃಷ್ಟಿಯ ಆರಂಭದಲ್ಲಿ ಇದ್ದುದಾದರೂ ಅದೇ. ಈಗ ಮತ್ತೆ ಅದೇ ಮೇಲೆ ವಿವರಿಸಲಾದ ವಿಲೋಮದ ಸಮಸ್ಯೆ ಬರುವುದು. ಸೊ ಸೃಷ್ಟಿ ಕಾಲದಲ್ಲಿ ಅದೇ ಇತ್ತು, ತಮದ ಸ್ಥಿತಿಯಲ್ಲೆಲ್ಲ ಇತ್ತು. ತದನಂತರ ಸತ್ ಬಂತು, ಆಮೇಲೆ ರಜ್ ಬಂತು, ಮತ್ತೆ ತಮ ಬಂತು.
ಸೊ ಈಗ ಈ ಕಡೆನೂ ತಮ ಇದೆ, ಈ ಕಡೆನೂ ತಮ ಇದೆ, ಈ ಕಡೆನೂ ರಜಾ ಇದೆ. ನೀವು ಉಲ್ಟಾ ಮಾಡಿದಾಗ ಏನಾಗುತ್ತೆ, ಅದು ಎರಡು ವಿಲೋಮ ಮಾಡಿದಾಗ ಸೇಮ್ ಇನ್ವರ್ಟೆಡ್ ಆಗಿ ಮಧ್ಯದ ಹಾಗೆ ಉಳಿಯುತ್ತೆ. ಇಲ್ಲಿ ಸತ್ ಮತ್ತೆ ರಜಾ ಇದೆಯಲ್ಲ, ಅವ್ರೇನ್ ಮಾಡಿದ್ದಾರೆ, ರಜಾ ಬಿಟ್ಬಿಟ್ಟಿದ್ದಾರೆ. ತಮ ಮತ್ತೆ ಸತ್ ಮತ್ತೆ ತಮ, ಇದನ್ನ ಉಲ್ಟಾ ಮಾಡಿದ್ರೆ ತಮ ತಮ ಹಾಗೆ ಇರುತ್ತೆ ಅಂತ ಹೇಳ್ತಾರೆ. ಮಧ್ಯದಲ್ಲಿ ಸತ್ ಹಾಗೆ ಉಳ್ಕೊಳುತ್ತೆ, ಏನು ವ್ಯತ್ಯಾಸ ಆಗಲ್ಲ. ಮೂಲ ತತ್ವದ ಮೂರನೇ ಅವಸ್ಥೆಯೇ ನಿಸರ್ಗದ ಸುಂದರ ದೃಶ್ಯ. ಈಗ ತಮ್ಮದ ಬಗ್ಗೆ ವಿವರಣೆ ಆಯ್ತು. ಮೊದಲು ಉಷ್ಣದ ಬಗ್ಗೆ ವಿವರಣೆ ಕೊಟ್ಟರು, ಸೃಷ್ಟಿ ಹೆಂಗಾಯ್ತು ಅಂತ ಹೇಳಿದ್ರು. ಆಮೇಲೆ ತಮ ಮತ್ತು ಸತ್ ಮತ್ತು ರಜ್ ಇದೆಯಲ್ಲ, ಇದ್ರ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ಇದು ಎರಡನೇ ಆಯಾಮ. ಈಗ ಮೂರನೇ ಆಯಾಮಕ್ಕೆ ಬರ್ತಾ ಇದ್ದಾರೆ. ಮೂಲ ತತ್ವದ ಮೂರನೇ ಅವಸ್ಥೆಯೇ ನಿಸರ್ಗದ ಸುಂದರ ದೃಶ್ಯ. ಜನರು ವಾಸ್ತವಿಕವಾಗಿ ಇದರಲ್ಲಿಯೇ ಮಗ್ನರಾಗಿರುವರು ಮತ್ತು ಚಿತ್ತವನ್ನು ಅತ್ತಿತ್ತ ಹರಿಬಿಟ್ಟು ಇಚ್ಛೆಗಳ ರಾಶಿಯನ್ನೇ ಕೂಡಿ ಹಾಕಿರುವರು. ಸತ್ ಎಂದು ನೀವು ಕರೆಯುವ ಹೊಳಪಿನ ವಸ್ತುವಿನ ಮೇಲೆ ಮೊದಲು ನಿಮ್ಮ ದೃಷ್ಟಿ ಬೀಳುತ್ತದೆ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಸತ್ ಎಂದು ಕರೆಯುವ ಹೊಳಪಿನ ವಸ್ತು ಯಾವುದು ಹೊಳೆಯುತ್ತೋ ಅದು ಸತ್ತನ ಪ್ರತೀಕ. ಈ ಹೊಳೆಯುವ ಪದಾರ್ಥವು ಮಾಯೇ ಹೊರತು ಬೇರೇನೂ ಅಲ್ಲ. ಜನರು ಇದರ ಬಗ್ಗೆ ದೊಡ್ಡ ದೊಡ್ಡ ಮಾತುಗಳನ್ನು ಆಡುವರು, ಆದರೆ ನಿಜವಾಗಿ ಅದು ಸತ್ಯದ ಹಾಗೂ ಆಧ್ಯಾತ್ಮದ ವಲಯದಿಂದ ಬಹುದೂರವಾಗಿದೆ. ಜನರು ತಮ್ಮ ಅವಸ್ಥೆಯನ್ನು ಎಷ್ಟು ಮೂಕಗೊಳಿಸಿರುವರೆಂದರೆ ಇದನ್ನು ಕೇಳಲು ಸಹ ಬಲ್ಲರು, ಅಥವಾ ಇದರ ಅನುಭವ ಪಡೆಯುವ ಪ್ರಯತ್ನವನ್ನು ಮಾಡಲಾರರು. ಯಾವುದರ ಆಚೆಗೆ ಬೆಳಕಾಗಲಿ ಕತ್ತಲೆಯಾಗಲಿ ಯಾವುದೂ ಇಲ್ಲವೋ ಆ ಮೂಲ ವಸ್ತುವನ್ನು ಕಳೆದುಕೊಂಡು ಬಿಟ್ಟಿದ್ದಾರೆ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಮೂಲ ವಸ್ತು ಹೇಗಿರುತ್ತೆ, ಬೆಳಕು ಮತ್ತು ಕತ್ತಲೆ ಇದು ಎರಡರನ್ನೂ ದಾಟಿ ಇರತಕ್ಕಂಥ ವಸ್ತುಗೆ ನಾವು ಮೂಲ ವಸ್ತು ಅಂತ ಕರಿತೀವಿ. ನಾನು ನಮ್ಮ ಸಂಸ್ಥೆಯ ಸಂಕೇತ ಮುದ್ರೆಯಲ್ಲಿ ತೋರಿಸಿದ ವಸ್ತು ಇದೆ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಯಾವುದರಿಂದ ಮತ್ತೆ ಅಲ್ಲಿವರೆಗೂ ನಮ್ಮ ಸಂಸ್ಥೆಯ ಸಂಕೇತ ಮುದ್ರೆಯಲ್ಲಿ ತೋರಿಸಿದ ವಸ್ತು ಇದೆ ಅಂತಿದೆಯಲ್ಲ, ಅದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಅದು ಕೂಡ ಕಡೆ ಸತಿ ಪ್ರಶ್ನೆ ಬಂದಿತ್ತು. ಇಲ್ಲಿಂದ ಕೆಳಗೆ ಬೀಳುವ ಸಂಬಂಧವೇ ಇರುವುದಿಲ್ಲ. ತತ್ವಜ್ಞಾನ ಬಹುಸೂಕ್ಷ್ಮವಾಗಿದೆ. ಅಂದ್ರೆ ಎಲ್ಲಿಗೆ ಹೋಗಿ ತಲುಪಬೇಕು, ಮೂಲ ವಸ್ತು ತಲುಪಬೇಕಾದ್ರೆ ಬೆಳಕು ಮತ್ತು ಕತ್ತಲೆ ಇದು ಎರಡನ್ನೂ ದಾಟಿ ಹೋಗಿ ನಾವು ಯಾವಾಗ ನೆಲೆಗೊಳ್ತೀವೋ ಅದನ್ನು ನಾವು ಮೂಲ ವಸ್ತುವಿನ ಸ್ಥಿತಿ ಅಂತ ಹೇಳ್ತೀವಿ. ಅಲ್ಲಿಂದ ಬೀಳಲಿಕ್ಕೆ ಸಾಧ್ಯ ಇಲ್ಲ. ನಾವು ಎಲ್ಲಿ ಬೆಳಕು ಮತ್ತು ಕತ್ತಲೆ ಯಾವುದೂ ಇಲ್ಲವೋ ಆ ಅವಸ್ಥೆಯನ್ನು ಮಹಾತ್ಮರು ಸತ್ಯ ಪದವೆಂದು ಕರೆದಿದ್ದಾರೆ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಆದರೆ ಅವರ ಈ ವಿಚಾರ ಸರಿಯಲ್ಲ. ಆ ವಸ್ತು ಇದಕ್ಕಿಂತಲೂ ಆಚೆ ಇದೆ. ಇದು ಮೂಲದ ಕೇವಲ ಪ್ರತಿಬಿಂಬ ಅಥವಾ ಛಾಯೆ ಮಾತ್ರ. ನಿಜವಾಗಿ ಸತ್ಯವು ಅದರ ನಂತರವಿದೆ. ಸರಿ, ಇಲ್ಲಿ ಸತ್ಯಪದ ಅಂತ ಕರಿತೀವಲ್ಲ, ನಾವು 12ನೇ ಬಿಂದುವಿನಿಂದ 13ನೇ ಬಿಂದುಗೆ ಹೋಗ್ಬೇಕಾದ್ರೆ ಸತ್ಯಪದ ಬರುತ್ತೆ ಅಂತ ನಾವು ಸ್ಪಿರಿಚುವಲ್ ಅನಾಟಮಿಯಲ್ಲಿ ಓದಿದ್ವಿ. ಸತ್ಯಪದ ದಾಟಿದ ಮೇಲೆ ಜನ ಏನ್ ಅನ್ಕೊಂಡ್ರು, ಸತ್ಯಪದ ದಾಟಿದ್ರೆ ಅದೇ ಹೈಯೆಸ್ಟ್ ಅಂತ ಅನ್ಕೊಂಡ್ಬಿಟ್ರು. ಆದ್ರೆ ಬಾಬೂಜಿ ಅವರು ಇಲ್ಲಿ ಏನ್ ಬರೀತಾ ಇದ್ದಾರೆ ಅಂದ್ರೆ, ಆ ಸತ್ಯಪದ ಹೈಯೆಸ್ಟ್ ಅಲ್ಲ, ಸತ್ಯಪದ ಆದ್ಮೇಲೆ ಇನ್ನೂ ಪ್ರಗತಿ ಆಗ್ತಕ್ಕಂಥದ್ದು ಇನ್ನೂ ಇದೆ. ಇವರು ಯಾವುದು ಬೆಳಕು ಮತ್ತು ಕತ್ತಲೆಯನ್ನು ದಾಟಿದ ಸ್ಥಿತಿ ಅಂತ ಅನ್ಕೊಂಡ್ರಲ್ಲ, ಸತ್ಯಪದನೆ ಅಂತ ಅನ್ಕೊಂಡ್ಬಿಟ್ರೆ ಅದನ್ನ. ಆದ್ರೆ ಬಾಬೂಜಿ ಅವರು ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ವಿವರಣೆ ಕೊಡ್ತಿದ್ದಾರೆ ಅಂದ್ರೆ, ಸತ್ಯಪದ ಅನ್ನೋದು ಇನ್ನೂ ಕೆಳಗಿನ ಸ್ತರದಲ್ಲೇ ಇದೆ. ಬೆಳಕನ್ನ ಮತ್ತೆ ಕತ್ತಲೆಯನ್ನು ದಾಟಿರ್ತಕ್ಕಂಥದ್ದು ಏನೋ ನಿಜ, ಆದ್ರೆ ಇನ್ನೂ ಕೆಳಗಡೆನೆ ಇದೆ. ಅದನ್ನ ದಾಟಿ ಹೋದಾಗ 7 ಜ್ಯೋತಿರ್ಮಯ ವೃತ್ತಗಳು, ನಂತರ ಕೇಂದ್ರಕ್ಕೆ ಹೋದಾಗ ಕೇಂದ್ರದ ಹತ್ರ ತಮದ ಸ್ಥಿತಿ ಇದೆ, ಅದು ಮೂಲ ವಸ್ತು ಅಂತ ಹೇಳ್ತಾರೆ ಬಾಬೂಜಿ. ಸರಿ, ಹಾಗಾದ್ರೆ ಸತ್ಯಪದ ಏನು, ಆ ಮೂಲ ವಸ್ತುವಿನ ಪ್ರತಿಬಿಂಬ ಅಂತ ಹೇಳ್ತಾರೆ. ಮೂಲ ವಸ್ತುವಿನ ರಿಫ್ಲೆಕ್ಷನ್ ಏನಿರುತ್ತೆ ಅದನ್ನ ಅವರು ಸತ್ಯಪದ ಅಂತ ಕರೀತಾರೆ. ಜನರಿಗೆ ಈ ಮಾತುಗಳನ್ನು ತಿಳಿದು ಆಶ್ಚರ್ಯವಾಗಬಹುದು, ಆದರೆ ಆಧ್ಯಾತ್ಮದಲ್ಲಿ ಸಾಕಷ್ಟು ಮುಂದುವರೆದಿಗಾಗಿ ಮತ್ತು ನಾನು ಉಲ್ಲೇಖಿಸುವ ಶಾಸ್ತ್ರದಲ್ಲಿ ಪರಿಣಿತಿ ಉಳ್ಳವರಿಗಾಗಿ ಇದನ್ನು ಬರೆಯುತ್ತಿದ್ದೇನೆ. ಕೇವಲ ಅನುಭವವೇ ಇದನ್ನು ತೋರಿಸಿಕೊಡಬಲ್ಲದು. ಇದು ಧಾರ್ಮಿಕ ಕಟ್ಟುನಿಟ್ಟುಗಳಲ್ಲಿ ದೊರೆಯಲಾರದು. ಇದರ ದಾರಿಯೇ ಬೇರೆ. ಈ ವಿದ್ಯೆಯು ಸ್ವಯಂ ಒಂದು ವಿಜ್ಞಾನವೇ ಆಗಿದೆ. ಇದು ಆಧ್ಯಾತ್ಮ ವಿಜ್ಞಾನ, ಸ್ಪಿರಿಚುವಲ್ ಸೈನ್ಸ್. ನಿಸರ್ಗವನ್ನು ಒಳಗಡಿನಿಂದ ನೋಡುವ ಯೋಗ್ಯತೆಯನ್ನು ಸಂಪಾದಿಸುವವರೆಗೆ ಯಾರೂ ಇದರ ಜ್ಞಾನವನ್ನು ಪಡೆಯಲಾರರು. ಅವರ ನಿಲುಗು ಅದರ ಬಾಗಿಲವರೆಗೆ ಕೂಡ ಹೋಗಲಾರದು. ತಿಳುವಳಿಕೆಯಂತೂ ದೂರ ಉಳಿಯಿತು. ನಿಸರ್ಗದಲ್ಲಿ ನೋಡತಕ್ಕದ್ದು ಇನ್ನೂ ಇದೆ ಎಂಬುದನ್ನು ತಿಳಿಯಲು ಮಾತ್ರ ಧರ್ಮವು ಸಹಾಯ ಮಾಡಬಲ್ಲದು. ಇದನ್ನ ಅಂಡರ್ಲೈನ್ ಮಾಡ್ಕೊಂಡ್ರಿ. ಧರ್ಮ ಏನ್ ಕೆಲಸ ಮಾಡುತ್ತೆ, ನಿಸರ್ಗದಲ್ಲಿ ಇನ್ನೂ ನೋಡ್ಲಿಕ್ಕೆ ಏನೇನೋ ಇದೆ ಅನ್ನೋದನ್ನ ತೋರ್ಸಕ್ ಮಾತ್ರ ಧರ್ಮ ಸಹಾಯ ಮಾಡಬಲ್ಲದು. ಆದರೆ ರತ್ನಗಳನ್ನು
ಆಯ್ದುಕೊಳ್ಳಲು ಸ್ವತಃ ಒಳಗೆ ಪ್ರವೇಶಿಸಬೇಕಾಗುವುದು. ನಿಜವೇನೆಂದರೆ ಸತ್ಯದ ಸರಳತೆ, ಪವಿತ್ರತೆ ಮತ್ತು ಮುಕ್ತತೆ ಇವೇ ಅದಕ್ಕೆ ಆವರಣವಾಗಿದೆ. ಯಾಕೆ ನಮಗೆ ರಿಯಾಲಿಟಿ ಗ್ರಾಸ್ಪ್ ಆಗಲ್ಲ ಅಂದ್ರೆ ಅದಕ್ಕೆ ಸರಳತೆ, ಪವಿತ್ರತೆ ಮತ್ತು ಮುಕ್ತತೆ ಇವೇ ಅದಕ್ಕೆ ಆವರಣವಾಗಿದೆ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಸತ್ಯ ನಮ್ಗೆ ಯಾಕೆ ಡೈರೆಕ್ಟ್ ಆಗಿ ಅರಿವಾಗಲ್ಲ ಅಂದ್ರೆ ಈ ಮೂರು ಅದಕ್ಕೆ ಆವರಣ ಮಾಡಿದೆ: ಸರಳತೆ, ಪವಿತ್ರತೆ ಮತ್ತು ಮುಗ್ಧತೆ. ಆಧ್ಯಾತ್ಮ ವಿದ್ಯೆಯ ಆರಂಭದ ವಿದ್ಯಾರ್ಥಿಗಳಿಗಾಗಿ ಈ ಪುಸ್ತಕವನ್ನು ಬರೆಯಲಾಗಿಲ್ಲ. ಇದು ಈ ಪ್ರವಾಹದಲ್ಲಿ ಸಾಕಷ್ಟು ಮುಂದುವರೆದಿರುವುದಾಗಿ ಎಂಬುದನ್ನು ಗಮನಿಸಬೇಕು. ಈಗ ಮತ್ತೆ ವಾಪಸ್ ಟಾಪಿಕ್ ಬರ್ತಾರೆ. ಸೂರ್ಯೋದಯಕ್ಕಿಂತ ಮುಂಚೆ ಸಂಧ್ಯೆಯನ್ನು ಮುಗಿಸಬೇಕೆಂದು ಹೇಳುವುದರ ಉದ್ದೇಶವಿಷ್ಟೇ. ಶರೀರದಿಂದ ಹೊರಗೆ ಹೋದ ಉಷ್ಣತೆ ಅಥವಾ ತೊಲಗಿ ಹೋದ ದುಷ್ಪರಿಣಾಮಗಳು ಬಿಸಿಲಿನ ಪ್ರಭಾವದಿಂದ ಮತ್ತೆ ಉಂಟಾಗಿ ನಾವು ಸಮಯದ ಲಾಭ ಪಡೆಯದಂತಾಗಬಹುದು. ಬೆಳಗ್ಗೆನೇ ಯಾಕೆ ಮಾಡ್ಬೇಕು ಅಂತ ಇವಾಗ ಬರಿತಾ ಇದ್ದಾರೆ. ಬೆಳಿಗ್ಗೆ ಯಾಕೆ ಮಾಡ್ಬೇಕಂದ್ರೆ ಆ ಉಷ್ಣತೆ, ಈಗ ರಾತ್ರಿ ನಾವು ಮಲ್ಕೊಂಡಿರ್ಬೇಕಾದ್ರೆ ಉಷ್ಣತೆ ಕಡಿಮೆ ಆಗಿರುತ್ತೆ. ಸೊ ನಮ್ಮಲ್ಲಿದ್ದಂತ ದುಷ್ಪರಿಣಾಮಗಳು ಏನಿತ್ತು, ಉಷ್ಣತೆಯಿಂದ ಆದಂತ ದುಷ್ಪರಿಣಾಮ ಅದೆಲ್ಲವೂ ಕಡಿಮೆ ಆಗಿದ್ದವು. ಈಗ ಅದು ಮತ್ತೆ ವಾಪಸ್ಸು ಉಷ್ಣತೆ ಬಂದು ಅದು ಆರಂಭ ಆಗ್ಲಿಕ್ಕೆ ಮುಂಚೆ ನಾವು ಧ್ಯಾನ ಮಾಡಬೇಕು. ಪ್ರತಿಯೊಂದು ಕೆಲಸಕ್ಕೂ ಒಂದು ವಿಶಿಷ್ಟವಾದ ಸ್ಥಳದ ಅಗತ್ಯ ಎಂಬ ಮಾತಿಗೆ ಮಹಾತ್ಮರು ಬಹಳ ಒತ್ತನ್ನು ಕೊಟ್ಟಿದ್ದಾರೆ. ಏಕೆಂದರೆ ಅಲ್ಲಿ ಹೋದ ಕೂಡಲೇ ಆಯಾ ಕೆಲಸಕ್ಕೆ ಮೀಸಲಾದ ವಿಚಾರಗಳು ನಮ್ಮಲ್ಲಿ ಸುಳಿಯಬೇಕು. ಸೊ ಈಗ ಸ್ಥಳದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಪ್ರತಿಯೊಂದು ಕೆಲಸಕ್ಕೆ ತನ್ನದೇ ಆದಂತ ವಿಶಿಷ್ಟ ಸ್ಥಳ ಬೇಕು. ಈ ಮಾತನ್ನು ಪಾಶ್ಚಾತ್ಯ ನಾಗರಿಕತೆಯಾದರೂ ಸಿದ್ಧ ಮಾಡಿಕೊಟ್ಟಿದೆ. ಮನುಷ್ಯನಲ್ಲಿ ಬಲವಿದೆ. ಆ ಬಲವು ಮೂಲ ಪವಿತ್ರದೊಂದಿಗೆ ಸಂಬಂಧವನ್ನು ನಿಲುಗಡೆಯಿಂದಾಗಿ ಲಭಿಸಿದೆ. ಇದು ಅಂಡರ್ಲೈನ್ ಮಾಡ್ಕೊಳ್ರಿ. ಮನುಷ್ಯನ ಬಲ ಎಲ್ಲಿಂದ ಬರುತ್ತೆ? ಮೂಲ ವಸ್ತುವಿನೊಡನೆ ಇಟ್ಟಿಕೊಂಡಿರುವ ಸಂಬಂಧದ ನಿಲುಗಡೆಯಿಂದ ಬಂದಿದೆ. ನಾವು ಯಾವುದಾದ್ರೂ ಒಂದು ಕೆಲಸ ಮಾಡಬೇಕೆಂಬ ಸಂಕಲ್ಪ ಮಾಡಿದಾಗ ಅವೆರಡರ ನಡುವೆ ಸೂತ್ರ ಅಥವಾ ಸೆಳೆತವು ಅಲ್ಲಿ ಒಂದು ಗಾಢ ಸಂಬಂಧವನ್ನು ಸ್ಥಾಪಿಸಿಕೊಳ್ಳುತ್ತದೆ. ಸೊ ನಾವು ಏನೋ ಕೆಲಸ ಮಾಡಬೇಕು ಅಂತ ಸಂಬಂಧ ಮಾಡಿದಾಗ ಎಲ್ಲಿಂದ ನಾವು ನಮ್ಮ ಎನರ್ಜಿನ ಡ್ರಾ ಮಾಡ್ತೀವಿ? ಆ ಮೂಲ ವಸ್ತುವಿನಿಂದನೇ ನಾವು ಡ್ರಾ ಮಾಡ್ತೀವಿ. ನಾವು ಸಂಕಲ್ಪ ಮಾಡಿದ ತಕ್ಷಣ ನಮ್ಮ ಸಂಕಲ್ಪಕ್ಕೂ ಮತ್ತು ಆ ಮೂಲ ವಸ್ತುಗೂ ಒಂದು ಸಂಬಂಧ ಏರ್ಪಾಡಾಗಿ ಆ ಮೂಲ ವಸ್ತುವಿನಿಂದ ನಾವು ಪವರ್ನ ಡ್ರಾ ಮಾಡಲಿಕ್ಕೆ, ಶಕ್ತಿನ ಡ್ರಾ ಮಾಡಲಿಕ್ಕೆ ಶುರು ಮಾಡ್ತೀವಿ. ಅರ್ಥಾತ್ ನಾವು ಸಂಕಲ್ಪದಂತೆ ಮೂಲದಿಂದ ಶಕ್ತಿಯನ್ನು ಎಳೆ ತೊಡಗುವುದು. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ನಮ್ಗೆಲ್ರಿಗೂ ಎಲ್ಲಿಂದ ಬರುತ್ತೆ ಸಂಕಲ್ಪ ಶಕ್ತಿ ಅಂದ್ರೆ? ಆ ಶಕ್ತಿ ಎಲ್ಲಿಂದ ಬರ್ತಿದೆ? ಮೂಲದಿಂದನೇ ಬರ್ತಾ ಇದೆ. ಶಕ್ತಿಯನ್ನು ಎಳೆದು ಅದರ ಸಂಬಂಧವನ್ನು ಒಂದು ವಿಶಿಷ್ಟ ಸಮಯದೊಡನೆ ಕಲ್ಪಿಸಿ ಸಾತತ್ಯವನ್ನು ಉಂಟು ಮಾಡಿದಾಗ ಅದೇ ಸಮಯದಲ್ಲಿ ನಮಗೆ ಕೆಲಸಗಳು ನೆನಪು ಬರುವುದು. ಆದುದರಿಂದ ಸಂಧ್ಯೆಗಾಗಿ ನಾವು ಒಂದು ಸಮಯವನ್ನು ಗೊತ್ತುಪಡಿಸಿದಾಗ ನಮ್ಮ ವಿಚಾರವು ಆ ಕಡೆಗೆ ಹರಿಯತೊಡಗುತ್ತದೆ. ಸೊ ನೀವು ಒಂದು ಥಾಟ್ ಹಾಕಿದ್ದೀರಾ ಸುಪ್ತ ಮನಸ್ಸಿನಲ್ಲಿ, ಬೆಳಗ್ಗೆ ಎದ್ದು ಇಷ್ಟೊತ್ತಿಗೆ ಧ್ಯಾನ ಮಾಡಬೇಕು ಅಂತ. ಸೊ ನೀವು ಥಾಟ್ ಹಾಕಿದಾಗ ಏನಾಗುತ್ತೆ? ಅದ್ರ ಕಡೆಗೆ ಎನರ್ಜಿ ಮೂಲದಿಂದ ಹರಿಲಿಕ್ಕೆ ಶುರು ಮಾಡುತ್ತೆ. ಆ ಸಮಯ ಬಂದ ತಕ್ಷಣ ಅದು ನಿಮ್ಗೆ ಎಚ್ಚರ ಮಾಡುತ್ತೆ, ಧ್ಯಾನ ಮಾಡ್ಬೇಕೀಗ, ಧ್ಯಾನದ ಸಮಯ ಆಯ್ತು ಹೇಳು ಅಂತ. ಹೇಗೆ ವರ್ಕ್ ಆಯ್ತು? ಇದು ಮೂಲದಿಂದ ಪಡಿತಿರ್ತಕ್ಕಂಥ ಶಕ್ತಿ ಮುಖಾಂತರ ಅದು ಕೆಲಸ ಆಯಿತು. ಸಂಧ್ಯೆಗೆ ನಾವು ಒಂದು ಸಮಯವನ್ನು ಗೊತ್ತುಪಡಿಸಿದಾಗ ನಮ್ಮ ವಿಚಾರವು ಆ ಕಡೆಗೆ ಹರಿಯತೊಡಗುವುದು ಮತ್ತು ನಾವು ಒಂದಿಲ್ಲೊಂದು ರೀತಿ ಅದರ ಸ್ಮರಣೆಯಲ್ಲಿ ತೊಡಗಿ ಬಿಡುವುದು. ನೀವು ಅನ್ಕೋಬಹುದು, ಸ್ಮರಣೆ ಯಾಕಾಗತ್ತೆ? ನಾವು ರಾತ್ರಿ ಮಲ್ಕೋಬೇಕಾದ್ರೆ ಒಂದು ಥಾಟ್ ಹಾಕಿದ್ವಿ ಅಂತ ಇಟ್ಕೊಳ್ರಿ. ಸಬ್ ಕಾನ್ಶಿಯಸ್ ಮೈಂಡ್, ಸುಪ್ತ ಮನಸ್ಸಿಗೆ ಒಂದು ಥಾಟ್ ಹಾಕಿದ್ವಿ, ಒಂದು ಯೋಚನೆ ಹಾಕಿದ್ವಿ. ಅದು ಸುಪ್ತ ಮನಸ್ಸಿನಲ್ಲಿ ಹೋಗಿದ ತಕ್ಷಣ ಏನಾಗುತ್ತೆ? ಸುಪ್ತ ಮನಸ್ಸಿನಲ್ಲಿ ಹರಿತಿರ್ತಕ್ಕಂಥ ಏನು ಮೂಲದಿಂದ ಶಕ್ತಿ ಇದೆಯಲ್ಲ, ಅದರ ಒಂದು ಎಳೆನ ಇದು ಎಳ್ಕೊಳ್ಳಿಕ್ಕೆ ಶುರು ಮಾಡುತ್ತೆ. ಸೊ ಎಳೆನ ಎಳ್ಕೊಳ್ಳಿಕ್ಕೆ ಶುರು ಮಾಡ್ತಿದ್ದಂಗೆ ಕೆಲಸ ಮಾಡ್ಲಿಕ್ಕೆ ಶುರು ಆಗುತ್ತೆ. ಅದು ಸ್ಮರಣೆ ಆಗ್ಲಿಕ್ಕೆ ಶುರು ಆಗುತ್ತೆ. ನಾವು ಹಾಕಿದ್ದು ಆಲೋಚನೆ, ಆದ್ರೆ ಅದು ಸ್ಮರಣೆಯಾಗಿ ಮಾರ್ಪಾಡಾಗತ್ತೆ. ಇದಕ್ಕೆ ನಾವು ಇಟ್ಕೊಳ್ರಿ. ನಾವು ನಿರಂತರ ಸ್ಮರಣೆ ಅಂತ ಮಾತಾಡ್ತೀವಲ್ಲ, ಆ ನಿರಂತರ ಸ್ಮರಣೆ ಆಗದಿದೆ. ನಿರಂತರ ಸ್ಮರಣೆ ಮೊದಲು ಶುರು ಆಗೋದು ಯೋಚನೆಯ ಮಟ್ಟದಲ್ಲಿ, ಪ್ರಜ್ಞಾವಂತ ಯೋಚನೆಯ ಮಟ್ಟದಲ್ಲಿ ನಿರಂತರ ಸ್ಮರಣೆ ಶುರು ಆಗುತ್ತೆ. ಕಾಲಕ್ರಮೇಣದಲ್ಲಿ ಅದ್ರ ಕಡೆ ಅವಾಗವಾಗ ಗಮನ ಕೊಡ್ತೀವಿ. ಪ್ರತಿ ಸತಿ ಅದ್ರ ಕಡೆ ಗಮನ ಕೊಟ್ಟಾಗ ನಾವು ಮೂಲದಿಂದ ತಗೊಳ್ತಕ್ಕಂಥ ಶಕ್ತಿ ಇದೆಯಲ್ಲ, ಆ ಶಕ್ತಿನ ಆ ಯೋಚನೆಗೆ ತುಂಬುತ್ತೇವೆ. ಆವಾಗ ಶಕ್ತಿ ಏನಾಗುತ್ತೆ? ಸ್ವಲ್ಪ ಭಾರ ಆಗ್ಲಿಕ್ಕೆ ಶುರು ಆಗುತ್ತೆ. ಭಾರ ಆಗ್ತಿದ್ದಂಗೆನೆ ಅದು ಕಾಲಕ್ರಮೇಣ ಸುಪ್ತ ಮನಸ್ಸಿನಲ್ಲಿ ಅದು ಹೋಗಿ ಅಡಗಿಕೊಳ್ಳುತ್ತೆ. ಬಟ್ ಆದ್ರೆ ಸುಪ್ತ ಮನಸ್ಸಿಗೆ ಹೋಗಿ ಅಡ್ಕೊಂಡಾಗ ಏನಾಗುತ್ತೆ? ತನಗೆ ತಾನಾಗೆ ಅದು ಶಕ್ತಿನ ಡ್ರಾ ಮಾಡ್ತಾ ಇರುತ್ತೆ. ನಾವು ಪ್ರಜ್ಞಾವಂತ ಸ್ಥಿತಿಲಿ ಇದ್ದಾಗ ಏನಾಗುತ್ತೆ?
ನಾವು ಅದ್ರ ಕಡೆಗೆ ಲಕ್ಷ್ಯ ಕೊಟ್ರೆ ನಾವು ಅದಕ್ಕೆ ಶಕ್ತಿ ತುಂಬ್ತೀವಿ. ಸುಪ್ತ ಮನಸ್ಸಿನಲ್ಲಿ ಹಂಗಿಲ್ಲ. ಸುಪ್ತ ಮನಸ್ಸಿನಲ್ಲಿ ಅದು ಸುಪ್ತ ಪ್ರಜ್ಞೆನಲ್ಲಿ ಹರಿತಿರತಕ್ಕಂಥ ಏನ್ ಎನರ್ಜಿ ಇದೆ, ಶಕ್ತಿ ಇದೆ ಮೂಲದಿಂದ, ಅದು ಹಾಗೆ ಡ್ರಾ ಮಾಡ್ಕೊಂಡ್ಬಿಡುತ್ತೆ. ಹಾಗಾಗಿ ಕಾಲಕ್ರಮೇಣ ಅದು ಸುಪ್ತ ಮನಸ್ಸಿನ ಆಳವಾದಂತ ಸ್ಥಳಕ್ಕೆ ಅದು ಹೋಗಿ ಆ ಎನರ್ಜಿನ ಆಟೋಮೆಟಿಕ್ ಆಗಿ ಡ್ರಾ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಯಾವ ಎನರ್ಜಿನ ಸುಪ್ತ ಪ್ರಜ್ಞೆಯಲ್ಲಿ ಸಾಧಾರಣವಾಗಿ ಅಥವಾ ತನಗೆ ತಾನಾಗೆ ಹರಿದಿರ್ತಕ್ಕಂಥ ನಿಸರ್ಗದಿಂದ ಬಂದಿರತಕ್ಕಂಥ ಏನ್ ಶಕ್ತಿ ಇದೆ ಅದರಿಂದ ಎನರ್ಜಿ ಡ್ರಾ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಅವಾಗ ನಾವು ಅದನ್ನ ನಿರಂತರ ಸ್ಮರಣೆ ಅಂತ ಹೇಳ್ತೀವಿ. ಸೊ ನಿರಂತರ ಸ್ಮರಣೆ ಪ್ರಜ್ಞಾವಂತ ಮನಸ್ಸಿನ ಸ್ಥಿತಿನಲ್ಲಿ ನಡೆಯುವಂತ ಕೆಲಸ ಅಲ್ಲ. ಆದ್ರೆ ನಿರಂತರ ಸ್ಮರಣೆ ಎಸ್ಟಾಬ್ಲಿಷ್ ಮಾಡ್ಬೇಕಾದ್ರೆ ಪ್ರಜ್ಞಾವಂತ ಮನಸ್ಸಿನ ಸಹಾಯ ಬೇಕು. ಕಾಲಕ್ರಮೇಣದಲ್ಲಿ ಅದು ಸುಪ್ತ ಪ್ರಜ್ಞೆನಲ್ಲಿ ಹೋಗಿ ಅಡಕವಾಗಿ ಶಕ್ತಿಯನ್ನು ತನಗೆ ತಾನಾಗಿ ಅದು ಎಳೆದುಕೊಂಡು ನಿರಂತರ ಸ್ಮರಣೆಯಾಗಿ ಮಾರ್ಪಾಡಾಗುತ್ತೆ. ಸೊ ಕಾಲಕ್ರಮೇಣದಲ್ಲಿ ನಿರಂತರ ಸ್ಮರಣೆಯಲ್ಲಿರ್ತಕ್ಕಂಥ ವ್ಯಕ್ತಿಗೆ ತಾನು ನಿರಂತರ ಸ್ಮರಣೆಯಲ್ಲಿ ಇದ್ದೀನಿ ಅನ್ನೋದು ಗೊತ್ತೇ ಆಗಲ್ಲ. ಯಾಕೆಂದ್ರೆ ಅದು ಸುಪ್ತ ಪ್ರಜ್ಞೆನಲ್ಲಿ ಹೋಗಿ ಪೂರ್ಣವಾಗಿ ಅಡಕವಾಗಿ ಹೋಗಿರುತ್ತೆ. ಸರಿ, ಈ ಕೆಲಸಕ್ಕಾಗಿ ನಿಯಮಿತವಾದ ಒಂದು ಸ್ಥಳವನ್ನು ಅಥವಾ ಕೋಣೆಯನ್ನು ಕುಳಿತು ನಾವು ಸಂಧ್ಯೋಪಾಸನೆ ಮಾಡುವುದು. ನಮ್ಮ ವಿಚಾರದ ವಿದ್ಯುತ್ತನ್ನು ಬಹಳಷ್ಟು ಅದರಲ್ಲಿ ಬೇಯಿಸುವುದು. ಇದರಿಂದ ಆ ಸ್ಥಳದಲ್ಲಿ ಒಂದು ಪವಿತ್ರತೆಯು ಭಾವನೆ ಉಂಟಾಗತೊಡಗುವುದು. ಅಂದ್ರೆ ಇವಾಗ ನೀವೇನು ಇಲ್ಲಿ ವಿಚಾರತೆಯ ವಿದ್ಯುತ್ತನ್ನು ಅಂದ್ರೆ ಈಗ ಧ್ಯಾನ ಮಾಡ್ಬೇಕು ಅಂತ ಕೂತ್ಕೊಂಡು ಧ್ಯಾನ ಮಾಡ್ತಿದ್ದಾರೆ. ಆ ಧ್ಯಾನ ಮಾಡ್ಬೇಕು ಅನ್ನೋ ವಿಚಾರದಲ್ಲಿ ಇರ್ತಕ್ಕಂಥ ಆ ಶಕ್ತಿ ಈಗ ನಾವ್ ಎಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತೀವೋ ಅಲ್ಲೆಲ್ಲ ಅದನ್ನ ಆ ಶಕ್ತಿ ಅದೇನ್ ಮಾಡುತ್ತೆ, ಸುತ್ತಮುತ್ತ ಇರ್ತಕ್ಕಂಥದ್ದನ್ನೆಲ್ಲ ಪವಿತ್ರಗೊಳಿಸುತ್ತೆ. ಪವಿತ್ರತೆಯ ಈ ಪರಿಣಾಮವು ಕೇವಲ ಆ ಸ್ಥಳಕ್ಕಷ್ಟೇ ಸೀಮಿತವಾಗಿ ಇರುವುದಿಲ್ಲ, ಅದು ಕ್ರಮೇಣ ಹರಡತೊಡಗುವುದು. ಅದನ್ನು ಶಕ್ತವಿದ್ದಷ್ಟು ಹರಡಿಸುವುದು ನಮ್ಮ ಸಾಮರ್ಥ್ಯವನ್ನು ಅವಲಂಬಿಸಿದೆ. ಎಷ್ಟೋ ವರ್ಷಗಳು ಗತಿಸಿದರೂ ಅನೇಕ ಸ್ಥಳಗಳಲ್ಲಿ ಈ ಪರಿಣಾಮವು ಇದುವರೆಗೆ ಪೂರ್ಣವಾಗಿ ಅಳಿಸಿ ಹೋಗಿಲ್ಲ ಎಂಬುದಕ್ಕೆ ಪೂಜಾ ಮಂದಿರಗಳೇ ಸಾಕ್ಷಿಯಾಗಿವೆ. ಅಲ್ಲಿಗೆ ಹೋಗುವವರು ದರ್ಶನ ಪಡೆಯುವವರು ಸಹ ಪ್ರಭಾವಿತರಾಗುತ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಚಲಿಸುವ ಗಾಳಿಯೂ ಸಹ ಅದರ ಸ್ವರೂಪವನ್ನು ಹೊಂದಿ ತಾನು ಮುಟ್ಟುವ ಎಲ್ಲಾ ಸ್ತರಗಳಿಗೂ ಅದನ್ನು ತಲುಪಿಸುವುದು. ಪ್ರತಿಯೊಂದು ಸ್ತರದಲ್ಲಿಯೂ ಅಕುಂಚನ ಪ್ರಸರಣಗಳು ಆಗುತ್ತಿರುತ್ತವೆ. ಇದನ್ನು ಅಂಡರ್ಲೈನ್ ಮಾಡಿಕೊಳ್ಳಿ. ಪ್ರತಿಯೊಂದು ಸ್ತರದಲ್ಲೂ ಅಕುಂಚನವಾದಂತ ಅಂದ್ರೆ ನಮಗೆ ಎಷ್ಟೋ ಸತಿ ಅನುಭವಕ್ಕೆ ಬರದೇ ಇರತಕ್ಕಂಥ ಪ್ರಸರಣಗಳು ಆಗುತ್ತಾ ಇರ್ತವೆ. ಈ ಉಪಾಯದಿಂದ ಒಳಗೆ ಪ್ರವೇಶಿಸಿದ ಆ ವಸ್ತುವು ಬೆಳೆಯುವುದಲ್ಲದೆ ತನ್ನ ಪ್ರಭಾವವನ್ನು ಹೆಚ್ಚಿಸುತ್ತಾ ಹೋಗುವುದು. ಈಗ ಸಮಯದ ಬಗ್ಗೆ ಹೇಳಿದ್ರು, ಸ್ಥಳದ ಬಗ್ಗೆ ಸ್ವಲ್ಪ ಹೇಳಿದ್ರು, ಈಗ ಆಸನದ ಬಗ್ಗೆ ಹೇಳ್ತಾ ಇದ್ದಾರೆ. ಈಗ ಆಸನದ ಬಗ್ಗೆ ಕೇಳಿರಿ. ಇದು ಯೋಗದ ಅಂಗಗಳಲ್ಲಿ ಒಂದು. ಮಹಾತ್ಮರು ಇದಕ್ಕೆ ಬಹಳ ಮಹತ್ವವನ್ನು ಕೊಟ್ಟಿದ್ದಾರೆ. ಇದು ಯೋಗದ ಆರಂಭದ ಮೆಟ್ಟಿಲು. ಇದನ್ನು ಅಂಡರ್ಲೈನ್ ಮಾಡ್ಕೊಂಡ್ರಿ. ಯೋಗದ ಆರಂಭದ ಮೆಟ್ಟಿಲು ಅಂತ ಇಲ್ಲಿ ಬರೆದಿದ್ದಾರೆ. ಆದ್ರೆ ಅಷ್ಟಾಂಗದ ಯೋಗ ದೃಷ್ಟಿಯಲ್ಲಿ ನೋಡಿದಾಗ ಇದು 3ನೇ ಮೆಟ್ಟಿಲು. ಆದ್ರೆ ಬಾಬೂಜಿ ಅವರು ಇಲ್ಲಿ ಬರೀಬೇಕಾದ್ರೆ ಯೋಗದ ಮೊದಲ ಮೆಟ್ಟಿಲು ಅಂತ ಬರೆದಿದ್ದಾರೆ. ನಾವು ಎಷ್ಟೋ ಸತಿ ಕನ್ಫ್ಯೂಷನ್ ಮಾಡ್ಕೊಂಡು ಯಾವ ಪುಸ್ತಕದಿಂದ ಕೇಳಿದ್ದಾರೆ ಅಂತ ನೋಡ್ರಿ. ನೀವು ಕಂಪ್ಲೀಟ್ ವರ್ಕ್ಸ್ ಇಂದ ಕೇಳಿದ್ರೆ ಇದು ಯಾವುದು ನಮ್ಮ 10 ನಿಯಮಗಳಿಂದ ಕೇಳಿದ್ರೆ ಮೊದಲ ಮೆಟ್ಲು ಅಂದ್ರೆ ಇದನ್ನ ಬರಿಬೇಕು. ನೀವು 3ನೇ ಮೆಟ್ಲು ಅಂತ ಅಷ್ಟಾಂಗ ಯೋಗದ ಕೇಳಿದ್ರೆ ಹಾರ್ಟ್ಫುಲ್ನೆಸ್ ಇಂದ ಅದನ್ನ ಬರಿಬೇಕು. ಅಡಿಯಲ್ಲಿರುವ ರಹಸ್ಯವನ್ನು ಇದುವರೆಗೂ ಪ್ರಕಟಿಸಲಾಗಿಲ್ಲ. ಸಮಯ ಬಂದಾಗ ಪ್ರತಿಯೊಂದು ಮಾತು ಬಯಲಿಗೆ ಬರುವುದು, ಪ್ರತಿಯೊಂದು ವಸ್ತುವು ಬೆಳಕನ್ನು ಕಾಣುವುದು. ಸೃಷ್ಟಿಯ ಆರಂಭದಲ್ಲಿ ಪ್ರತಿಯೊಂದು ಪದಾರ್ಥವು ಹೆಚ್ಚು ಕಡಿಮೆ ಸಂಪೂರ್ಣ ನಿಶ್ಚಲ ಸ್ಥಿತಿಯಲ್ಲಿ ಇದ್ದಿದ್ದು ತನ್ನ ಮೂಲದಲ್ಲಿ ಸಮಾವೇಶ ಹೊಂದುತ್ತಿದ್ದು. ಇದನ್ನು ಅಂಡರ್ಲೈನ್ ಮಾಡಿಕೊಂಡ್ರೆ, ಸೃಷ್ಟಿಯ ಆರಂಭದಲ್ಲಿ ಪ್ರತಿಯೊಂದು ಪದಾರ್ಥವು ಸಂಪೂರ್ಣ ನಿಶ್ಚಲ ಸ್ಥಿತಿಯಲ್ಲಿದ್ದು ತನ್ನ ಮೂಲದಲ್ಲಿ ಸಮಾವೇಶ ಹೊಂದುತ್ತಿದ್ದು. ಪದಾರ್ಥಗಳು ತಮ್ಮದೆಂಬ ಸ್ಥಿತಿಯನ್ನು ಕಳೆದುಕೊಂಡಿದ್ದರು, ಅವುಗಳಲ್ಲಿ ತಮ್ಮ ಪರಿಣಾಮಗಳು ಇನ್ನೂ ಉಳಿದಿದ್ದವು. ಸೊ ಇದು ಅಂಡರ್ಲೈನ್ ಮಾಡ್ಕೊಂಡ್ರಿ. ಪದಾರ್ಥಗಳು ತಮ್ಮದೆಂಬ ಸ್ಥಿತಿಯನ್ನು ಕಳೆದುಕೊಂಡಿದ್ದರು, ಅವುಗಳಲ್ಲಿ ತಮ್ಮ ಪರಿಣಾಮಗಳು ಇನ್ನೂ ಉಳಿದಿದ್ದವು. ಆ ಪರಿಣಾಮಗಳೇ ನಮಗೆ ಮುಂದಕ್ಕೆ ಸೃಷ್ಟಿ ಆಗ್ಲಿಕ್ಕೆ ಕಾರಣ ಆಗುತ್ತೆ. ಏಕೆಂದರೆ ಮೂಲ ತತ್ವದ ಪ್ರತಿಛಾಯೆ ಅವುಗಳ ಮೇಲೆ ಸಾಕಷ್ಟು ಸಮಯದವರೆಗೆ, ಎಂದರೆ ಪ್ರಳಯ ಕಾಲದವರೆಗೆ ಇದ್ದಿತು. ಇದು ಅವುಗಳಿಗೆ ತಮ್ಮ ಅಸ್ತಿತ್ವದ ಎಲ್ಲಾ ಕಾಲದಲ್ಲಿಯೂ ಸಂಸ್ಕಾರಗಳ ಪರಿಣಾಮವನ್ನು ಕಾಯ್ದಿಟ್ಟುಕೊಳ್ಳುವಲ್ಲಿ ಸಹಾಯ ಮಾಡಿತು. ಹಾಗಾದ್ರೆ ಇದು ಯಾಕಿದೆ ಅಂತ ಕೇಳ್ಬೋದು ನೀವು. ಪರಿಣಾಮ ಇನ್ನೂ ಇದೆ ಅಂತ ಹೇಳ್ತೀವಿ. ಪರಿಣಾಮ ಯಾಕಿದೆ ಅಂದ್ರೆ, ಸೃಷ್ಟಿ ಆದಾಗಿನಿಂದ ಪ್ರಳಯ ಆಗುವವರೆಗೂ ಕೂಡ ಮೂಲ ವಸ್ತು ಈ ಒಂದು ವಸ್ತುವಿನ ಮೇಲೆ ಸಾಕಷ್ಟು ಪರಿಣಾಮ ಬೀರಿತ್ತು. ಆ ಸಾಕಷ್ಟು ಪರಿಣಾಮ ಬೀರಿದಾಗ ಅದೇನಾಗಿತ್ತು, ಆ ಸಂಸ್ಕಾರನೆಲ್ಲ ಆಕ್ಟಿವ್ ಆಗಿರಿಸಿತ್ತು. ಸಂಸ್ಕಾರ ಹಾಗೆ ಉಳ್ಕೊಳ್ಳಿಕ್ಕೆ ಅದು ಪ್ರೇರೇಪಣೆ ಮಾಡಿತು. ಇದು ಅವುಗಳಿಗೆ ತಮ್ಮ ಅಸ್ತಿತ್ವದ ಎಲ್ಲಾ ಕಾಲದಲ್ಲಿಯೂ ಸಂಸ್ಕಾರಗಳ ಪರಿಣಾಮವನ್ನು ಕಾಯ್ದಿಟ್ಟುಕೊಳ್ಳುವಲ್ಲಿ ಸಹಾಯ ಮಾಡಿತು. ಇದನ್ನ ಅಂಡರ್ಲೈನ್ ಮಾಡ್ಕೋಬೇಕು. ಯಾಕಂದ್ರೆ
ಮತ್ತೆ ಸೃಷ್ಟಿ ಯಾಕಾಗತ್ತೆ ಅಂತ ಜನ ಕೇಳ್ತಾರೆ. ಅದಕ್ಕೆ ಉತ್ತರ ಇಲ್ಲಿದೆ. ಮತ್ತೆ ಸೃಷ್ಟಿ ಯಾಕಾಗತ್ತೆ ಅಂದ್ರೆ ಆ ವಸ್ತು ಇದೆಯಲ್ಲ ತನ್ನ ಮೂಲ ಸ್ವರೂಪ ಕಳ್ಕೊಂಡ್ರು ಅದರದ್ದು ಏನ್ ಸಂಸ್ಕಾರ ಅಡಕವಾಗಿದೆಯಲ್ಲ ಅದನ್ನು ಕಳ್ಕೊಳ್ಳಲ್ಲ. ಈ ಪರಿಣಾಮವನ್ನು ಅವು ಎಲ್ಲಿವರೆಗೆ ಆತ್ಮಸಾತ್ ಮಾಡಿಕೊಳ್ಳುವನೆಂಬುದು ಮನುಷ್ಯನ ತರ್ಕಕ್ಕೆ ಮೀರಿದ ಮಾತು. ಪ್ರಾಯಶಃ ಸೃಷ್ಟಿಯ ಆರಂಭದಿಂದ ಹೀಗಾಗುತ್ತಾ ಬಂದಿರಬಹುದು. ಈ ಅವಧಿಯಲ್ಲಿ ಅವು ತಮ್ಮ ಸ್ಥೂಲತೆಯನ್ನು ಕಳೆದುಕೊಂಡುವುದು ಎಂಬುದು ಮಾತ್ರ ನಿಜ. ಆದರೆ ಪರಿಣಾಮವಿದ್ದೇ ಇದ್ದಿತ್ತು. ಅಂದ್ರೆ ಸೂಕ್ಷ್ಮ ಸ್ತರದಲ್ಲಿ ಪರಿಣಾಮ ಇದ್ದೇ ಇತ್ತು. ಆ ಪರಿಣಾಮದೊಂದಿಗೆ ಅವು ಅದರಲ್ಲಿ ಸಮಾವಿಷ್ಟವಾದವು. ಅವು ಹೀರಿಕೊಂಡ ಆ ಪರಿಣಾಮವಾಗುವುದು ಅದು ಮೂಲ ಮಹಾಶಕ್ತಿಯ ಆಘಾತದಿಂದ ಉಂಟಾದ ಚಲನೆಯೇ. ಹಾಗಾದ್ರೆ ಆ ಪರಿಣಾಮ ಅಂತ ಏನ್ ಹೇಳಿದ್ರೆ ಪರಿಣಾಮನ ಡಿಫೈನ್ ಮಾಡ್ತಾ ಇದ್ದಾರೆ ಇವಾಗ. ಏನದು ಪರಿಣಾಮ ಅಂದ್ರೆ ಮೂಲ ವಸ್ತುವಿನಿಂದ ಮೂಲ ಮಹಾಶಕ್ತಿಯಿಂದ ಆದಂತ ಆಘಾತ, ಚಲನೆಯ ಆಘಾತ. ಮೂಲ ವಸ್ತುವಿನಲ್ಲಿ ನಾವು ಸೃಷ್ಟಿಯಾದಾಗ ಚಲನೆ ಇತ್ತಲ್ವಾ, ಆ ಚಲನೆ ಒಂದು ಆಘಾತನ ಮಾಡುತ್ತೆ ಪ್ರತಿಯೊಂದು ಪಾರ್ಟಿಕಲ್ ಮೇಲೆ ಅಥವಾ ಪ್ರತಿಯೊಂದು ವಸ್ತು ಮೇಲೆ. ಅದೇ ಪರಿಣಾಮ. ಈ ಚಲನವು ಪರಿಣಾಮದಿಂದ ತುಂಬಿ ತುಳುಕುತ್ತಿದ್ದಾದ ಕಾರಣ ಅದರಲ್ಲಿ ಸಾವಕಾಶವಾಗಿ ಗತಿಯನ್ನುಂಟು ಮಾಡಿತು. ಕೇವಲ ಅನುಭವದಿಂದ ಮಾತ್ರ ಗೋಚರವಾಗುವ ಈ ಗತಿಯು ಸ್ವಾಭಾವಿಕವಾಗಿಯೇ ಇದೆ. ಆ ಮೂಲಶಕ್ತಿಯಲ್ಲಿ ಒಂದಿಲ್ಲೊಂದು ರೂಪದಿಂದ ಉಳಿದುಕೊಂಡಿತು. ಈ ರೀತಿ ಅನಂತ ಕಾಲದವರೆಗೆ ಒಳಗೊಳಗೆ ಕುದಿಯತೊಡಗಿತು. ಇದನ್ನು ಕೇಂದ್ರದಲ್ಲಿನ ಗುಪ್ತ ಚಲನವೆಂದು ಕರೆಯಲಾಗಿದೆ. ಆ ಪರಿಣಾಮದಲ್ಲಿ ಏನಿತ್ತು? ಮೂಲದಿಂದ ಬಂದಂತ ಚಲನೆಯ ಆಘಾತ ಇತ್ತು. ಆ ಚಲನೆಯ ಆಘಾತ ಈಗ ಕಾಲ ಬಂದಾಗ ಚಲನೆಯ ಆಘಾತ ಕುದಿಲಿಕ್ಕೆ ಶುರುವಾಗುತ್ತೆ. ಇದು ಸತತವಾಗಿ ನಡೆದು ಮತ್ತೆ ಸೃಷ್ಟಿಯ ಕಾಲ ಬಂದಿತು. ಹೀಗಾಗಲು ಕಾರಣವೇನು? ಅದರ ಅವಶ್ಯಕತೆ ಏಕೆ ಉಂಟಾಯಿತು? ಕೇವಲ ಶಕ್ತಿಯಾಗಿದ್ದ ಆ ಗುಪ್ತ ಚಲನೆಗಳು ಹೊರಹೊಮ್ಮಲು ಕೊರಕಲನ್ನು ನಿರ್ಮಿಸಿದವು. ಮೊದಲು ಬರೀ ಶಕ್ತಿಯಾಗಿ ತನ್ನೊಳಗೆ ತಾನು ಕುದೀತಾ ಇತ್ತು ಆ ಚಲನೆ. ಬಟ್ ಕಾಲಕ್ರಮೇಣದಲ್ಲಿ ಅದು ಒಂದು ಕೊರಕಲನ್ನು, ಒಂದು ದಾರಿಯನ್ನು ಹುಡುಕತ್ತಂತೆ. ಅದರಿಂದ ಆ ಶಕ್ತಿಯು ಹೊಸ ಆವೇಶದಿಂದ ಪ್ರವಹಿಸತೊಡಗಿತು. ಇದನ್ನ ನಾವು ಎವಲ್ಯೂಷನ್ ಬಗ್ಗೆ ಮಾತಾಡ್ತೀವಿ ಸೈನ್ಸ್ ನಲ್ಲಿ. ವಿವೇಕಾನಂದರು ಹೇಳ್ತಾರೆ, ಎಲ್ಲಿ ಎವಲ್ಯೂಷನ್ ಇದೆಯೋ ಅಲ್ಲಿ ಇನ್ವಲ್ಯೂಷನ್ ಇರಬೇಕು ಅಂತ. ಎವಲ್ಯೂಷನ್ ಇನ್ವಲ್ಯೂಷನ್ ಅದು ನಿಸರ್ಗದಲ್ಲಿ ಸ್ವಾಭಾವಿಕ. ಸೃಷ್ಟಿಗೂ ಕೂಡ ಅದೇ ರೀತಿ ಆಗಿರ್ತಕ್ಕಂಥದ್ದು. ಸೃಷ್ಟಿ ಅಂದ್ರೆ ಹೊಸದಾಗಿ ಸೃಷ್ಟಿ ಆಗಲ್ಲ, ಹೊಸದಾಗಿ ಎವಲ್ಯೂಷನ್ ಆಗುತ್ತೆ, ತದನಂತರ ಅದೇ ಮತ್ತೆ ಇನ್ವಲ್ಯೂಷನ್ ಆಗುತ್ತೆ, ಮತ್ತೆ ಎವಲ್ಯೂಷನ್ ಆಗುತ್ತೆ, ಮತ್ತೆ ಇನ್ವಲ್ಯೂಷನ್ ಆಗುತ್ತೆ. ಇಷ್ಟೇ ಆಗ್ತಾ ಇರೋದು ಸೃಷ್ಟಿಯು ಪುನಃ ನಿರ್ಮಾಣವಾಯಿತು. ಮಾನವನು ರೂಪುಗೊಂಡನು. ಆತನಿಗೆ ತನ್ನ ಮೂಲವನ್ನು ಸೇರಬೇಕೆಂಬ ಆಕಾಂಕ್ಷೆಯು ಬಲವಾಗತೊಡಗಿತು. ಏಕೆಂದರೆ ಆತನಲ್ಲಿದ್ದ ಮೂಲದ ಸತ್ಯಾಂಶವು ಪ್ರಬಲವಾಗಿದ್ದ ಕಾರಣ ಆತನನ್ನು ತನ್ನ ಕಡೆಗೆ ಆಕರ್ಷಿಸತೊಡಗಿತು. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಆತನಲ್ಲಿದ್ದ ಮೂಲದ ಸತ್ಯಾಂಶವು ಪ್ರಬಲವಾಗಿದ್ದ ಕಾರಣ ಆತನನ್ನು ತನ್ನ ಕಡೆಗೆ ಆಕರ್ಷಿಸತೊಡಗಿತು. ಯಾವ ವಸ್ತು ಚಲನಗೊಂಡು ಸೃಷ್ಟಿಯ ಕಾರಣವಾಯಿತೋ ಅದು ಮನುಷ್ಯರಲ್ಲಿಯೂ ಕಾಣಿಸಿಕೊಂಡಿತು. ಅದರ ಆಧಾರವೇ ಗತಿಶೀಲವಾಗಿದ್ದರಿಂದ ಅದು ಸ್ಥಿರ ಸ್ಥಿತಿಗೆ ವಿರುದ್ಧವಾಗಿತ್ತು. ಹಾಗಾದ್ರೆ ಸೃಷ್ಟಿ ಆಗ್ಲಿಕ್ಕೆ ಮುಂಚೆ ಏನಿತ್ತು? ಎಲ್ಲ ಸ್ಥಿರವಾಗಿತ್ತು. ಸೃಷ್ಟಿ ಆದ ನಂತರ ಮನುಷ್ಯನಲ್ಲಿ ಆ ಚಲನೆ ಬಂದ ಮೇಲೆ ಏನಾಯ್ತು? ಎಲ್ಲ ಅಸ್ಥಿರಗೊಳ್ತು. ಈಗ ಮನುಷ್ಯನಿಗೆ ಅಸ್ಥಿರಗೊಂಡಂತ ಸ್ಥಿತಿ ಇಷ್ಟ ಇಲ್ಲ. ತನ್ನೊಳಗೆ ಇರತಕ್ಕಂತ ಮೂಲ ಸ್ಥಿತಿ, ಸ್ಥಿರವಾದಂತ ಸ್ಥಿತಿ ಇದೆಯಲ್ಲ ಅದು ಮೂಲ ಸ್ಥಿತಿ. ಅದರ ಕಡೆಗೆ ತಾನು ಹಿಂದಕ್ಕೆ ಹೋಗ್ಬೇಕು ಅಂತ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ. ಈಗ ಮತ್ತೆ ಆ ಸ್ಥಿರ ಸ್ಥಿತಿಗೆ ಹೋಗ್ಬೇಕೆಂಬ ವಿಚಾರ ಬಂದ ಕೂಡಲೇ ತನ್ನಲ್ಲಿದ್ದ ಚಲನೆಯನ್ನು ಆದಷ್ಟು ಮಟ್ಟಿಗೆ ಗುಪ್ತ ಸ್ಥಿತಿಗೆ ತರುವುದು ಅವಶ್ಯಕವಾಯಿತು. ಈಗ ಯಾಕೆ ಧ್ಯಾನ ಮಾಡಬೇಕು ಅಂತ ಇಲ್ಲಿ ಅಂಡರ್ಲೈನ್ ಮಾಡ್ಕೊಂಡ್ರಿ. ಈ ಇದರಲ್ಲಿ ಹೇಳ್ತಾ ಇದ್ದಾರೆ, ತನ್ನಲ್ಲಿದ್ದ ಚಲನವನ್ನು ಆದಷ್ಟು ಮಟ್ಟಿಗೆ ಗುಪ್ತ ಸ್ಥಿತಿಗೆ ತರುವುದು ಅವಶ್ಯಕವಾಯಿತು. ನಾವು ಧ್ಯಾನದಲ್ಲಿ ಅಷ್ಟೇ ಮಾಡುದು. ನಮ್ಮಲ್ಲಿರ್ತಕ್ಕಂಥ ಚಲನೆಯನ್ನೆಲ್ಲ ನಾವು ಸ್ಥಿರಗೊಳಿಸ್ತಾ ಹೋಗ್ತೀವಿ, ಕಾಮ್ ಮಾಡ್ತಾ ಹೋಗ್ತಿದ್ದಂಗೆ ಮೂಲ ಸ್ಥಿತಿಯಲ್ಲಿದ್ದಂಥ ಸ್ಥಿರತೆ ನಮ್ಮಲ್ಲಿ ಪ್ರಕಟವಾಗಲಿಕ್ಕೆ ಶುರು ಆಗುತ್ತೆ. ಹಾಗಾದ್ರೆ ಮೂಲ ಸ್ಥಿತಿಯಲ್ಲಿದ್ದಂಥ ಸ್ಥಿರತೆ ಹೊಸದಾಗಿ ಪ್ರಕಟವಾಗುತ್ತೆ? ಇಲ್ಲ, ಅದು ಆಲ್ರೆಡಿ ಮೂಲ ವಸ್ತು ನಮ್ಮಲ್ಲಿದೆ, ಅದರಲ್ಲಿ ಸ್ಥಿರತೆ ಇದೆ. ಆದ್ರೆ ನಮ್ಮ ಚಲನೆಗಳಿಂದ ಆ ಮೂಲ ವಸ್ತುವಿನಲ್ಲಿರ್ತಕ್ಕಂಥ ಸ್ಥಿರತೆನ ನಾವು ಗ್ರಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ನಾವೀಗ ಏನ್ ಮಾಡ್ತಿದ್ವಿ? ಧ್ಯಾನ ಮಾಡ್ತಾ ಚಲನೆಯನ್ನೆಲ್ಲ ಕಡಿಮೆ ಮಾಡಿ ಆ ಸ್ಥಿರತೆನ ನಾವು ಮತ್ತೆ ಮರುಸ್ಥಾಪನೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಆತನು ಉಪಾಯಗಳನ್ನು ಶೋಧಿಸತೊಡಗಿದನು. ಗುಪ್ತ ಚಲನವು ಮೂಲಕ್ಕೆ ಹೊಂದಿದ್ದರೂ ಮೂಲದೊಂದಿಗೆ ಹೋಲಿಸಿದಾಗ ಒಂದು ರೀತಿಯಿಂದ ಹೇಗೆ ಸ್ಥೂಲವಾಗಿ ಕಾಣುವುದೋ ಅಂಥದೇ ಯಾವುದಾದರೊಂದು ಸ್ಥೂಲ ವಸ್ತುವನ್ನು
ಉದ್ದಿಷ್ಟ ಗುರಿ ಮುಟ್ಟಲು ತೆಗೆದುಕೊಳ್ಳಬೇಕೆಂದು ಕಂಡುಕೊಂಡನು. ಈ ವಿಚಾರ ಬಂದಾಗ ಕೂಡಲೇ ಪ್ರಳಯ ಕಾಲದಿಂದ ಒಂದು ತರದ ಅಕುಂಚನ ಅಥವಾ ಸಂಹಾರವನ್ನು ತನ್ನಲ್ಲಿ ತಂದುಕೊಳ್ಳಬೇಕೆಂದು ಆತನಿಗೆ ತಿಳಿಯಿತು. ಹಾಗಾದ್ರೆ ನಾವು ಮೂಲ ವಸ್ತುಗೆ ಹೋಗ್ಬೇಕಂದ್ರೆ ಪ್ರಳಯ ಕಾಲದಲ್ಲಿ ಏನಾಗತ್ತಲ್ವಾ ಆ ರೀತಿಯಾದಂತ ಪರಿಸ್ಥಿತಿಯನ್ನು ನಾವು ನಿರ್ಮಾಣ ಮಾಡ್ಕೊಂಡ್ರೆ ಮೂಲ ವಸ್ತುವಿನ ಕಡೆಗೆ ನಾವು ಹೋಗ್ಬೋದು ಅಂತ ಅವನಿಗೆ ಅರ್ಥ ಆಯ್ತು. ಇದನ್ನ ಅಂಡರ್ಲೈನ್ ಮಾಡ್ಕೊಂಡ್ರಿ. ಈ ವಿಚಾರ ಬಂದ ಕೂಡಲೇ ಪ್ರಳಯ ಕಾಲದಲ್ಲಿ ಇದ್ದಂತೆ ಒಂದು ತರದ ಅಕುಂಚನ ಅಥವಾ ಸಂಹಾರವನ್ನು ತನ್ನಲ್ಲಿ ತಂದುಕೊಳ್ಳಬೇಕೆಂದು ಅವನಿಗೆ ತಿಳಿಯಿತು. ಆತ್ಮವು ವಿಶ್ವದಾದ್ಯಂತ ವ್ಯಾಪಿಸಿದೆಯಂತೆ ಮನುಷ್ಯನಲ್ಲಿಯೂ ವ್ಯಾಪಿಸಿದೆ. ಅಕುಂಚನವು ಆರಂಭವಾದಾಗ ಪ್ರಳಯದ ಸ್ಥಿತಿ ಉಂಟಾಗುವುದು. ಅಕುಂಚನ ಅಂದ್ರೆ ಕಾಂಟ್ರಾಕ್ಷನ್. ಈಗ ಮನುಷ್ಯನಲ್ಲಿಯೂ ಇಂತಹ ಅಕುಂಚನದ ಸ್ಥಿತಿ ಉಂಟಾದರೆ ವೈಯಕ್ತಿಕ ಪ್ರಳಯವು ಆರಂಭವಾಗುವುದು. ಅರ್ಥಾತ್ ಸ್ಥೂಲತೆಯ ಸ್ಥಿತಿಯಿಂದ ಅವನು ಮೂಲ ಸ್ಥಿತಿ ಎಡೆಗೆ ಜಿಗಿಯತೊಡಗುವನು. ಮನುಷ್ಯನಲ್ಲಿ ಈ ಸಂಕೋಚ ಅಥವಾ ಸಂಹಾರದ ಸ್ಥಿತಿ ಅಂದ್ರೆ ಯಾವುದು? ಪಸರಿಸಿದ ತನ್ನ ಶರೀರವನ್ನು ಹೇಗಾದರೂ ಮಾಡಿ ಮುದಿದುಕೊಳ್ಳುವುದೇ ಇಂಥ ಸಂಹಾರವಾಗಬಲ್ಲದು. ಸೊ ನಾವು ಯಾಕೆ ಕೂತ್ಕೊಳ್ತೀವಿ ಅಂತ ಜ್ಞಾಪಕ ಇದೆಯಾ? ಕಾಲ್ನ ಮಡಿಚ್ಕೊಂಡು ಯಾಕೆ ಕೂತ್ಕೊಳ್ತೀವಿ ಅಂದ್ರೆ ಆ ಆಕುಂಚನ ತರಬೇಕು ಅಥವಾ ಸಂಹಾರನ ತರಬೇಕು ಅಥವಾ ಸಂಕೋಚವಾಗಿರ್ಬೇಕು. ಕಾಲ್ ನೀಡ್ಕೊಂಡು ಕೂತ್ಕೊಂಡಾಗ ನಮ್ಗೆ ಆಕುಂಚನದ ಸ್ಥಿತಿ ಬರಲ್ಲ ಅಥವಾ ಆ ಸಂಹಾರ ಆಗಲ್ಲ. ಆಕುಂಚನವು ಯಾವಾಗಲೂ ಕೆಳಗಿನಿಂದ ಪ್ರಾರಂಭವಾಗಿ ಕ್ರಮೇಣ ಮೇಲಕ್ಕೆ ಹಬ್ಬುವುದು. ಹಾಗಾಗಿ ಕೆಳಗಡೆ ಮೊದಲು ನಾವು ಕಾಲನ್ನ ಮಡಿಸ್ಕೊಳ್ತೀವಿ, ಏಕೆಂದ್ರೆ ಅದಕ್ಕೆ ಮೇಲ್ಗಡೆ ಹೋಗಬೇಕಾಗಿದೆ. ಮನುಷ್ಯನಾದ್ರೂ ಕೆಳಗಿನಿಂದ ಅದು ಹೆಂಗೆ ಅಂದ್ರೆ ಬಲೂನ್ ನಾವು ಕೆಳಗಡೆಯಿಂದ ಪ್ರೆಷರ್ ಕೊಡ್ತಾ ಹೋಯ್ತು ಅಂತಂದ್ರೆ ಆ ಪ್ರೆಷರ್ ಮೇಲಕ್ಕೆ ಹೋಗ್ತಾ ಹೋಗುತ್ತೆ. ಈಗ ನಾವು ಧ್ಯಾನದಲ್ಲಿ ಕಾಲನ್ನು ಮಡಚ್ಕೊಂಡು ಕೆಳಗಡೆ ಕೂತ್ಕೊಂಡು ಕೂತಾಗ ಏನಾಗುತ್ತೆ, ಕೆಳಗಡೆಯಿಂದ ಬರತಕ್ಕಂಥ ಪ್ರೆಷರ್ ಏನಿದೆ ಅದು ಮೇಲ್ಗಡೆ ಹೋಗ್ಲಿಕ್ಕೆ ಶುರು ಆಗುತ್ತೆ. ಮನುಷ್ಯನಾದರೂ ಕೆಳಗಿನಿಂದ ತನ್ನ ಸಂಕೋಚವನ್ನು ಆರಂಭಿಸಿದರೆ ಆತನ ಸ್ಥಿತಿಯು ಅದೇ ಆಗುವುದು. ಏಕೆಂದರೆ ತನ್ನ ಗಾಳಗಳನ್ನು ಇತರ ಅವಯವಗಳಿಗೂ ಒಂದು ಅವಸ್ಥೆಯಲ್ಲಿರಿಸಿ ಶರೀರವನ್ನು ನಿಶ್ಚಲಗೊಳಿಸಬೇಕು. ಇದನ್ನು ಆತನು ಹೇಗಾದರೂ ಮಾಡಬಹುದು, ಆದರೆ ಕೊನೆಗೆ ಆಗುವುದು ಆಸನದ ಆಕೃತಿಯೇ. ನೀವು ಹೇಗಾದ್ರೂ ಮಾಡಿ ಒಂದು ಆಸನ ಅಂತ ಆಗುತ್ತೆ. ಹೀಗಾಗುವುದು ಅವಶ್ಯಕ, ಏಕೆಂದರೆ ಅದು ಆತ್ಮವನ್ನು ತಲುಪಲು ದಾರಿ ಮಾಡಿಕೊಡುವುದು. ಆಸನ ಎಷ್ಟು ಇಂಪಾರ್ಟೆಂಟ್ ನೋಡಿ, ಅದು ಆತ್ಮವನ್ನು ತಲುಪಲು ದಾರಿ ಮಾಡಿಕೊಡುತ್ತೆ ಅಂತ ಬರೀತಾ ಇದ್ದಾರೆ. ಆಸನದ ಪದ್ಧತಿಯು ಯಾವಾಗಲೂ ಒಂದೇ ಆಗಿರಬೇಕು. ಅದನ್ನು ಪದೇ ಪದೇ ಚೇಂಜ್ ಮಾಡ್ತಾ ಇರಬಾರ್ದು. ದಿನಾಗಲೂ ಅದೇ ಆಸನದಲ್ಲಿ ಸೇಮ್ ಪೋಸ್ಚರ್, ಸೇಮ್ ಪ್ಲೇಸ್, ಸೇಮ್ ಟೈಮ್. ಕಾರಣವಿಷ್ಟೇ, ಮೂಲವನ್ನು ತಲುಪಬೇಕೆಂಬ ಅಪೇಕ್ಷೆ ಉಂಟಾದ ಕೂಡಲೇ ಈ ವಿಶಿಷ್ಟ ಉದ್ದೇಶವನ್ನು ಸಾಧಿಸಲು ಆತನು ಪ್ರಾರಂಭದಲ್ಲಿ ಕೈಗೊಂಡ ಉಪಾಯವು ಆತನನ್ನು ಮೂಲದೊಂದಿಗೆ ಜೋಡಿಸಿತು. ಆದುದರಿಂದ ಮೂಲದೊಂದಿಗೆ ಸಂಬಂಧವನ್ನು ಪ್ರಸ್ತಾಪಿಸುವ ಆಸನವೇ ಆತನಿಗೆ ಹೆಚ್ಚು ಸಹಾಯಕವಾಗಬಲ್ಲದು. ಆದ್ದರಿಂದ ಪ್ರಾರಂಭದ ಸಂಸ್ಕಾರದ ಸಮಸ್ಯೆಯು ಪರಿಹಾರವಾಗುವುದು. ಮೂಲದೊಂದಿಗೆ ಸಂಬಂಧ ಸ್ಥಾಪನೆ ಮಾಡಿಕೊಳ್ಳಿಕ್ಕೆ ಆಸನ ಕೂಡ ಒಂದು ಅತ್ಯಂತ ಮಹತ್ತರವಾದಂತಹ ವಿಷಯ. ಒಂದೇ ಆಸನದಲ್ಲಿ ನೇರವಾಗಿ ಕುಳಿತುಕೊಂಡು ಸಂಧ್ಯೆಯನ್ನು ಆಚರಿಸುವುದು ಬಹಳ ಲಾಭದಾಯಕವೆಂದು ತೀರಾ ಪ್ರಾಚೀನ ಕಾಲದಿಂದಲೂ ತಿಳಿಯಲಾಗಿದೆ. ಕಾರಣವೇನೆಂದರೆ ಆ ಅವಸ್ಥೆಯಲ್ಲಿ ದೈವಿ ಕೃಪೆಯ ಶಕ್ತಿಯುತ ಧಾರೆಗಳು ಅಭ್ಯಾಸಿಯ ಮೇಲೆ ನೇರವಾಗಿ ಹರಿದು ಬರುವವು. ಇದನ್ನು ಅಂಡರ್ಲೈನ್ ಮಾಡಿಕೊಳ್ಳ್ರಿ. ಆ ಅವಸ್ಥೆಯಲ್ಲಿ ದೈವಿ ಕೃಪೆಯ ಶಕ್ತಿಯುತ ಧಾರೆಗಳು ಅಭ್ಯಾಸಿಯ ಮೇಲೆ ನೇರವಾಗಿ ಹರಿದು ಬರುವವು. ಒಂದು ವೇಳೆ ಜಿಜ್ಞಾಸುವು ಅಂಕುಡೊಂಕು ಸ್ಥಿತಿಯಲ್ಲಿ ಕುಳಿತುದಾದರೆ ಅಥವಾ ಮೇಲಿಂದ ಮೇಲೆ ಆಸನವನ್ನು ಬದಲಾಯಿಸುತ್ತಾ ಹೋದರೆ ಧಾರೆಗಳು ನೇರವಾಗಿ ಆವರಣದಲ್ಲಿ ತಡೆಯುಂಟಾಗಿ ಆತನಿಗೆ ಅಷ್ಟು ಲಾಭವಾಗುವುದಿಲ್ಲ. ಸೊ ಆಸನ ಚೇಂಜ್ ಮಾಡ್ತಾ ಹೋಗ್ಬಾರ್ದು, ಒಂದೇ ಪೊಸಿಷನ್ಲೇ ಕೂತಿರ್ಬೇಕು. ಅಂಕುಡೊಂಕಾಗಿ ಕೂತ್ಕೋಬಾರದು, ನೇರವಾಗಿ ಕೂತ್ಕೋಬೇಕು. ಆದುದರಿಂದ ಆಧ್ಯಾತ್ಮಿಕ ಲಾಭ ಆನಂದಗಳನ್ನು ಅದೆಷ್ಟು ಹೆಚ್ಚು ಪ್ರಮಾಣದಲ್ಲಿ ಪಡೆಯಬೇಕೆನ್ನುವರು ಸರಳವಾಗಿ ಸುಖಾಸನದಲ್ಲಿ ಕುಳಿತುಕೊಳ್ಳಬೇಕು. ಇಲ್ಲದಿದ್ದರೆ ಹೆಚ್ಚಿನ ಲಾಭದಿಂದ ಅವರು ವಂಚಿತರಾಗಬಹುದು. ಆಸನದಲ್ಲಿ ಸರಳವಾಗಿ ಕತ್ತತೆ ಕೂಡುವುದರಿಂದ ಅಹಂಕಾರದ ಸುಳಿವು ತೋರುವುದೆಂದು ಕೆಲವರು ಭಾವಿಸಬಹುದು. ಆದರೆ ಹಾಗೇನೂ ಅಲ್ಲ. ತತ್ವತಃ ಸೇವಕನು ಒಡೆಯ ಮುಂದೆ ಒಬ್ಬ ಸೈನಿಕನು ತನ್ನ ಮೇಲಾಧಿಕಾರಿ ಎದುರು ಪರೇಡಿನಲ್ಲಿ ಕಾಣಿಸಿಕೊಳ್ಳುವಂತೆ ಇರತಕ್ಕದ್ದು. ಅಧಿಕಾರಿಯು ಬರುತ್ತಲೇ ಸಾವಧಾನವೆಂಬ ಆಜ್ಞೆ ಬರುವುದು. ಕೂಡಲೇ ಸೈನಿಕನು ತನ್ನ ಎಲ್ಲಾ ಅವಯವಗಳನ್ನು ನೇರ್ಪಡಿಸಿಕೊಂಡು ಶರೀರವನ್ನು ಸಮಸ್ಥಿತಿಯಲ್ಲಿ ಅಚಲವಾಗಿರಿಸಿ ಅಧಿಕಾರಿಯ ಕಡೆ ಏಕಾಗ್ರತೆಯಿಂದ ನೋಡಬೇಕಾಗುವುದು. ಇದರಿಂದ ಆತನ ಶರೀರದ ದಕ್ಷತೆ, ಉತ್ಸಾಹ ಮತ್ತು ಆರೋಗ್ಯ ಮುಂತಾದವು ಸೂಚಿತವಾಗುವು. ಭಗವಂತನ ಮುಂದೆಯೂ ಭಕ್ತನದು ಇದೇ ಕರ್ತವ್ಯವಾಗಿದೆ. ಯಾಕೆ ನೇರವಾಗಿ ಕೂತ್ಕೋಬೇಕು ಅಂದ್ರೆ ಇಲ್ಲಿ ಶರೀರದ ದಕ್ಷತೆ
ಉತ್ಸಾಹ ಮತ್ತು ಆರೋಗ್ಯ ಈ ಮೂರೂ ಕೂಡ ವ್ಯಕ್ತವಾಗಬೇಕು. ಈಗ ನಾವು ಧ್ಯಾನ ಮಾಡ್ಬೇಕಾದ್ರೆ ಯಾರ ಮುಂದೆ ವ್ಯಕ್ತವಾಗಬೇಕು? ದೇವರ ಮುಂದೆ ವ್ಯಕ್ತ ಆಗ್ಬೇಕು. ಸರಿನಾ? ದೇವರೇ ಅಧಿಕಾರಿ, ನಾನೇ ಸೇವಕ, ನಾವೇ ಸೇವಕರು. ಈಗ ಮುಂದಿನ ಭಾಗ ಪವಿತ್ರತೆ. ಪವಿತ್ರತೆ ಬಗೆಗೆ ವಿಶೇಷದ ಹಿಂದೂಗಳಲ್ಲಿ ಬಹಳ ಉನ್ನತ ಆದರ್ಶವನ್ನು ಇಡಲಾಗಿದೆ. ಆದರೆ ಅಧಪತನ ಹೊಂದಿದ ಇಂದಿನ ರೂಪದಲ್ಲಿ ಇದು ಕೇವಲ ವಿಚಾರದಲ್ಲಷ್ಟೇ ಉಳಿದುಕೊಂಡಿದೆ. ನಿಯಮಗಳೆಲ್ಲ ಮರೆತು ಹೋದವು, ಕೇವಲ ಸ್ನಾನ ಮಾಡುವುದಂತೆ ನೆನಪಿನಲ್ಲಿ ಉಳಿಯಿತು. ಈ ಪವಿತ್ರತೆಯ ತಳಹದಿ ಹೀಗಿದೆ: ನಾವು ತಲುಪಬೇಕಾದ ಅವಿನಾಶಿ ತತ್ವವು ನಿಷ್ಕಳಂಕವು ಶುದ್ಧವೂ ಆಗಿದ್ದು ಅದರಲ್ಲಿ ಪವಿತ್ರತೆ ತಾನೇ ತಾನಾಗಿದೆ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಯಾಕೆ ಪವಿತ್ರತೆ ಇಂಪಾರ್ಟೆಂಟ್ ಅಂದ್ರೆ, ನಾವು ತಲುಪಬೇಕಾಗಿರ್ತಕ್ಕಂಥ ಮೂಲ ವಸ್ತು ಇದೆಯಲ್ಲ, ಮೂಲ ತತ್ವ, ಅದು ಪ್ಯೂರ್ ಆಗೇ ಇದೆ, ನಿಷ್ಕಳಂಕವಾಗಿದೆ. ಇಂದು ನಾವು ಪವಿತ್ರತೆಯ ಆದರ್ಶವನ್ನು ಇರಿಸಿಕೊಂಡೆವು. ಅದು ಎಂಥ ಪವಿತ್ರತೆ? ಮಲ, ವಿಕ್ಷೇಪ, ಆವರಣ ರಹಿತವಾದಂಥದ್ದು. ಸೊ ಈ ಮೂಲನ್ನು ದಾಟಿ ಹೋಗ್ಬೇಕು ನಾವು. ಮಲ, ವಿಕ್ಷೇಪ, ಆವರಣ ಮೂರನ್ನು ದಾಟಿದ್ರೆ ಯಾವ ರೀತಿ ಆದಂತ ಪವಿತ್ರತೆ ಆಗ್ತಿರೋ ಅದು ನಮ್ಮನ್ನು ಮೂಲಕ್ಕೆ ತಗೊಂಡು ಹೋಗ್ಲಿಕ್ಕೆ ಸಹಾಯ ಮಾಡುತ್ತೆ. ನಮ್ಮ ಅಸ್ತಿತ್ವದಲ್ಲಾದರೂ ಈ ಮೂರು ವಿಕಾರಗಳಿವೆ. ಈ ಮೂರು ವಿಕಾರಗಳು ಯಾವುದು ಅಂತ ಕೇಳ್ತಾರೆ. ಮಲ, ವಿಕ್ಷೇಪ, ಆವರಣ. ಅದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಪವಿತ್ರತೆ ಇದ್ದಲ್ಲಿ ಇವು ಇರಲಾರವು. ನಮ್ಮ ವಿಚಾರ ಇಂಥ ಉನ್ನತ ಮಟ್ಟದ ಪವಿತ್ರತೆಯ ಕಡೆಗೆ ಹರಿಯಿತು. ಆಗ ನಾವು ನಮ್ಮಲ್ಲಿದ್ದ ಬಾಹ್ಯ ವಸ್ತುಗಳಿಂದ ಆದರ್ಶದ ಅನುಕರಣವನ್ನು ಆರಂಭಿಸಿದೆವು. ಶರೀರವನ್ನು ಉಜ್ಜಿ ಶುದ್ಧಗೊಳಿಸಲು ತೊಡಗಿದೆವು. ಅಶುದ್ಧ ಸ್ನಾನಗಳನ್ನು ಶುದ್ಧವಾಗಿಸಲು ವಿಶೇಷ ಲಕ್ಷ್ಯ ವಹಿಸಿದೆವು. ಆಗ ಏನಾಯಿತು? ಬಾಹ್ಯ ಕ್ರಿಯೆಗಳಿಂದ ನಾವು ಹತ್ತಿದ ಪವಿತ್ರತೆಯ ಅನುಕರಣವು ಮನಸ್ಸಿನ ಮೇಲೆ ಪರಿಣಾಮ ಬೀರತೊಡಗಿತು. ಕ್ರಮೇಣ ಅದರಲ್ಲಿಯೂ ಶುದ್ಧತೆ ಸಂಚಾರವಾಯಿತು. ಹೀಗೆ ಬಹುಕಾಲ ನಡೆಯಿತು. ಜೊತೆಗೆ ನಮ್ಮ ದೃಷ್ಟಿಯಲ್ಲಿ ಆದರ್ಶವು ಸತತವಾಗಿ ಉಳಿದು ಈ ಪವಿತ್ರತೆಯನ್ನು ಹೆಚ್ಚಿಸಿತು. ಹೊರಗಡೆ ಬಾಹ್ಯದಲ್ಲಿ ನಾವು ಮಾಡ್ತಕ್ಕಂಥ ಪವಿತ್ರತೆ, ತದನಂತರ ಒಳಗಿನಿಂದ ಆಗ್ತಕ್ಕಂಥ ಪವಿತ್ರತೆ. ನಾವು ಮೂಲದೊಳಗೆ ಹೋಗ್ಬೇಕು ಅಂದ್ರೆ ನಮ್ಮ ವಿಚಾರ ಅದರ ಕಡೆ ಹರಿದಾಗ ಮೂಲದಲ್ಲಿ ಇರ್ತಕ್ಕಂಥ ಪವಿತ್ರತೆ ನಮ್ಮ ಎಡೆಗೆ ಹರಿದು ನಮ್ಮ ಆಂತರಿಕ ಪವಿತ್ರತೆನ ಅದು ಜಾಸ್ತಿ ಮಾಡುತ್ತೆ. ಬಾಹ್ಯವಾಗಿ ನಾವು ಆಚರಿಸ್ತಕ್ಕಂಥ ಪವಿತ್ರತೆ ನಮ್ಮ ಒಳಗಡೆ ಹರಿದು ಅದು ಕೂಡ ಪವಿತ್ರತೆ ಹೆಚ್ಚು ಮಾಡುತ್ತೆ. ಸೊ ಎರಡೂ ಕಡೆಯಿಂದ ನಾವು ಪವಿತ್ರ ಆಗಲಿಕ್ಕೆ ಶುರು ಆಗ್ತೀವಿ. ಮೊದಲನೇದಾಗಿ ನಮ್ಮ ಕರ್ಮಗಳು ಮನಃಶುದ್ಧಿಯನ್ನು ಉಂಟು ಮಾಡುವುದರಲ್ಲಿ ತತ್ಪರವಾದವು. ಎರಡನೇದಾಗಿ ಗುರಿಯು ಬಂಗಾರಕ್ಕೆ ಸುಗಂಧ ಬೆರೆಸಿದಂತೆ ಮಾಡಿತು. ಕೇಳುವುದೇನು? ಪವಿತ್ರತೆ ಬೆಳೆಯಿತು, ಮನಃಶುದ್ಧಿ ಆಯಿತು, ಒಳ್ಳೆ ವಿಚಾರಗಳು ಉದಯತೊಡಗಿದವು. ಇವೆಲ್ಲ ನಮ್ಮ ಮುಖ್ಯ ಗುರಿಯ ಸಾಧನೆಗಾಗಿ ಸಹಾಯವಾದವು. ಇದು ಅಂಡರ್ಲೈನ್ ಮಾಡ್ಕೊಳ್ರಿ. ನಾವು ರೆಗ್ಯುಲರ್ ಧ್ಯಾನ ಮಾಡ್ತಾ ಹೋಯ್ತು ಅಂತಂದ್ರೆ ಇದೆಲ್ಲ ಆಗ್ಬೇಕು. ಪವಿತ್ರತೆ ಬೆಳಿಬೇಕು, ಮನಸ್ಸು ಶುದ್ಧಿ ಆಗ್ಬೇಕು, ಒಳ್ಳೆ ವಿಚಾರಗಳು ಬರ್ಲಿಕ್ಕೆ ಶುರು ಆಗ್ಬೇಕು. ಹೀಗೆ ನಮಗೆ ಇಬ್ಬಗೆಯ ಲಾಭವಾಯಿತು. ಆಂತರಿಕ ಓಡಾಟವಂತೂ ನಡೆದೇ ಇದ್ದಿತ್ತು, ಹೊರಗಿನ ಓಡಾಟವು ಈ ಕೆಲಸದಲ್ಲಿ ಸಹಾಯ ಮಾಡಿತು. ಗುರಿಯನ್ನು ಮುಟ್ಟುವುದರಲ್ಲಿ ಇವೆರಡೂ ತುಂಬಾ ನೆರವು ನೀಡಿದವು. ಇವೆರಡೂ ಸಾಮರಸ್ಯ ಪಡೆದಾಗ ಅದೇ ಒಂದು ಶಕ್ತಿಯಾಗಿ ನಮ್ಮ ಮಾರ್ಗವನ್ನು ಮತ್ತಷ್ಟು ಸುಗಮಗೊಳಿಸಿದವು. ಈ ಕಡೆ ಒಂದು ಧಾರೆ ಹರಿತಾ ಇದೆ, ಪವಿತ್ರತೆಯ ಧಾರೆ, ಹೊರಗಿನಿಂದ ಒಳಗಡೆಯಿಂದ ಪವಿತ್ರತೆಯ ಧಾರೆ ಹರಿತಾ ಇದೆ. ಅದು ಎರಡೂ ಕೂಡಿದಾಗ ಏನಾಗುತ್ತೆ? ಅದಕ್ಕೆ ಮತ್ತಷ್ಟು ಬಲ ಬಂದು ಅದು ನಮ್ಮ ದಾರಿನ ಮತ್ತಷ್ಟು ಸುಗಮಗೊಳಿಸುತ್ತೆ. ಈಗ ನಾವು ಎರಡೂ ಪಕ್ಕಗಳಿಂದ ಹಾರತೊಡಗಿದೆವು. ಪ್ರತಿಯೊಂದು ವಸ್ತುವು ತಾನಾಗೇ ಸಿದ್ಧಿಸತೊಡಗಿತು. ನೋಡಿ, ಪವಿತ್ರತೆಯು ನಮ್ಮ ಧ್ಯೇಯ ಸಾಧನೆಯಲ್ಲಿ ಎಷ್ಟೊಂದು ನೆರವಾಯಿತು. ನಮ್ಮ ನಿಯಮಗಳಲ್ಲಿ ಸಂಧ್ಯೆ ಮತ್ತು ಉಪಾಸನೆ ಮೊಟ್ಟ ಮೊದಲು ಬಂದಿವೆ. ಕಾರಣವೇನೆಂದರೆ ಅವನನ್ನು ಆಚರಿಸುವುದರಿಂದ ನಾವು ಯಾವ ಶಕ್ತಿಯನ್ನು ಒಂದಲ್ಲೊಂದು ದಿನ ಸಹಜವಾಗಿ ಪಡೆಯಬೇಕಾಗಿದ್ದು ಅದನ್ನು ಆರ್ಗನಿಂದಲೇ ಪಡೆಯತೊಡಗುವು. ಈ ಬಗ್ಗೆ ಇನ್ನೊಂದು ಮಾತು. ಮೂಲದಿಂದ ಧಾರೆಗಳು ಪ್ರವೇಶತೊಡಗಿದಾಗ ಅವುಗಳ ಪ್ರತಿಮಥನವು ಸ್ಥೂಲತೆಯ ಅವಸ್ಥೆಯನ್ನು ಹುಟ್ಟಿಸಿತು. ಅಂದ್ರೆ ದೇವ್ ಎರಡು ದಿಕ್ಕಿನಲ್ಲಿ ಹೇಳುತ್ತೆ, ಹಿಂಗೆ 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 ಹರಿಯುತ್ತಲ್ವಾ, ಅದು ಸೃಷ್ಟಿಗೆ ಕಾರಣ ಆಯಿತು ಅಂತ ಹೇಳ್ತಾರೆ. ಮಥನ ಮತ್ತು ಪ್ರತಿಮಥನ, ಅದರಿಂದ ಅಣು, ಪರಮಾಣು ಮತ್ತು ವಿವಿಧ ಆಕಾರಗಳ ಕಣಗಳು ಸಿದ್ಧವಾದವು. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಮೂಲದಿಂದ ಬರ್ತಕ್ಕಂಥ ಧಾರೆಗಳಲ್ಲಿ ಮಥನ, ಪ್ರತಿಮಥನ ಇರುತ್ತೆ. ಅದರಲ್ಲಿ ಅವೆರಡು ಮಥನ ಪ್ರತಿಮಥನ ಮಾಡಿದ್ರಿಂದ ನಮಗೆ ಅಣು, ಪರಮಾಣು ಮತ್ತು ವಿವಿಧ ಆಕಾರದ ಕಣಗಳು ಸಿದ್ಧವಾದವು. ಯಾವುದನ್ನು ನಮ್ಮ ಜೀವನವು ಅವಲಂಬಿಸಿದೆಯೋ ಆ ಉಷ್ಣತೆಯೂ ಅವುಗಳಲ್ಲಿ ಪ್ರವಹಿಸುತ್ತಿದ್ದವು. ಅದರಿಂದ ನಾನಾ ರೂಪಗಳು ವ್ಯಕ್ತವಾದವು, ವಿವಿಧ ಕ್ರಿಯೆಗಳು ನಡೆಯತೊಡಗಿದವು, ಉಷ್ಣತೆ ಉಳಿಯಿತು. ಇದುವರೆಗೂ ಉಳಿದುಕೊಂಡೇ ಇದೆ, ಆದರೆ ಅದರ ಪ್ರವಾಹ ಮಾತ್ರ
ಕೆಳಮುಖವಾಗಿದೆ. ಸೊ ಈಗ ಉಷ್ಣತೆ ಉಳಿತು, ಮನುಷ್ಯರಲ್ಲಿ ಏನಾಗಿದೆ, ದೈವದತ್ತವಾಗಿ ಏನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ಮನುಷ್ಯರಲ್ಲಿ ಅದು ಕೆಳಮುಖವಾಗಿದೆ. ಈ ಕೆಳಗೆ ಮೇಲೆಗಳ ವಿಚಾರವೇನೆಂದು ಜನರು ಪ್ರಶ್ನಿಸಬಹುದು. ನಾವು ಉಚ್ಚ ಮಟ್ಟದ ವಸ್ತುವನ್ನು ಕುರಿತು ಚಿಂತಿಸುವಾಗ ಕೆಳಮಟ್ಟದ ಪದಾರ್ಥವು ನಮ್ಮ ವಿಚಾರದಲ್ಲಿ ನೆಲೆಸುವುದು. ನಾವು ಯಾವುದೇ ಮೇಲಿರತಕ್ಕಂಥ ವಸ್ತುವಿನ ಬಗ್ಗೆ ವಿಚಾರಿಸಿದಾಗ ಕೆಳಗಿರತಕ್ಕಂಥ ವಿಚಾರವು ಕೂಡ ಅಗೋಚರವಾಗಿ ಅಲ್ಲೇ ಇರುತ್ತೆ. ಅಲ್ಲದೆ ನಾವು ಉಚ್ಚ ಮತ್ತು ಶ್ರೇಷ್ಠ ವಸ್ತುವಿನಿಂದ ಬಂದಿರುವುದೆಂದ ಮೇಲೆ ಅದರ ನಂತರದ ವಸ್ತುವು ಸ್ವಾಭಾವಿಕವಾಗಿ ಕೀಳು ಅಥವಾ ಕಡಿಮೆ ದರ್ಜೆ ಎನಿಸುವುದು. ಆದುದರಿಂದ ನಾವು ಅದನ್ನು ಅತ್ಯುಚ್ಚ ಅಥವಾ ಉಚ್ಚ ಅಥವಾ ಸರ್ವಶ್ರೇಷ್ಠವೆಂದು ಭಾವಿಸುತ್ತೇವೆ. ಆಗ ಮೇಲೆ ಕೆಳಗೆ ಇವುಗಳ ಕಲ್ಪನೆಯು ನಮ್ಮ ಮನಸ್ಸಿನಲ್ಲಿ ಕೂಡಲೇ ಪ್ರವೇಶಿಸುವುದು. ಕೆಳಗಿನ ಎಳೆತವು ಕಡಿಮೆಯಾದಾಗ ಪರಮಾಣುಗಳು ಮೇಲೆ ಸತತವಾಗಿ ಉಷ್ಣತೆಯನ್ನು ಬೀರುತ್ತಿರುವ ವಸ್ತುವೇ ಅದನ್ನು ಮೇಲ್ಗಡೆ ತಿರುಗಿಸಲು ಸಹಾಯ ಮಾಡುತ್ತದೆ. ಇದನ್ನು ಅಂಡರ್ಲೈನ್ ಮಾಡಿಕೊಳ್ಳ್ರಿ. ಕೆಳಗಿನ ಸೆಳೆತವು ಕಡಿಮೆಯಾದಾಗ ಪರಮಾಣುಗಳ ಮೇಲೆ ಸತತವಾಗಿ ಉಷ್ಣತೆಯನ್ನು ಬೀರುತ್ತಿರುವ ವಸ್ತುವೇ ಅದನ್ನು ಮೇಲ್ಗಡೆ ತಿರುಗಿಸಲು ಸಹಾಯ ಮಾಡುವುದು. ಅರ್ಥಾತ್ ಇದು ನಿಮಗೆ ಪ್ರಶಿಕ್ಷಕರಾಗಿ ಕೆಲಸ ಮಾಡಬೇಕಾದ್ರೆ ಇವೆಲ್ಲ ಗೊತ್ತಿರಬೇಕು. ಅರ್ಥಾತ್ ಎಲ್ಲಿಂದ ಈ ವಸ್ತುಗಳು ಪ್ರಕಟವಾಗುವವೋ ಮತ್ತು ಯಾವ ಚಲನದಿಂದ ಇವುಗಳು ಕಾವನ್ನು ಹುಟ್ಟಿಕೊಂಡಿತೋ ಅದು ಇವುಗಳನ್ನು ಹಗುರ ಮಾಡುವುದು. ಅಂದ್ರೆ ವಿ ಯೂಸ್ ದ ನೇಚರ್ಸ್ ಸೇಮ್ ಫೋರ್ಸ್ ಇನ್ ಅವರ್ ಜರ್ನಿ. ಅಲ್ಲಿಂದ ಹಗುರಾದ ಪದಾರ್ಥವು ಯಾವಾಗಲೂ ಮೇಲೆ ಕೇಳುವುದು ಅದರ ಗುಣಧರ್ಮ. ಅಲ್ಲಿವರೆಗೂ ಅಂಡರ್ಲೈನ್ ಮಾಡ್ಕೊಳ್ರಿ. ಮೇಲೆಗಡೆ ಕೆಳಗಿನ ಎಳೆತವು ಕಡಿಮೆ ಆದಾಗ ಅಂತಿದೆಯಲ್ಲ, ನಾವು ಧ್ಯಾನದಲ್ಲಿ ಮಾಡೋದು ಇಷ್ಟೇನೆ. ಧ್ಯಾನದಲ್ಲಿ ನಮ್ಮ ಪ್ರಜ್ಞೆನ ಹರಿತಿರ್ತಕ್ಕಂಥ ಏನು ಶಕ್ತಿ ಇದೆಯಲ್ಲ, ಮೂಲದಿಂದ ಬಂದಿರತಕ್ಕಂಥ ಶಕ್ತಿ, ಅದು ಪೋಲ ಹೋಗ್ತಾ ಇರುತ್ತೆ ನಮ್ಮ ಹೃದಯದಿಂದ. ಎಲ್ಲಿಗೆ ಹೋಗ್ತಿರುತ್ತೆ? ಪ್ರಾಪಂಚಿಕ ವಿಷಯದೆಡೆಗೆ ಹೋಗ್ತಾ ಇರುತ್ತೆ. ನಾವೇನ್ ಮಾಡ್ತೀವಿ, ಆ ಪೋಲ್ ಆಗ್ತಿರ್ತಕ್ಕಂಥ ಶಕ್ತಿಯನ್ನ ಅದಕ್ಕೆ ಡೈರೆಕ್ಷನ್ ಚೇಂಜ್, ದಿಕ್ಕನ್ನು ಬದಲಾಯಿಸ್ತೀವಿ. ದಿಕ್ಕನ್ನು ಬದಲಾಯಿಸಿದಾಗ ಅದೇ ಶಕ್ತಿ ಈಗ ನಮ್ಗೆ ಆಧ್ಯಾತ್ಮಿಕ ಪ್ರಗತಿ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಹೊಸ ಶಕ್ತಿಯನ್ನು ನಾವು ಏನು ಹುಟ್ಟಾಕಲ್ಲ, ಪ್ರಜ್ಞೆಯಲ್ಲಿ ಹರಿತಿರತಕ್ಕಂಥ ಶಕ್ತಿಯನ್ನು ಉಪಯೋಗಿಸ್ಕೊಂಡು ನಾವು ಅದರ ದಿಕ್ಕನ್ನು ಬದಲಾಯಿಸಿ ಅದು ಪ್ರಾಪಂಚಿಕ ವಸ್ತುವಿನ ಕಡೆಗೆ ಆ ಮನಸ್ಸು ಆ ಶಕ್ತಿ ಪ್ರವಹಿಸುವ ಬದಲಿಗೆ ನಾವು ಅದನ್ನ ಆಧ್ಯಾತ್ಮಿಕ ವಿಚಾರಗಳಿಗೆ ಅದನ್ನ ತಿರುಗಿಸ್ತೀವಿ. ಆ ದಿಕ್ಕನ್ನು ಬದಲಿಸಿದಾಗ ಅದೇ ಶಕ್ತಿಯಿಂದನೇ ನಾವು ಆಧ್ಯಾತ್ಮಿಕ ಪ್ರಗತಿಯನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸರಿನಾ? ಹಾಗಾದ್ರೆ ಈ ಕೆಳಗಿನ ಸೆಳೆತ ಅಂತ ಏನು ಇಲ್ಲಿ ಬರೆದಿದಾರಲ್ಲ, ಅದೇನಪ್ಪಾ ಅಂದ್ರೆ ನಮ್ಮ ಟೆಂಡೆನ್ಸಿ ಏನಿದೆಯಲ್ಲ, ನಮ್ಮ ಪ್ರವೃತ್ತಿ ಯಾವುದ್ರ ಕಡೆಗೆ, ಪ್ರಾಪಂಚಿಕ ವಿಚಾರದ ಕಡೆಗೆ ನಮ್ಮ ಮನಸ್ಸನ್ನು ತೊಡಗಿಸುವಂತ ಪ್ರವೃತ್ತಿನ ಅವರು ಕೆಳಗಿನ ಸೆಳೆತ ಅಂತ ಬರೆದಿದ್ದಾರೆ. ಆ ಕೆಳಗಿನ ಸೆಳೆತ ಕಡಿಮೆ ಆಗ್ಬೇಕಂದ್ರೆ ಯಾಕೆ ನಮಗೆ ಪ್ರಾಪಂಚಿಕ ವಿಚಾರದ ಕಡೆ ಮನಸ್ಸು ಹೋಗುತ್ತೆ ಅಂದ್ರೆ ಸಂಸ್ಕಾರಗಳಿರೋದ್ರಿಂದ ಹೋಗುತ್ತೆ. ಸೊ ಪ್ರಶಿಕ್ಷಕರ ಹತ್ರ ಹೋದಾಗ ಏನಾಗುತ್ತೆ, ಸಂಸ್ಕಾರಗಳನ್ನ ಕ್ಲೀನ್ ಮಾಡ್ತಾರೆ. ಆ ಶಕ್ತಿ ಏನಿದೆ, ಆ ಶಕ್ತಿ ಹರಿತಿರೋದನ್ನ ದಿಕ್ಕನ್ನ ಬದಲಾವಣೆ ಮಾಡಿ ಆಧ್ಯಾತ್ಮಿಕತೆ ಕಡೆಗೆ ಹರಿಲಿಕ್ಕೆ ಶುರು ಮಾಡಿದಾಗ ನೋಡಿ, ಒಂದನೇ ಬಿಂದುವಿನಿಂದ ಆ ಶಕ್ತಿ ಅದು ಟರ್ನ್ ಆಗಿದ ತಕ್ಷಣ ದಿಕ್ಕು ಬದಲಾವಣೆ ಆಗ್ತಿದ್ದಂಗೆನೆ ನಮ್ಗೆ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಸ್ವಲ್ಪ ರುಚಿ ಹತ್ತಲಿಕ್ಕೆ ಶುರು ಆಗುತ್ತೆ. ಧ್ಯಾನದ ಬಗ್ಗೆ ಸ್ವಲ್ಪ ಆಸಕ್ತಿ ಬರುತ್ತೆ. ಧ್ಯಾನ ಸರಿಯಾಗಿ ಮಾಡ್ಬೇಕು ಅಂತ ಅನಿಸುತ್ತೆ. ಇದ್ರ ಬಗ್ಗೆ ಇನ್ನೂ ತಿಳ್ಕೋಬೇಕು ಅಂತ ಅನಿಸುತ್ತೆ. ಇವೆಲ್ಲ ಕೂಡ ನಮ್ಮ ಹೃದಯಕ್ಕೆ ಎಲ್ಲೋ ಒಂದು ಕಡೆ ಆ ದಿಕ್ಕು ಬದಲಾವಣೆ ಆಗಿದೆ. ಶಕ್ತಿಯ ಪ್ರವಾಹ ಏನಾಗ್ತಾ ಇದೆ, ಆ ಪ್ರಸರಣ ಏನಾಗ್ತಿದೆ, ಅದರ ದಿಕ್ಕು ಬದಲಾವಣೆ ಆಗಿದೆ. ಆ ಶಕ್ತಿ ಪ್ರವಹಿಸ್ತಾ ಇರ್ತಕ್ಕಂಥ ದಿಕ್ಕು ಬದಲಾವಣೆ ಆಗಿದೆ. ಅದು ಕಾಲಕ್ರಮೇಣ ಇನ್ನೊಂಚೂರು ಮುಂದಕ್ಕೆ ಹೋದಾಗ, ಎರಡನೇ ಬೆಂಡುಗೆ ಹೋದಾಗ ವೈರಾಗ್ಯದ ಅನುಭವ ಆಗುತ್ತೆ, ಶಾಂತತೆಯ ಅನುಭವ ಆಗುತ್ತೆ. ಸೊ ಅದೇ ಶಕ್ತಿ ಅಂದ್ರೆ ನಿಸರ್ಗದಿಂದ ಏನ್ ಪ್ರಜ್ಞೆಯಲ್ಲಿ ಹರಿದುಕೊಂಡು ಬರ್ತಾ ಇದ್ದಿಲ್ಲ ಶಕ್ತಿ, ಅದೇ ಶಕ್ತಿಯನ್ನು ಉಪಯೋಗಿಸ್ಕೊಂಡು ನಾವು ಆಧ್ಯಾತ್ಮಿಕ ಪ್ರಗತಿ ಮಾಡುದು. ಅದರ ಅರ್ಥವಿಷ್ಟೇ, ಅದು ತನ್ನ ಮೂಲದ ಕಡೆಗೆ ಹೋಗ ಬಯಸುವುದು. ಈ ಪ್ರಕಾರ ಧಾರೆಗಳ ಪರಿಣಾಮದಿಂದ ಗತಿಶೀಲತೆಯನ್ನು ಪಡೆದ ಎಲ್ಲ ಪದಾರ್ಥಗಳು ತಮ್ಮ ಮೂಲವನ್ನು ಸೇರ ಬಯಸುವುದು ಸ್ವಾಭಾವಿಕ. ಮನುಷ್ಯನಲ್ಲಿ ಈ ಪ್ರವೃತ್ತಿ ಹೆಚ್ಚು ಪ್ರಮಾಣದಲ್ಲಿ ಇದೆ. ಕೆಳಗಿನ ಹಗ್ಗ ಹರಿದಾಗ, ಅರ್ಥಾತ್ ಅಧೋಮುಖ ಪ್ರವೃತ್ತಿಯು ನಿಂತಾಗ ತನ್ನ ಮೂಲವನ್ನು ಸೇರಬೇಕೆಂಬ ಅಭಿಲಾಷೆ ಉಂಟಾಗುವುದು ಸಹಜವೇ. ಆದ್ದರಿಂದಲೇ ಸಂಧ್ಯೆ ಮತ್ತು ಉಪಾಸನೆ ಕಡೆಗೆ ಆತನ ಮನಸ್ಸು ಹರಿಯತೊಡಗುವುದು. ಯಾಕೆ ಆ ಟೈಮಲ್ಲಿ ಹರಿಯತ್ತೆ ಅಂದ್ರೆ, ಉಷ್ಣತೆ ಕಡಿಮೆ ಆಯಿತು, ತಂಪು ಬಂತು, ಅದೆರಡರ ಸಮಾಗಮದಲ್ಲಿ ಆ ಶಕ್ತಿ ಹರಿಯೋದಿದೆಯಲ್ಲ, ಆ ಶಕ್ತಿ ಹರಿಯೋದು ಒಳಗಡೆ ಸ್ವಾಭಾವಿಕವಾಗಿ ಹರಿಯುತ್ತೆ. ಈ ಉಷ್ಣತೆಯಲ್ಲಿ ಮತ್ತು ಸೂರ್ಯನ ಪರಿಣಾಮದಿಂದ ಉಂಟಾದ ಉಷ್ಣತೆಯಲ್ಲಿ ಬಹಳ ಅಂತರವಿದೆ. ಇದು ಕೂಡ ನಿಮಗೆ ಪ್ರಶ್ನೆ. ಎರಡು ಉಷ್ಣತೆ ಬಗ್ಗೆ ಇರತಕ್ಕಂಥ ವ್ಯತ್ಯಾಸ ಏನು ಅಂತ ಕೇಳ್ತಾರೆ. ಈ ಉಷ್ಣತೆಯು ಮೂಲದಿಂದಲೇ ಹುಟ್ಟಿರುವುದು, ಆದ ಕಾರಣ ಅದರಲ್ಲಿ ಭೌತಿಕತೆ ಇರುವುದಿಲ್ಲ. ಸೂರ್ಯನ ಉಷ್ಣತೆಯಾದರೂ ಪದಾರ್ಥದಿಂದ
ಹುಟ್ಟಿರುವ ಕಾರಣ ಅದರಲ್ಲಿ ಭೌತಿಕತೆ ಇರುವುದಲ್ಲದೆ ಅದಕ್ಕಿಂತ ಸ್ಥೂಲವಾಗಿದೆ. ಎರಡು ವ್ಯತ್ಯಾಸ. ಮೂಲದಿಂದ ಬರುತ್ತಿರತಕ್ಕಂಥ ಉಷ್ಣತೆ ಸೂಕ್ಷ್ಮವಾಗಿದೆ, ಮತ್ತೆ ಅದರಲ್ಲಿ ಭೌತಿಕತೆಯ ಲವಲೇಶದ ಗಂಧವೂ ಇಲ್ಲ. ಆದರೆ ಸೂರ್ಯನಿಂದ ಬರುತ್ತಿರತಕ್ಕಂಥ ಉಷ್ಣತೆ ಅದರಲ್ಲಿ ಭೌತಿಕತೆ ಇದೆ, ಜೊತೆಗೆ ಅದು ಸ್ಥೂಲವಾಗಿದೆ. ನನ್ನ ಅಭಿಪ್ರಾಯದಲ್ಲಿ ಮೊದಲನೆಯದನ್ನು ಶಕ್ತಿ ಎಂದು ಕರೆದರೆ ಹೆಚ್ಚು ಸಮಂಜಸವಾಗುತ್ತೆ. ಇದುವರೆಗೂ ಅದು ಉಷ್ಣತೆ ಅಂತ ಹೇಳಿದ್ರು ಬಾಬುಜಿ. ಅದನ್ನ ಈಗ ಶಕ್ತಿ ಅಂತ ಕರೆದ್ರೆ, ಮೂಲದಿಂದ ಬರುತ್ತಿರ್ತಕ್ಕಂಥ ಶಕ್ತಿ ಅಂತ ಕರೆದ್ರೆ ಹೆಚ್ಚು ಸಮಂಜಸ. ಶಕ್ತಿಯಲ್ಲಿ ಉಷ್ಣತೆ ಗುಪ್ತವಾಗಿರುವುದು, ಆದರೆ ಸೂರ್ಯನ ಕಿರಣದಲ್ಲಿ ಉಷ್ಣತೆಯಲ್ಲಿ ಅದು ವ್ಯಕ್ತವಾಗಿರುವುದು. ಇದು ಮೂರನೇ ಡಿಫರೆನ್ಸ್, ಮೂರನೇ ವ್ಯತ್ಯಾಸ. ಶಕ್ತಿಯಲ್ಲಿ ಉಷ್ಣತೆ ಗುಪ್ತವಾಗಿರುವುದು, ಸೂರ್ಯನಲ್ಲಿ ಅದು ಪ್ರಕಟದ ರೂಪದಲ್ಲಿ ಇದೆ. ಎರಡೂ ಉಷ್ಣತೆ ಎನಿಸಿದರೂ ಅವುಗಳಲ್ಲಿ ಭೂಮಿ ಆಕಾಶಗಳ ಅಂತರವಿದೆ. ಸೂರ್ಯನ ಪರಿಣಾಮದ ಉಷ್ಣತೆಯಲ್ಲಿ ಕೇವಲ ಶೆಕೆ ಇದೆ. ಮೂಲ ಉಷ್ಣತೆಯಾದರೂ ಜೀವನವನ್ನು ಪೋಷಿಸುವಂಥದ್ದು, ವರ್ಧಿಸುವಂಥದ್ದು. ಸರಿನಾ? ಇದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಇದು ನಾಲ್ಕನೇ ವ್ಯತ್ಯಾಸ. ಸೂರ್ಯನ ಉಷ್ಣತೆ ನಮ್ಗೆ ಬರೀ ಶೆಕೆ ಕೊಡುತ್ತೆ, ಆದ್ರೆ ಮೂಲದಿಂದ ಬರ್ತಿರ್ತಕ್ಕಂಥ ಉಷ್ಣತೆ ನಮಗೆ ಜೀವನನ ಪೋಷಣೆ ಮಾಡುತ್ತೆ, ವರ್ಧಿಸುತ್ತೆ. ಈ ಸೂಕ್ಷ್ಮ ಸಂಗತಿಗಳನ್ನು ತಿಳಿಯಲು ಸರಿಯಾದ ಸಾಧನವಿಲ್ಲದಿರುವುದು ಶೋಚನೀಯವಷ್ಟೇ. ಸಾಧ್ಯವಾದ ಮಟ್ಟಿಗೆ ವಿಚಾರಗಳನ್ನು ಶಬ್ದಗಳಲ್ಲಿ ಅಭಿವ್ಯಕ್ತಿಗೊಳಿಸಲಾಗಿದೆ, ಆದರೆ ಇವೆರಡೂ ಉಷ್ಣತೆಗಳ ಭೇದವನ್ನು ಪ್ರತ್ಯಕ್ಷ ಅನುಭವದಿಂದಲೇ ಅರಿಯಲು ಸಾಧ್ಯ. ಸೊ ಎರಡು ರೀತಿಯಾದಂಥ ಉಷ್ಣತೆ ಇದೆ. ಮೂಲದಿಂದ ಬರುತ್ತಿರ್ತಕ್ಕಂಥ ಉಷ್ಣತೆ, ಸೂರ್ಯನಿಂದ ಬರುತ್ತಿರ್ತಕ್ಕಂಥ ಉಷ್ಣತೆ. ಅದು ಎರಡರ ನಡುವೆ ಇರತಕ್ಕಂಥ ವ್ಯತ್ಯಾಸ. ಸೊ ಈ ಪ್ಯಾರಾಗ್ರಾಫ್ ಅಲ್ಲಿ 4 ಡಿಫರೆನ್ಸ್ ಇದೆ. ಇದು ಪ್ರಶ್ನೆ ಎಷ್ಟೋ ಸತಿ ಬಂದಿದೆ, ದಯವಿಟ್ಟು ಇದನ್ನ ಗಮನ ಕೊಡಿ. ಸಹಜ ಮಾರ್ಗ ಪದ್ಧತಿಯಲ್ಲಿ ಮಾರ್ಗದರ್ಶಿಯು ತನ್ನ ಶಕ್ತಿಯಿಂದ ಅಭ್ಯಾಸಿಯ ಕೆಳಮುಖದ ಪ್ರವೃತ್ತಿಗಳನ್ನು ದುರ್ಬಲಗೊಳಿಸುವನು. ಇದರಿಂದ ಅವು ತಾವಾಗಿಯೇ ಭಗವದ್ ಅಭಿಮುಖವಾಗುವು. ಮನಸ್ಸಿನ ಈ ಸ್ಥಿತಿಯು ಚೈತನ್ಯದ ಉನ್ನತ ಸ್ತರಕ್ಕೆ ಸಂಬಂಧಪಟ್ಟಿದೆ. ಮೊದಲನೇದು ನಿಮ್ಮ ಸ್ತರಕ್ಕೆ. ಇದೇ ತತ್ವವೇ ಆಧ್ಯಾತ್ಮಿಕ ತರಬೇತಿಯ ತಳಹದಿಯಾಗಿದೆ. ತತ್ವಜ್ಞಾನಿಗಳು ಇದನ್ನು ಕುರಿತು ವಿಚಾರ ಮಾಡಲಿ. ತೀರಾ ಸಂಕ್ಷೇಪವಾಗಿ ಇದನ್ನು ವಿವರಿಸಿದ್ದೇನೆ. ಈ ಸಂದರ್ಭದಲ್ಲಿ ಒಬ್ಬ ಶ್ರೇಷ್ಠ ಸಂತರ ಈ ಮಾತುಗಳನ್ನು ಹೇಳುವುದು ತೀರಾ ಉಚಿತವೆನಿಸುವುದು. ಭಗವಂತನು ಭಕ್ತನ ಪ್ರತಿಯೊಂದು ಪ್ರಶ್ನೆಗೂ ಉತ್ತರದ ಬಾಗಿಲುಗಳನ್ನು ಮುಚ್ಚಿದಿರುವನು. ಈ ಬಾಗಿಲು ಏನೆಂಬುದನ್ನು ವಿಚಾರ ಮಾಡಿದಾಗ ಈ ತೆರೆ ಜ್ಞಾನಕ್ಕೆ ಸಂಬಂಧಪಟ್ಟುದೆಂದು ತಿಳಿದು ಬಂದಿದೆ. ಒಬ್ಬ ಕವಿಯಾದರೂ ಸಹಬಾನನಂತೆ ಜೀವನ ತತ್ವಜ್ಞಾನಿ. ವಾಕ್ಪಟುತ್ವ, ಇದು ಇಲ್ಲಿ ಬರೀತಾರೆ, ವಾಕ್ಪಟುತ್ವವನ್ನು ಯಾರು ಬೇಕಾದರೂ ಸಾಧನೆ ಪಡೆಯಬಹುದು. ಆದರೆ ಸುಭಾನನ ಅಂದ್ರೆ ಭಗವಂತನ ಪೂರ್ಣ ಜ್ಞಾನವನ್ನು ಯಾರು ಪಡೆಯಲಾರರು. ಅದಕ್ಕೆ ನಾವು ಮೊನ್ನೆ ಹೇಳಿದೆ, ನಿಮ್ಗೆ ಜ್ಞಾಪಕ ಇದೆಯಾ? ಅಭ್ಯಾಸಿಗೊಂದು ಸ್ಥಾನ ಇದೆ, ಗುರುಗೊಂದು ಸ್ಥಾನ ಇದೆ, ಭಗವಂತನಿಗೊಂದು ಸ್ಥಾನ ಇದೆ. ಯಾರು ಸ್ಥಾನ ಪಲ್ಲಟನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸರಿನಾ? ಸೊ ನೀವು ಪ್ರಶಿಕ್ಷಕರಲ್ಲಿ ಹೋದಾಗ ಏನಾಗುತ್ತೆ, ನಮ್ಮ ಕೆಳಗೆ ಹರಿತಿರತಕ್ಕಂಥ ಕೆಳಮುಖದ ಪ್ರವೃತ್ತಿಗಳನ್ನು ಅವರು ದುರ್ಬಲಗೊಳಿಸ್ತಾರೆ. ಹೇಗೆ ದುರ್ಬಲಗೊಳಿಸ್ತಾರೆ? ಸಂಸ್ಕಾರಗಳನ್ನ ಕ್ಲೀನ್ ಮಾಡಿ ದುರ್ಬಲಗೊಳಿಸ್ತಾರೆ. ಈಗ ಈ ತೆರೆಯನ್ನು ಕುರಿತು ಕೇಳಿ. ತೆರೆ ಯಾವುದು? ಮುಚ್ಚಿದೆ ಅಂತ ಹೇಳಿದ್ನಲ್ಲ, ಬಾಗಿಲು ಮುಚ್ಚಿದೆ ಅಂತ. ಆ ತೆರೆ ಭಗವಂತನ ಮೂಲ ರಹಸ್ಯವನ್ನು ತಿಳಿಯಲು ಅಡ್ಡ ಬರುವ ತೆರೆ ಯಾವುದು? ಇದು ಕೂಡ ನಿಮಗೊಂದು ಪ್ರಶ್ನೆ. ನಾವು ಭಗವಂತನ ಕುರಿತು ವಿಚಾರ ಮಾಡಿದಾಗ ನಮ್ಮ ತಿಳುವಳಿಕೆಯು ತನ್ನ ಸುತ್ತಲೂ ಒಂದು ವೃತ್ತವನ್ನು ನಿರ್ಮಿಸುವುದು, ಅದೇ ಒಂದು ತೆರೆ ಆಗುತ್ತೆ. ನಾವು ಭಗವಂತನ ಬಗ್ಗೆ ಏನ್ ತಿಳ್ಕೊಂಡಿದ್ದೀವಿ, ಏನ್ ಅನ್ಕೊಂಡಿದೀವಿ, ಅದೇ ಒಂದು ತೆರೆ ಆಗ್ಬಿಡುತ್ತೆ. ನಮ್ಮ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ದೊರೆಯದಿರಲು ಇದೇ ಗ್ರಂಥಿಯೇ ಕಾರಣ. ಈ ಪರಿಮಿತಿಯನ್ನು ನಾವು ದಾಟಿ ಹೋಗಲು ಸಾಧ್ಯವಾದರೆ ಅತ್ಯಂತ ಸೂಕ್ಷ್ಮ ಸಂಗತಿಗಳು ಸಹ ನಮಗೆ ತಿಳಿಯಬಹುದು. ಈ ವೃತ್ತವು ಇದರ ನಂತರ ಬರುವ ವೃತ್ತದ ಪ್ರತಿಚ್ಛಾಯೆ. ಅದರಲ್ಲಿ ನಾವು ಪ್ರವೇಶ ಮಾಡಿದಾಗ ಕೇಂದ್ರದ ರಹಸ್ಯವು ಗೋಚರವಾಗುವುದು. ನಾವು ನಮ್ಮ ಅಸ್ತಿತ್ವದ ಕಣಗಳನ್ನು ಭಿನ್ನ ಭಿನ್ನ ಮಾಡಿಕೊಂಡಾಗಲೇ ಈ ಬಂಧನಗಳು ಕತ್ತರಿಸಿ ಹೋಗುವುದು. ಆದರೆ ಈ ಸಾಮರ್ಥ್ಯ ಎಲ್ಲರಿಗೂ ಇರುವುದಿಲ್ಲ, ಏಕೆಂದರೆ ಇದಕ್ಕೆ ಅಗತ್ಯವಾದ ನಿಯಮಗಳನ್ನು ಪಾಲನೆ ಎಲ್ಲರಿಂದಲೂ ಸಾಧ್ಯವಿಲ್ಲ. ಅಂದ್ರೆ ಈಗ ಇನ್ನೊಂದು ಟೆಕ್ನಿಕ್ ಹೇಳ್ತಾ ಇದ್ರೆ, ಇದು ಅಭ್ಯಾಸಿಗಳಿಗಲ್ಲ, ಪ್ರಶಿಕ್ಷಕರಿಗೂ ಅಲ್ಲ, ಮಾಸ್ಟರ್ ಮಾತ್ರ ಇದನ್ನ ಮಾಡೋದು. ಅಭ್ಯಾಸಿಯ ಅಸ್ತಿತ್ವದ ಕಣಗಳಿದೆಯಲ್ಲ, ಅದನ್ನ ಚಿನ್ನ ಭಿನ್ನ ಮಾಡಿ ಮತ್ತೆ ಅದನ್ನ ಜೋಡಣೆ ಮಾಡೋದು ಒಂದು ವ್ಯವಸ್ಥಿತ ರೂಪದಲ್ಲಿ. ಈ ಸಾಮರ್ಥ್ಯ ಎಲ್ಲರಿಗೂ ಬರುವುದಿಲ್ಲ, ಏಕೆಂದರೆ ಅದಕ್ಕೆ ಅಗತ್ಯವಾದ ನಿಯಮಗಳ ಪಾಲನೆ ಎಲ್ಲರಿಂದಲೂ ಸಾಧ್ಯವೂ ಇಲ್ಲ. ತನ್ನ ಇಚ್ಛಾಶಕ್ತಿಯಿಂದ ಈ ಕಣಗಳನ್ನು ಚಿನ್ನ ಮಾಡಬಲ್ಲ ಯಾವನಾದರೂ ಉದಿಸಿ ಬಂದರೆ ಮಾತ್ರ ಈ ವೃತ್ತವು ದೃಷ್ಟಿಯಿಂದ ಸರಿದು ಹೋಗುವುದು. ಏಕೆಂದರೆ ಚಿನ್ನ ಸ್ಥಿತಿಯಲ್ಲಿ ಆತನ ದೃಷ್ಟಿಯು ಅದರೊಂದಿಗೆ ಬೆರೆತು ಹೋಗುವುದು. ಆದರೆ ಇದರ ಜ್ಞಾನವಾಗಬೇಕಾದ್ರೆ ಮೊದಲಿದ್ದ ಹಾಗೆಯೇ ಕಣಗಳನ್ನು ಮತ್ತೆ ಹೊಂದಿಸಿ ಶರೀರವನ್ನು ಸುವ್ಯವಸ್ಥಿತಗೊಳಿಸಲು ಬಲ್ಲವನಾಗಿರಬೇಕು.
ಇದು ಕಾಯಕಲ್ಪ ವಿದ್ಯೆ ಅಂತ ಇತ್ತು, ಜ್ಞಾಪಕ ಇದೆಯಾ? ಯಾರಾದ್ರೂ ನೋಡಿದಾರ? ವಯಸ್ಸಾದ ಮೂಲಕ ವಾಪಸ್ಸು ಯಮನ ಗಳಿಸ್ಕೊಳ್ತಾ ಇದ್ರು. ಕಾಯಕಲ್ಪ ವಿದ್ಯೆ ಅಂತಿತ್ತು. ಆ ಕಾಯಕಲ್ಪ ವಿದ್ಯೆನಲ್ಲಿ ಇದೇ ಮಾಡ್ತಾ ಇದ್ವಿ, ಕಣಗಳನ್ನ ಮತ್ತೆ ಹಿಂದಿನ ಸ್ಥಿತಿಗೆ ತಗೊಂಡೋಗಿ ಮರುಜೋಡಣೆ ಮಾಡೋದು. ಅವಾಗ ಆ ವ್ಯಕ್ತಿ ಬದಲಾವಣೆ ಆಗೋದು. ಸರಿ, ಅದು ಒಂದು ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಂಪಲ್. ಇದನ್ನ ಹೆಂಗ್ ಮಾಡ್ಬೋದು? ಆಧ್ಯಾತ್ಮಿಕವಾಗಿನೂ ಮಾಡ್ಬೋದು, ಇದನ್ನು ಶಾರೀರಿಕವಾಗಿ ಕೂಡ ಮಾಡ್ಬೋದು. ಜನಸಾಮಾನ್ಯರ ದೃಷ್ಟಿಯಲ್ಲಿ ಇಂಥ ಮನುಷ್ಯರು ಹುಟ್ಟಿರ್ಲಿಕ್ಕಿಲ್ಲ. ನನ್ನ ಅನುಭವದ ಮೇರೆಗೆ ಹೇಳುವುದಾದರೆ ಇಂಥ ಹಲವಾರು ಮಹಾಪುರುಷರು ಆಗಿ ಹೋಗಿದ್ದಾರೆ. ಕಣಗಳನ್ನು ಬೇರ್ಪಡಿಸಿದಾಗಿನ ಸ್ಥಿತಿಯು ಸೃಷ್ಟಿ ಆರಂಭದಲ್ಲಿದ್ದ ಗುಪ್ತ ಚಲನದಂತಿರುತ್ತದೆ. ಇದನ್ನ ಅಂಡರ್ಲೈನ್ ಮಾಡ್ಕೊಂಡ್ರೆ, ಕಣಗಳೆಲ್ಲ ಬೇರ್ಪಡಿಸಿದಾಗ ಏನ್ ಸ್ಥಿತಿ ಇರುತ್ತೆ? ಗುಪ್ತ ಚಲನೆ ಶುರು ಆಯ್ತಲ್ಲ, ಕ್ಷೋಭೆ ಉಂಟಾದಾಗ ಆ ಸ್ಥಿತಿಯಲ್ಲಿ ಇರುತ್ತೆ. ಅದರಲ್ಲಿ ಆತನ ಇಚ್ಛಾಶಕ್ತಿ ಅಡಗಿರುವುದು. ಮಹಾಪ್ರಳಯದ ನಂತರವೂ ಇದೇ ಸ್ಥಿತಿ ಕಾಣಿಸಿಕೊಳ್ಳುವುದು. ಈ ಪ್ರಕಾರ ಸೃಷ್ಟಿಗೆ ಕಾರಣವಾದ ಪ್ರಸ್ತುತ ಇಚ್ಛಾಶಕ್ತಿಯೇ ವಿಚ್ಛಿನ್ನವಾದ ಕಣಗಳನ್ನು ಪುನರ್ವ್ಯವಸ್ಥಿತಗೊಳಿಸಲು ಕಾರಣವಾಗುವುದು. ಆಗ ಯಾವ ಬಂಧನವೂ ಉಳಿಯದು. ಸೃಷ್ಟಿ ಹಾಗಾಯ್ತು ಅಂತ ಇನ್ನೊಂದು ಕೊಡ್ತಾರೆ ಇಲ್ಲಿ. ಆ ಇಚ್ಛಾಶಕ್ತಿ ಉಳ್ಕೊಂಡಿತ್ತಂತೆ, ಆ ಕಣಗಳಲ್ಲಿ ಗುಪ್ತ ಚಲನೆಯಲ್ಲಿ ಇಚ್ಛಾಶಕ್ತಿ ಉಳ್ಕೊಂಡಿತ್ತಂತೆ. ಆ ಇಚ್ಛಾಶಕ್ತಿ ಮತ್ತೆ ಪ್ರಬಲವಾದಾಗ ಆ ಕಣಗಳನ್ನೆಲ್ಲ ಮತ್ತೆ ಚಿನ್ನ ಭಿನ್ನಗೊಳಿಸಿ ಅದನ್ನು ಮತ್ತೆ ಅದು ಜೋಡಣೆ ಆಗ್ಲಿಕ್ಕೆ ಬೇರೆ ಬೇರೆ ಸ್ಮಾಲ್ ಕಾಂಪೊನೆಂಟ್ ಆಗಿ ದೊಡ್ಡದಿತ್ತು, ಅದೆಲ್ಲ ಚಿನ್ನ ಭಿನ್ನವಾಯಿತು. ಎಲ್ಲ ಕಣಗಳು ಒಟ್ಟೊಟ್ಟಿಗೆ ಕೂಡ್ಕೊಳ್ತಾ ಹೋದು. ಆವಾಗ ಆಕೃತಿ ಬರ್ಲಿಕ್ಕೆ ಶುರು ಆಯ್ತು. ನೀವು ಇದೆಲ್ಲ ನೋಡಿದ್ರೆ, ನೀವು ಫಾರ್ ಎಕ್ಸಾಂಪಲ್ ಸುಮ್ಮನೆ ಯೂಟ್ಯೂಬ್ ಅಲ್ಲಿ ಹೋಗಿ ಮೂನ್ ಹೆಂಗ್ ಫಾರ್ಮ್ ಆಯ್ತು ಅಂತ ನೋಡ್ರಿ. ಮೂನ್ ಹೆಂಗ್ ಫಾರ್ಮ್ ಆಯ್ತು ಅಂತ ನೋಡಿದ್ರೆ ಎಷ್ಟೊಂದು ಆಸ್ಟ್ರಾಯ್ಡ್ಸು, ಎಷ್ಟೊಂದು ಅಲ್ಲಿ ಇದ್ದಂತ ಸ್ಪೇಸ್ ನಲ್ಲಿ ಇದ್ದಂತ ಎಷ್ಟೊಂದು ಭಾಗಗಳು ಎಲ್ಲ ಒಟ್ಟಿಗೆ ಕೂಡ್ಕೊಂಡು ಕಡೆಗೆ ಒಂದು ಸುತ್ತುವರಿಯುವಂತ ರೂಪ ತಾಳಿ, ಯಾಕಂದ್ರೆ ಎಲ್ಲ ಸುತ್ತುತ್ತಾ ಇತ್ತಲ್ಲ, ಆ ಸುತ್ತುತ್ತಾ ಏನಾಯ್ತು, ಅದು ಎಡ್ಜಸ್ ಎಲ್ಲ ಸ್ಮೂತ್ ಆಗ್ಲಿಕ್ಕೆ ಶುರು ಆಯ್ತು, ಮೂನ್ ಆಯ್ತು. ಎಲ್ಲ ಒಟ್ಟಿಗೆ ಕೂಡಿ ಅದು ಮೂನ್ ಅಂತ ಆಯ್ತು ಕಡೆಗೆ. ಸೊ ನೀವು ಮೂನ್ನ ಯೂಟ್ಯೂಬ್ ಅಲ್ಲಿ ಮೂನ್ ಹೆಂಗ್ ಸೃಷ್ಟಿ ಆಯ್ತು ಅಂತ ನೋಡಿದ್ರೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಮನಸ್ಸಿಗೆ ಒಂದು ಕಲ್ಪನೆ ಬರುತ್ತೆ, ಹ್ಯಾಗ್ ಸೃಷ್ಟಿ ಆಯ್ತು ಅಂತ. ಸರಿನಾ? ಸರಿ, ನಿಯಮ 1 ಆಯ್ತು. ಈಗ ನಿಯಮ 2 ಶುರು ಮಾಡೋಣ. ಯಾಕಂದ್ರೆ ಅಥವಾ ಒಂದು ಕೆಲಸ ಮಾಡ್ಬೋದು, ನಾನು ಮುಂದಕ್ಕೆ ಹೋಗ್ತೀನಿ. 10ನೇ ನಿಯಮ ಮತ್ತು 9ನೇ ನಿಯಮ ಇವೆರಡು ಓದ್ಬೇಡ, ಅಲ್ಲಿ 3 ನಿಯಮ ಆಗುತ್ತೆ. 9ನೇ ನಿಯಮಕ್ಕೆ ಹೋಗ್ರಿ, ಪೇಜ್ ನಂಬರ್ 261. ಜನರಲ್ಲಿ ಪ್ರೇಮ ಮತ್ತು ಪವಿತ್ರ ಭಾವನೆಗಳು ಮೂಡಿಸುವ ಹಾಗೆ ನಿಮ್ಮ ಜೀವನವಂತೂ ಮತ್ತು ವ್ಯವಹಾರವನ್ನು ರೂಪಿಸಿಕೊಳ್ಳಿರಿ. ಇಲ್ಲೂ ಕೂಡ ಪ್ರೇಮ ಮತ್ತು ಪವಿತ್ರತೆ ಬಗ್ಗೆ ಮಾತಾಡ್ತಿದೆ, ಅದನ್ನ ಅಂಡರ್ಲೈನ್ ಮಾಡ್ರಿ. ಮೊದಲನೇದು ಪವಿತ್ರತೆ ಬಗ್ಗೆ ಮಾತಾಡಿದೆ, ಜ್ಞಾಪಕ ಇದೆಯಾ? ಮೊದಲನೇ ನಿಯಮ. ಈಗ ಇಲ್ಲೂ ಕೂಡ 9ನೇ ನಿಯಮ ಪ್ರೇಮ ಮತ್ತು ಪವಿತ್ರತೆ ಬಗ್ಗೆ ಮಾತಾಡ್ತಿದೆ. ನಮ್ಮ ವಿಚಾರಗಳಿಂದ ನಮಗೆ ಬಲ ದೊರೆಯುತ್ತದೆ. ದೇವನಿರ್ಮಿತ ಹಾಗೂ ಮನುಷ್ಯ ನಿರ್ಮಿತ ವಸ್ತುಗಳಲ್ಲಿ ಪೂರ್ಣ ಸಾಮರಸ್ಯ ಉಂಟಾದಾಗಲೇ ಇದು ಸಾಧ್ಯವಾಗುವುದು. ಹಾಗಾದ್ರೆ ನಮ್ಗೆ ಯಾವಾಗ ಬಲ ಬರುತ್ತೆ ಅಂದ್ರೆ ದೇವನಿರ್ಮಿತ ಮತ್ತು ಮನುಷ್ಯ ನಿರ್ಮಿತ ಎರಡೂ ಕೂಡ ಸೇರ್ಕೊಂಡಾಗ ಬಲ ಬರುತ್ತೆ. ನಾನು ಎಕ್ಸಾಂಪಲ್ ಕೊಡ್ನಲ್ಲ, ಉದಾಹರಣೆ ಕೊಡ್ನಲ್ಲ, ನೀರಿನ ಕಂಪನಗಳು, ಅದನ್ನ ಇವಾಗ ಮತ್ತೆ ಮನಸ್ಸಿನಲ್ಲಿ ತಂದುಕೊಳ್ಳ್ರಿ. ಆ ಸೆಂಟರ್ ಕಲ್ಲು ಎಲ್ಲಿ ಬಿತ್ತೋ ಅಲ್ಲಿಂದ ಬರ್ತಿರ್ತಕ್ಕಂಥ ಒಂದು ಕಂಪನ ಇದೆ, ವೇವ್ ಇದೆ, ಅಲೆ ಇದೆ. ನೀರಿನ ಹನಿ ಎಲ್ಲಿ ಬಿತ್ತೋ ಅಲ್ಲಿಂದ ಬಂದಿರತಕ್ಕಂಥ ಒಂದು ಹನಿ ಇದೆ. ಸಪೋಸ್ ಕೆಲವು ಕಡೆ ಅದು ಎರಡು ಒಂದಕ್ಕೊಂದು ವಿರುದ್ಧವಾಗಿ ಕೆಲಸ ಮಾಡುತ್ತೆ, ಕೆಲವು ಕಡೆ ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡುತ್ತೆ. ಎಲ್ಲಿ ಅದು ಪೂರಕವಾಗಿ ಕೆಲಸ ಮಾಡುತ್ತೋ ಅಲ್ಲಿ ಬಲ ಇರುತ್ತೆ. ಇದನ್ನೇ ನಾವು ದೈವ ಬಲ ಅಂತ ಕರೆಯೋದು. ನಾವು ಆಡ್ಭಾಷೆನಲ್ಲಿ ಪ್ರತಿಯೊಂದಕ್ಕೂ ದೈವ ಬಲದ ಅಗತ್ಯ ಇದೆ ಅಂತ ನಾವು ಮಾತಾಡ್ತೀವಿ. ಆದ್ರೆ ಎಷ್ಟೋ ಸತಿ ದೈವ ಬಲ ಅಂದ್ರೆ ಏನು ಅಂತ ಗೊತ್ತಾಗಲ್ಲ. ಅಂದ್ರೆ ನಮ್ಮ ಕಂಪನಿಗಳು ಮತ್ತೆ ದೈವದಿಂದ ಬಂದಿರತಕ್ಕಂಥ ಕಂಪನಿಗಳು ಎರಡೂ ಒಂದೇ ದಿಕ್ಕಿನಲ್ಲಿ ಹರಿದಾಗ ಒಂದು ಬಲ ಬರುತ್ತೆ. ಅದಕ್ಕೆ ನಾವು ದೈವ ಬಲ ಅಂತ ಕರಿತೀವಿ. ವ್ಯವಹಾರವೆಂಬ ಶಬ್ದಕ್ಕೆ ಬಹಳ ವ್ಯಾಪಕವಾದಂತ ಅರ್ಥವಿದೆ. ಕೇಂದ್ರದ ಅನಂತರ ಬರುವ ಮಂಡಲವನ್ನೆಲ್ಲ ಅದು ವ್ಯಾಪಿಸಿದೆ. ಈಶ್ವರನ ವ್ಯವಹಾರದಲ್ಲಿ ಒಂದು ಅರ್ಥದಿಂದ ಸಮಾನತೆ ಇರುವುದು. ಇದನ್ನು ಅನ್ಲೈನ್ ಮಾಡಿಕೊಳ್ಳ್ರಿ. ಕೇಂದ್ರದಿಂದ ಅನಂತರ ಬರುವ ಎಲ್ಲ ಮಂಡಲಗಳನ್ನು ಆ ವ್ಯವಹಾರವು ಆವರಿಸಿದೆ. ಈಶ್ವರ ವ್ಯವಹಾರದಲ್ಲಿ ಒಂದು ಅರ್ಥದಿಂದ ಸಮಾನತೆ ಇರುವುದು. ಸೊ ಈಶ್ವರ ವ್ಯವಹಾರ ಮಾಡಿದ್ರೆ ಎಲ್ಲರ ಹತ್ರನು ಸಮಾನವಾಗಿ ವ್ಯವಹಾರ ಮಾಡ್ತಾನೆ. ಅವನಿಗೆ ನನ್ನವರು ತನ್ನವರು ಅಂತ ಏನಿಲ್ಲ. ಉದಾಹರಣೆಗಾಗಿ ಆತನು ಎಲ್ಲರಿಗೂ ಸಮಾನವಾಗಿ ಬೆಳಕನ್ನು ಕೊಡುವನು, ಎಲ್ಲರಿಗೂ ಉಸಿರಾಡಲು ಗಾಳಿಯನ್ನು ನಿರ್ಮಿಸಿರುವನು. ಇದೇ ರೀತಿ ನಮ್ಮ ಜೀವನವನ್ನು ಸ್ಥಿರಗೊಳಿಸಿ ಪೋಷಿಸಲು ಅನೇಕ ವಸ್ತುಗಳನ್ನು ಸೃಷ್ಟಿಸಿರುವನು. ಇದನ್ನೇ ವ್ಯವಹಾರದ ಸಮಾನತೆ ಎಂದು ಹೇಳುವುದು.
ಇನ್ನೂ ಹಲವು ವಸ್ತುಗಳಿವೆ. ಅವು ಬೇರೆ ರೂಪದಲ್ಲಿ ಪ್ರಕಟವಾಗಿ ಬೇರೆ ವ್ಯವಹಾರಗಳನ್ನು ಹೊಂದಿದವು. ಮಣ್ಣಿನ ಒಂದು ಮುದ್ದೆಯನ್ನು ಅದರಿಂದ ಮಾಡಿದ ಒಂದು ಆಟಿಕೆಯನ್ನು, ಈಗ ಮಣ್ಣಿನ ಒಂದು ಮುದ್ದೆ ನೋಡ್ರಿ, ಅದರಿಂದ ಮಾಡಿದಂತ ಒಂದು ಆಟ ಸಾಮಾನು ನೋಡ್ರಿ. ವಸ್ತುವನ್ನು ನಾವು ಎಷ್ಟೋ ವ್ಯತ್ಯಾಸದ ದೃಷ್ಟಿಯಿಂದ ನೋಡುತ್ತೇವೆ. ಮಣ್ಣಿನ ಮುದ್ದೆಗಿಂತಲೂ ಅದರಿಂದ ಮಾಡಿದ ಆಟಿಕೆಯು ಹೆಚ್ಚು ಮೆಚ್ಚುಗಳು. ಅದರಂತೆ ಮನುಷ್ಯನು ತನ್ನನ್ನು ಸರಿಯಾಗಿ ರೂಪಿಸಿಕೊಂಡು ಭಗವಂತನ ಮುಂದೆ ಹೋದರೆ ಭಗವಂತನ ಬೇರೆ ದೃಷ್ಟಿಯಿಂದ ಆತನನ್ನು ನೋಡುವನು. ಈಗ ಮನುಷ್ಯ ಆಟಿಕೆ ಅಂತ ಆಗೋಗಿದ್ದಾನೆ. ಮನುಷ್ಯ ಮುಂಚೆ ಮಣ್ಣಿನ ರೂಪದಲ್ಲಿ ಇದ್ದ. ಮಣ್ಣಿನ ರೂಪದಲ್ಲೇ ಅವನು ಅಂದ್ರೆ ಭಗವಂತ ಇರತಕ್ಕಂಥ ಸ್ಥಿತಿನಲ್ಲೇ ಆ ರೂಪವನ್ನೇ ಪಡ್ಕೊಂಡು ಭಗವಂತನ ಮುಂದೆ ಹೋದಾಗ ಭಗವಂತ ಅವನನ್ನ ಬೇರೆ ರೀತಿ ನೋಡ್ತಾನೆ. ಆದುದರಿಂದ ನಾವು ಭಗವಂತನ ದೃಷ್ಟಿಯನ್ನು ಆಕರ್ಷಿಸುವಂತೆ ನಮ್ಮನ್ನು ನಾವು ರೂಪಿಸಿಕೊಳ್ಳಬೇಕು. ಅಂಡರ್ಲೈನ್ ಮಾಡ್ರಿ. ಈ ದೈವಿಯ ವ್ಯವಹಾರದ ಅನುಕರಣೆ ಮಾಡಿ ನಮ್ಮ ನಿತ್ಯ ಜೀವನದಲ್ಲಿ ಆಚರಿಸಬೇಕು. ಅಂದ್ರೆ ಏನು ದೈವಿ ವ್ಯವಹಾರ ಅಂದ್ರೆ ಏನು? ಹೇಗೆ ಎಲ್ಲರನ್ನೂ ಸಮಾನರಾಗಿ ಕಾಣೋದು ದೈವಿ ವ್ಯವಹಾರ. ಇದು ಅಂಡರ್ಲೈನ್ ಮಾಡ್ಕೊಳ್ರಿ. ದೈವಿ ವ್ಯವಹಾರದ ಮಾಪದಂಡ ಅಂದ್ರೆ ಎಲ್ಲರನ್ನೂ ಸಮಾನರಾಗಿ ಕಾಣುವುದು. ದೈವಿ ವ್ಯವಹಾರಗಳು ವಿವಿಧ ರೀತಿಯಲ್ಲಿ ಪ್ರಕಟವಾಗುತ್ತವೆ. ಪದಾರ್ಥಗಳನ್ನು ಕಾಣುವ ಬೇರೆ ಬೇರೆ ಬಣ್ಣಗಳು ಇದಕ್ಕೆ ಒಂದು ನಿದರ್ಶನ. ತೋಟದಲ್ಲಿ ಒಂದೇ ಕಡೆಗೆ ಅರಳುವ ಹೂಗಳಲ್ಲಿ ಒಂದು ಕೆಂಪಾಗಿದ್ದರೆ ಇನ್ನೊಂದು ಹಳದಿಯಾಗಿರುತ್ತದೆ. ನಿಸರ್ಗದ ನಾನಾ ವರ್ಣಗಳ ವಸ್ತುಗಳಲ್ಲಿ ಪ್ರತಿಯೊಂದು ವಸ್ತುವು ಅದರ ಯೋಗ್ಯತೆಗೆ ತಕ್ಕಂತೆ ಪಾಲ್ಗೊಳ್ಳುತ್ತದೆ. ಸೊ ನಿಸರ್ಗದ ಕ್ರಿಯೆಯಲ್ಲಿ ಪ್ರತಿಯೊಂದು ವಸ್ತುವು ತನ್ನ ಯೋಗ್ಯತೆಗೆ ತಕ್ಕಂತೆ ಪಾಲ್ಗೊಳ್ಳುತ್ತೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಒಂದೊಂದು ವಸ್ತುವಿನ ವಿಷಯದಲ್ಲಿ ಅದರ ವ್ಯವಹಾರವು ಬೇರೆ ಬೇರೆಯಾಗಿರುತ್ತದೆ. ಇದನ್ನು ಅಲಕ್ಷಿಸಿ ನಾವಾದರೂ ನಮ್ಮ ಜೀವನದಲ್ಲಿ ರೂಪಿಸಿಕೊಳ್ಳಬೇಕು. ಇದನ್ನು ಅನುಲಕ್ಷಿಸಿ ಅಂದ್ರೆ ಅದೇ ರೀತಿಯಲ್ಲಿ ನಾವು ನಮ್ಮ ಜೀವನವನ್ನು ರೂಪಿಸಿಕೊಳ್ಳಬೇಕು. ಪ್ರತಿಯೊಬ್ಬರ ಹಕ್ಕು ಬಾಧ್ಯತೆಗಳನ್ನು ಅವಶ್ಯಕತೆಗಳನ್ನು ಗಮನಕ್ಕೆ ತಂದುಕೊಂಡು ಅವರೊಂದಿಗೆ ವ್ಯವಹರಿಸುತ್ತಾ ದೈವಿ ವ್ಯವಹಾರಕ್ಕೆ ಸಮೀಪವಾಗುತ್ತಾ ಹೋಗಬೇಕು. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಸೊ ಅವರವರು ಇರತಕ್ಕಂಥ ಸ್ಥಿತಿಗತಿಗಳನ್ನೇ ನಾವು ಅರ್ಥ ಮಾಡಿಕೊಂಡು ಅವರ ಅವಶ್ಯಕತೆಗಳನ್ನು ಕೂಡ ನಾವು ಅರ್ಥ ಮಾಡಿಕೊಂಡು ಅದೇ ರೀತಿಯಾಗಿ ಎಲ್ಲರ ಜೊತೆ ಸಮಾನವಾಗಿ ವ್ಯವಹಾರ ಮಾಡಬೇಕು. ಆದ್ರೆ ಸಮಾನತೆ ಅಂದ್ರೆ ಬೇರೆ ಬೇರೆ ಪರಿಸ್ಥಿತಿನಲ್ಲಿ ಎಲ್ಲರೂ, ಈಗ ಒಬ್ರು ಸಂತೋಷದಿಂದ ಬಂದ್ರೆ ಅವ್ರಿಗೆ ಶಬಾಷ್ ಹೇಳ್ತಾರೆ, ಇನ್ನೊಬ್ರು ದುಃಖದಿಂದ ಬಂದ್ರೆ ಅವ್ರಿಗೂ ಶಬಾಷ್ ಹೇಳೋದಿಲ್ಲ ಸಮಾನತೆ ಅಂತ ಹೇಳಿ. ಅವರವರು ಇರ್ತಕ್ಕಂಥ ಪರಿಸ್ಥಿತಿನ ನಾವು ಗಣನೆಗೆ ತಗೊಂಡು ಎಲ್ರಿಗೂ ಕೂಡ ಸಮಾನವಾದಂತ ದೃಷ್ಟಿಕೋನದಿಂದ ನೋಡ್ಬೇಕು, ಸಮಾನವಾದಂತ ಎನರ್ಜಿ ಕೊಡಬೇಕು. ಇದರಿಂದ ನಮ್ಮ ಜೀವನದಲ್ಲಿ ಒಂದು ಪ್ರಭಾವ ಉಂಟಾಗಿ ಅದು ಸಹಜವಾಗಿ ಜನರನ್ನು ಆಕರ್ಷಿಸುವುದು. ಹಾಗಾದ್ರೆ ಜನರನ್ನ ಆಕರ್ಷಣೆ ಮಾಡ್ಬೇಕಂದ್ರೆ ಎಲ್ಲರನ್ನೂ ಸಮದೃಷ್ಟಿನಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಯ್ತು ಅಂದ್ರೆ ನಾವು ಜನರನ್ನ ಆಕರ್ಷಣೆ ಮಾಡಬಹುದು. ಅವರ ಹೃದಯಗಳಲ್ಲಿ ಪ್ರೇಮ ಭಾವ ಮೂಡಿ ನಮ್ಮೊಡನೆ ಅವರು ಯೋಗ್ಯ ರೀತಿಯಿಂದ ವ್ಯವಹರಿಸತೊಡಗುವರು. ಸೊ ಯಾವಾಗ ಅವ್ರು ನಮ್ಮ ಜೊತೆ ಮಾಡ್ತಾರೆ, ನಾವು ಸಮಾನವಾಗಿ ವ್ಯವಹಾರ ಮಾಡಿದ್ರೆ ಅವರಲ್ಲಿ ಏನಾಗುತ್ತೆ, ನಾವು ಸಮಾನ ವ್ಯವಹಾರ ಮಾಡಿದಾಗ ಜನರಲ್ಲಿ ನಮ್ಮ ಬಗ್ಗೆ ಆಕರ್ಷಣೆ ಉಂಟಾಗುತ್ತೆ. ಅದರ ಜೊತೆಗೆ ಅವ್ರ ಹೃದಯದಲ್ಲಿ ಪ್ರೇಮ ಭಾವ ಕೊಡುತ್ತೆ. ಅವರು ನಮ್ಮ ಜೊತೆ ಯೋಗ್ಯವಾಗಿ ನಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸರಿ, ಇದು 9ನೇ ನಿಯಮ. ಇಷ್ಟ ಇರೋದು ಇದರಲ್ಲಿ 2 ಪೇಜು. ಬಟ್ ಪ್ರೇಮ ಮತ್ತು ಪವಿತ್ರತೆ ಭಾವನೆಗಳಿಗೆ ಒತ್ತು ಕೊಡಲಾಗಿದೆ. ಮತ್ತೆ ದೈವಿಕ ವ್ಯವಹಾರ ಬೇರೆ, ಮಾನವ ನಿರ್ಮಿತ ವ್ಯವಹಾರ ಬೇರೆ. ಮಾನವ ನಿರ್ಮಿತ ವ್ಯವಹಾರದಲ್ಲಿ ಸಮಾನತೆ ಇರೋದಿಲ್ಲ, ಅಸಮಾನತೆ ಇರುತ್ತೆ. ಒಬ್ಬೊಬ್ಬರನ್ನು ಒಂದೊಂದು ದೃಷ್ಟಿ ನೋಡ್ತೀವಿ. ಯಾರು ಸಾಹುಕಾರ ಬಂದ್ರೆ ಅವ್ರನ್ನ ಬೇರೆ ತರ ಟ್ರೀಟ್ ಮಾಡ್ತೀವಿ, ಅವ್ರು ಬಡವ ಬಂದ್ರೆ ಬೇರೆ ತರ ಟ್ರೀಟ್ ಮಾಡ್ತೀವಿ, ಫ್ರೆಂಡ್ ಬಂದ್ರೆ ಬೇರೆ ತರ ಟ್ರೀಟ್ ಮಾಡ್ತೀವಿ. ಅಂದ್ರೆ ಒಂದು ರೀತಿಯಾದಂತ ಸಮಾನತೆ ಇರೋದಿಲ್ಲ. ಆ ಸಮಾನತೆ ತಂದ್ಕೋಬೇಕು ದೈವಿ ವ್ಯವಹಾರದಲ್ಲಿ. ಅವರವರ ಪರಿಸ್ಥಿತಿಗೆ ತಕ್ಕಂಗೆ ಅವ್ರ ಜೊತೆ ನಾವು ವ್ಯವಹಾರ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ, ಸಮಾನತೆ ದೃಷ್ಟಿ ಇಟ್ಕೊಂಡು. ಈಗ ನಿಯಮ 10. ಮಲಗುವಾಗ ದೇವರು ಎದುರಿನಲ್ಲಿ ಇರುವನೆಂದು ತಿಳಿದು ಮಾಡಿದ ಅಪರಾಧಗಳಿಗಾಗಿ ಪಶ್ಚಾತ್ತಾಪ ಪಡುತ್ತಾ ದೈನ್ಯದಿಂದ ಕ್ಷಮೆ ಬೇಡಿರಿ. ಮುಂದೆ ಎಂದಿಗೂ ಅಂತ ಅಪರಾಧ ಮಾಡದಂತೆ ನಿರ್ದೇಶಿಸಿ ಪ್ರಾರ್ಥನೆಯನ್ನು ಮಾಡಿರಿ. ಸೊ ಇದು ಪ್ರಾರ್ಥನೆ ಬಗ್ಗೆ, ಸರಿನಾ? ಅರ್ಥನೆ ಮಾಡ್ಕೊಳ್ರಿ ಪ್ರಾರ್ಥನೆ ಬಗ್ಗೆ. ಇದು ದೇವರನ್ನು ಒಡೆಯನೆಂದು ತನ್ನನ್ನು ಆತನ ಸೇವಕನೆಂದು ಭಾವಿಸಿ ಯಾವಾಗಲೂ ಆತನ ಸೇವೆ ಮಾಡುತ್ತಿರುವುದೇ ಮಾನವನ ಸೌಜನ್ಯವಾಗಿದೆ. ಹೀಗೆ ಮಾಡುವುದರಿಂದ ಮನುಷ್ಯರಲ್ಲಿ ಲಯಾವಸ್ಥೆ ಉಂಟಾಗಿ ಆತನ ಕಡೆಗೆ ಭಗವಂತನ ಲಕ್ಷ್ಯವು ನೇರವಾಗಿ ಹರಿಯುವುದು. ಇಬ್ಬರಲ್ಲಿಯೂ ಸಂಬಂಧವು ಸ್ಥಾಪಿತವಾಗುವುದು. ಸೊ ಸರ್ವಿಸ್ ಇಟ್ಕೊಂಡಾಗ ನಮ್ಮ ಕಡೆಗೆ ಭಗವಂತನ ಲಕ್ಷ್ಯ ಹರಿಯುತ್ತೆ. ಹೀಗಿರುವಾಗ ಈ ಸಂಬಂಧಕ್ಕೆ ಚ್ಯುತಿ ಬಾರದಂತೆ ನಡೆದುಕೊಳ್ಳುವುದು ಸೇವಕನ ಕರ್ತವ್ಯವಾಗಿ ಬಿಡುತ್ತದೆ. ಇದರಿಂದ ಒಡೆಯನ ಮಹಿಮೆಯು ಆತನ ಹೃದಯದಲ್ಲಿ ಬಿಂಬಿಸಿ ಭಗವಂತನ ನೇರವಾದ ಕೃಪಾದೃಷ್ಟಿಗೆ ಆತನು ಪಾತ್ರನಾಗುವನು. ಇದಿಷ್ಟು ಬರೀ ಪ್ರಾರ್ಥನೆಯಿಂದನೇ ಆಗುತ್ತೆ, ಸೇವೆಯಿಂದ ಆಗುತ್ತೆ.
ಒಡೆಯನ ದೃಷ್ಟಿ ಯಾವಾಗಲೂ ತನ್ನ ಕಡೆಗೆ ಇದ್ದು ತಾನು ಆತನ ಸಾಮೀಪ್ಯ ಹೊಂದಬೇಕೆಂಬುದು ಭಕ್ತನ ಏಕಮಾತ್ರ ಉದ್ದೇಶ. ಸಜ್ಜನಿಕೆಯು ಈಗ ಬೇರೆ ರೂಪ ತಾಳುವುದು. ನಾವು ಭಗವಂತನನ್ನು ನಮ್ಮ ಸ್ವಾಮಿ ಎಂದು ತಿಳಿದ ಮೇಲೆ ಅರಿತಾಗಲಿ ಅರಿಯದೇ ಆಗಲಿ ಮಾಡಿದ ತಪ್ಪುಗಳನ್ನು ಅಪರಾಧಿಯಂತೆ ಆತನಿಗೆ ಎದುರಿಗೆ ಇಡತಕ್ಕದ್ದು. ಇದರಿಂದ ನಮ್ಮ ದೈನ್ಯವು ಸೂಚಿತವಾಗುತ್ತದೆ. ಯಾಕಂದ್ರೆ ಈಗ ನಾವು ಭಗವಂತನ ಸೇರ್ಬೇಕು ಅಂತ ಇರ್ಬೇಕಾದ್ರೆ ಭಗವಂತನ ಮುಂದೆ ನಮ್ಮೆಲ್ಲ ಅಪರಾಧಗಳನ್ನ ನಾವು ತೋಡಿಟ್ಕೋಬಹುದು. ಒಡೆಯನ ಮನಸ್ಸಿನಲ್ಲಿಯೂ ಭಕ್ತನ ಅಪರಾಧವು ಕ್ಷಮ್ಯವೆಂಬ ಭಾವನೆ ಬರುವುದು. ಏಕೆಂದರೆ ಭಕ್ತನು ತಾನು ದೀನನೆಂದು ಭಾವಿಸಿ ತಾನೇ ಅದನ್ನು ಒಡೆಯನ ಮುಂದೆ ಇಟ್ಟಿದ್ದು. ಭಕ್ತ ತಾನು ದೀನ ಅಂತ ಅನ್ಕೊಂಡು ಒಡೆಯನ ಮುಂದೆ ಇಡ್ತಾನೆ. ಒಡೆಯ ಇದನ್ನೆಲ್ಲ ಕೇಳಿ ಸೇವಕ ಮಾಡಿರ್ತಕ್ಕಂಥ ಅಪರಾಧಿ ಕ್ಷಮೆಗೆ ಅರ್ಹ ಅಂತ ಅವ್ರ ಮನಸ್ಸಲ್ಲೂ ಭಾವನೆ ಮೂಡುತ್ತೆ. ದೀನನಾಗಿ ಸಲ್ಲಿಸಿದ್ರೆ ಮಾತ್ರ, ನಾವು ದೀನನಾಗಿಲ್ದರ ನಾ ತಪ್ಪು ಮಾಡಿದೀನಿ ನೋಡ್ಕೊಳಯ್ಯ ಅಂತ ಹೇಳಿದ್ರೆ ಅದು ಆಗಲ್ಲ. ನಾವು ದೀನನಾಗಿ ಪ್ರಾರ್ಥನೆ ಮಾಡಿದಾಗ, ದೈನ್ಯ ಭಾವದಿಂದ ಪ್ರಾರ್ಥನೆ ಮಾಡಿದಾಗ ಒಡೆಯನಿಗೂ ಸಹ ಇದು ಕ್ಷಮ್ಯವೆಂಬ ಅಪರಾಧವು ಕ್ಷಮ್ಯವೆಂಬ ಭಾವನೆ ಮೂಡುತ್ತದೆ. ಇದರಲ್ಲಿ ಮಾರ್ಧವತೆಯನ್ನು ಶಬ್ದಗಳಿಂದ ವರ್ಣಿಸಲು ಸಾಧ್ಯವಿಲ್ಲ. ಅಂದ್ರೆ ಇದರಲ್ಲಿ ಇರತಕ್ಕಂಥ ಮೃದುತನ ನಾವು ಶಬ್ದಗಳಿಂದ ವರ್ಣಿಸಲು ಸಾಧ್ಯ ಇಲ್ಲ. ಎಂತಲೇ ಭಕ್ತನ ಅಸಹಾಯಕ ಸ್ಥಿತಿ ಬಗ್ಗೆ ಭಗವಂತನಿಗೆ ವಿಶ್ವಾಸ ಹುಟ್ಟುತ್ತದೆ. ಅವನು ಎಷ್ಟು ದೀನನಾಗಿ ಭಗವಂತನ ಮುಂದೆ ಇದನ್ನು ಇಡ್ತಾನಂದ್ರೆ ತನ್ನ ತೊಂದರೆಗಳನ್ನ, ಭಗವಂತನಿಗೆ ಇವನ ಮೇಲೆ ಒಂದು ಕರುಣೆ ಉಂಟಾಗುತ್ತೆ, ವಿಶ್ವಾಸ ಉಂಟಾಗುತ್ತೆ. ಭಕ್ತನು ತನ್ನಲ್ಲಿರುವ ಅಡ್ಡಿ ಆತಂಕಗಳನ್ನು ದೂರ ಮಾಡಿ ಭಾರವನ್ನು ಇಳಿಸಿ ಬಿಟ್ಟವರೆಂದು ಇದರ ಅರ್ಥ. ಯಾವಾಗ ಅದು ನಮ್ಗರುತ್ತೆ, ನಮ್ಮ ಹೃದಯ ತುಂಬಾ ಸಾಫ್ಟ್ ಆದಾಗಷ್ಟೇ ಅದು ಇದನ್ನೆಲ್ಲ ತೊಡೆದು ಹಾಕ್ಬೇಕು ಅಂತ ಭಕ್ತ ನಿರ್ಧಾರ ಮಾಡಿದೀನಿ ಅಂತ ಭಗವಂತನಿಗೆ ಅನ್ಸೋದು. ಇದರ ಅರ್ಥ ಈಗ ಆತನು ಮಲ ವಿಕ್ಷೇಪ ಆವರಣ ರಹಿತನಾಗಿ ನಿಸರ್ಗತ ಧಾರೆಗಳಂತೆ ಪವಿತ್ರದ ರೂಪದಲ್ಲಿ ಇರುವನು. ಭಕ್ತಿಯ ಒಂದು ಸಂಬಂಧದಿಂದಲೇ ಇಷ್ಟೆಲ್ಲಾ ಪವಿತ್ರತೆ ಬಂದಿತ್ತು. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಇದರ ಅರ್ಥ ಆತನು ಮಲ ವಿಕ್ಷೇಪ ಮತ್ತು ಆವರಣ ರಹಿತನಾಗಿ ನಿಸರ್ಗದ ಧಾರೆಗಳಂತೆ ಪವಿತ್ರ ರೂಪದಲ್ಲಿ ಇರುವನು. ಭಕ್ತಿಯ ಒಂದು ಸಂಬಂಧದಿಂದಲೇ ಇಷ್ಟೆಲ್ಲ ಪವಿತ್ರತೆ ಬಂದಿತ್ತು. ಇದರಿಂದ ನಿಸರ್ಗದ ಜೀವಾಳವಾದ ಸರಳತೆಯ ಭಾವನೆಯು ಬರುವುದು. ನಿಸರ್ಗದ ಜೀವಾಳ ಅಂದ್ರೆ ಸರಳತೆ, ಅದನ್ನು ಕೂಡ ಅಂಡರ್ಲೈನ್ ಮಾಡಿಕೊಂಡ್ರೆ ಅದು ಕೂಡ ಬರಬಹುದು. ಬರಬರುತ್ತಾ ನಾವು ಅದರಲ್ಲಿ ಸಂಪೂರ್ಣ ಆವೃತರಾಗಿ ಲಯ ಹೊಂದತೊಡಗಿರುವು. ಯಾವ ಅಪರಾಧಗಳಿಂದ ಭಕ್ತನು ಎಂದಿಗೂ ಮುಕ್ತಲಾಗನಾರನೋ ಅಂತಹ ಅಪರಾಧಗಳನ್ನು ಸಹ ಈ ಅವಸ್ಥೆಯಲ್ಲಿ ನಿಸ್ಸತ್ವವಾಗುವು. ಅಂದ್ರೆ ಇದು ಗಿಲ್ಟಿ ಎಮೋಷನ್ಸ್ಗೆ ಇದು ಹೆಲ್ಪ್ ಆಗುತ್ತೆ. ಯಾಕೆಂದ್ರೆ ಬೇರೆ ಎಲ್ಲ ಸಂಸ್ಕಾರಗಳನ್ನ ಕ್ಲೀನ್ ಮಾಡ್ಬೋದು, ಆದ್ರೆ ಅಪರಾಧಿ ಭಾವದ ಏನು ಸಂಸ್ಕಾರ ಇದೆಯಲ್ಲ, ತಪ್ಪು ಮಾಡಿದ ಭಾವನೆ, ಆ ಸಂಸ್ಕಾರ ಅದನ್ನ ಕ್ಲೀನ್ ಮಾಡ್ಲಿಕ್ಕೆ ಆಗಲ್ಲ, ಶುದ್ಧೀಕರಣಗೊಳಿಸ್ಲಿಕ್ಕೆ ಆಗಲ್ಲ. ಅದಕ್ಕೆ ಇಲ್ಲಿ ಸಹಾಯ ಆಗುತ್ತೆ. ಎಂತಹ ಅಪರಾಧಗಳಾದರೂ ಈ ಅವಸ್ಥೆಯಲ್ಲಿ ನಿಸ್ಸತ್ವವಾಗುವು. ಈ ಸಂಬಂಧವು ಸ್ಥಾಪಿತವಾಗುವುದಕ್ಕಿಂತ ಮುಂಚೆ ಭಕ್ತನು ದೊಡ್ಡ ದೊಡ್ಡ ತಪ್ಪುಗಳನ್ನು ಮಾಡುವ ಸಂಭವ ಉಂಟು. ಆದರೆ ಇನ್ನು ಮುಂದೆ ಕ್ರಮೇಣ ಅವು ಕಡಿಮೆಯಾಗುತ್ತಾ ಹೋಗಿ ಕೊನೆಗಳು ಅವುಗಳ ಅಸ್ತಿತ್ವವೇ ಇಲ್ಲದಂತಾಗುವುದು. ಆತನ ಇಚ್ಛಾಶಕ್ತಿಯ ಆಘಾತದಿಂದಾಗಿ ಅವು ಪಶ್ಚಾತ್ತಾಪದ ರೂಪ ತಾಳಿವೆ. ಈಗ ಭಕ್ತ ಅದನ್ನ ಮಾಡಬಾರ್ದು ಅಂತ ಅನ್ಕೊಳ್ತಾ ಇದ್ದಾರಲ್ಲ, ಅಯ್ಯೋ ಮಾಡ್ಬಿಟ್ಟಿದ್ದೀನಿ ಅಂತ ಅನ್ಸುತ್ತೆ. ಈಗ ಮುಂದಕ್ಕೆ ಮಾಡಬಾರ್ದು ಅಂತ ಅನ್ಕೊಂಡಾಗ ಏನಾಗುತ್ತೆ, ಆ ಆಘಾತದಿಂದ ಅವನಿಗೆ ಅರಿವು ಬರುತ್ತೆ, ಅಯ್ಯೋ ಇಂಥ ತಪ್ಪುಗಳನ್ನೆಲ್ಲ ನಾನು ಪ್ರಮಾದಗಳನ್ನೆಲ್ಲ ಮುಂಚೆ ಮಾಡ್ಬಿಟ್ಟಿದ್ದೀನಲ್ಲ ಅಂತ ಹೇಳಿ ಆ ಆಘಾತ, ಆ ತಪ್ಪಿಗೆ ಬಿದ್ದಾಗ, ಆ ತಪ್ಪಿನ ಸಂಸ್ಕಾರಕ್ಕೆ ಬಿದ್ದಾಗ ಏನಾಗುತ್ತೆ, ಅವನಿಗೆ ಪಶ್ಚಾತ್ತಾಪ ಬರುತ್ತೆ. ಪಶ್ಚಾತ್ತಾಪವೆಂದರೆ ಮತ್ತೇನೂ ಅಲ್ಲ, ತನ್ನಲ್ಲಿರುವ ವಿಚಾರ ತರಂಗಗಳನ್ನು ಆಘಾತದಿಂದ ಸ್ವಚ್ಛಗೊಳಿಸಿ ನಿರ್ವಾತವಾದ ಪ್ರದೇಶವನ್ನು ನಿರ್ಮಿಸಿಕೊಳ್ಳುವುದು. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಪಶ್ಚಾತ್ತಾಪ ಅಂದ್ರೆ ಏನು? ಪಶ್ಚಾತ್ತಾಪ ಅಂದ್ರೆ ತನ್ನಲ್ಲಿರುವ ವಿಚಾರ ತರಂಗಗಳನ್ನು ಅಂದ್ರೆ ಸಂಸ್ಕಾರಗಳನ್ನು ಆಘಾತದಿಂದ ಸ್ವಚ್ಛಗೊಳಿಸಿ ನಿರ್ವಾತವಾದಂತ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಮಾಡ್ಕೋಬೇಕು. ಆಗ ಮೇಲಿನಿಂದ ಇಳಿದು ಬರುವ ಪ್ರವಾಹವು ಆ ಕಡೆಗೆ ತಿರುಗಿ ನಿಸರ್ಗದ ಸಮಾನತೆಯನ್ನು ಕಾಪಾಡುವುದು. ಇದರಿಂದ ಪೂರ್ವ ಸಂಸ್ಕಾರವೆಲ್ಲ ತೊಳೆದು ಹೋಗುವುದು. ಇದೇ ಪಶ್ಚಾತ್ತಾಪದ ನಿಜ ಸ್ವರೂಪ. ಎಷ್ಟು ಉತ್ಕೃಷ್ಟವಾಗಿದೆ ನೋಡಿ. ನಾವು ತಪ್ಪನ್ನು ಮಾಡಬಾರ್ದು ಅಂತ ಅನ್ಕೊಳ್ತೀವಿ, ತಪ್ಪನ್ನು ಮಾಡಬಾರ್ದು ಅಂತ ಹೇಳಿ ಭಗವಂತನ ಮುಂದೆ ನಮ್ಮ ತಪ್ಪನ್ನೆಲ್ಲ ಒಪ್ಪಿಸಿ ಮಾಡಬಾರ್ದು ಅಂತ ನಾವು ಸಂಕಲ್ಪ ಮಾಡಿದಾಗ ನಮ್ಗೆ ಹಿಂದಿನ ತಪ್ಪು ಅದರ ಅಗಾಧತೆ ನಮ್ಗೆ ಅರಿವಾಗಿ, ಪ್ರಮಾದಗಳು ಮಾಡಿರತಕ್ಕಂಥ ಅರಿವಾಗಿ ನಮ್ಗೆ ಗೊತ್ತಿಲ್ದಂಗೆನೆ ಪಶ್ಚಾತ್ತಾಪದ ರೂಪ ತಾಳುತ್ತೆ. ಪಶ್ಚಾತ್ತಾಪ ಆದಾಗ ಏನಾಗುತ್ತೆ, ಆ ಹಿಂದಿನ ತಪ್ಪುಗಳನ್ನ ಏನ್ ಮಾಡಿದೀವಿ ಅದಕ್ಕೆ ನಾವು ಒಂದು ಆಘಾತ ಕೊಟ್ಟಿರ್ತೀವಿ. ಆ ಆಘಾತ ಕೊಟ್ಟಾಗ ಅದು ನಮ್ಮಲ್ಲಿ ಒಂದು ವ್ಯಾಕ್ಯೂಮ್ ಅನ್ನು ಕ್ರಿಯೇಟ್ ಮಾಡುತ್ತೆ. ಆ ವ್ಯಾಕ್ಯೂಮ್ ಕ್ರಿಯೇಟ್ ಆಯ್ತು ಅಂತಂದ್ರೆ ಮೂಲದಿಂದ ಹರಿತಾ ಇರತಕ್ಕಂಥ ಧಾರೆ ಅಲ್ಲಿ ಪ್ರವಹಿಸತೊಡಗತ್ತೆ. ಆ ಪ್ರವಾಹದಲ್ಲಿ ನಮ್ಮ ಸಂಸ್ಕಾರಗಳೆಲ್ಲವೂ ಕೊಚ್ಚಿ ಹೋಗ್ತದೆ.
ಯಾವುದನ್ನು ನಾನು ಅಸಹಾಯಕ ಸ್ಥಿತಿ ಎಂದು ಕರೆದಿರುವನೋ ಅದನ್ನು ಉಂಟು ಮಾಡಿಕೊಳ್ಳುವುದು ದೀನತೆಯ ಸ್ಥಿತಿ ಎನಿಸುವುದು. ಇದನ್ನು ಹೊಂದಿದವನು ಸರ್ವವಸ್ತುವನ್ನು ಹೊಂದಿದಂತೆನೆ. ಹೊರಗೆ ಹಾಗೆ ಕಾಣದಿದ್ದರೂ ಈ ಸ್ಥಿತಿಯು ಪಾಪರಹಿತವೂ ಮುಗ್ಧವೂ ಆಗಿದೆ. ದೀನತೆಯ ಸ್ಥಿತಿ ಪಾಪರಹಿತ ಮತ್ತು ಮುಗ್ಧವೂ ಆಗಿದೆ. ಇಷ್ಟಾದರೆ ಆ ಅಪರಾಧವು ನಿಜಕ್ಕೂ ಅಪರಾಧವಾಗಿ ಉಳಿಯುವುದಿಲ್ಲ, ಏಕೆಂದರೆ ಅವನು ಇದನ್ನು ಸಂಪೂರ್ಣವಾಗಿ ತೊಳೆದು ಬಿಟ್ಟಿದ್ದಾನೆ. ಹ್ಯಾಕ್ ತೊಳೆದಾನೆ? ನಿಸರ್ಗದ ಧಾರೆಯ ಸಹಾಯದಿಂದ. ಭಕ್ತಿಯ ಮುಂದಿನ ಘಟ್ಟವೆಂದರೆ, ಸೊ ಇಲ್ಲಿ ಭಕ್ತಿ ಬಗ್ಗೆನೂ ಮಾತಾಡ್ತಿದ್ದಾರೆ 9ನೇದರಲ್ಲಿ. ಪ್ರೇಮ, ಭಕ್ತಿ ಮತ್ತು ಪ್ರಾರ್ಥನೆ ಈ 3 ಬಗ್ಗೆನೂ ಮಾತಾಡ್ತಿದ್ದಾರೆ ಈ 10ನೇ ಇದರಲ್ಲಿ ನಿಯಮದಲ್ಲಿ. ಅದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಭಕ್ತಿ ಬಗ್ಗೆ ಕೂಡ ಇದರಲ್ಲಿ ಬರೆದಿದೆ. ಭಕ್ತಿ ಬಗ್ಗೆ ಸಾಕಷ್ಟು ವಿಚಾರವಾಗಿ ಬರೀತಾ ಇದ್ದಾರೆ. ಭಕ್ತಿಯ ಮುಂದಿನ ಘಟ್ಟವೆಂದರೆ ಒಮ್ಮೆ ಮಾಡಿದ ತಪ್ಪನ್ನು ತಿರುಗಿ ಮಾಡದಂತೆ ನೋಡಿಕೊಳ್ಳುವುದು. ಇದಕ್ಕಾಗಿ ಭಗವಂತನ ಸಮ್ಮುಖದಲ್ಲಿ ದೈನ್ಯ ಭಾವದಿಂದ ಅಪರಾಧದ ಪುನರಾವರ್ತಿಯಾಗದಂತೆ ಹಾಗೂ ಸ್ಥೈರ್ಯವನ್ನು ದಯಪಾಲಿಸುವಂತೆ ಪ್ರಾರ್ಥಿಸಬೇಕು. ನಾವು ಯಾಚಕರ ಸ್ಥಿತಿಯಲ್ಲಿ ಈ ವಲಯವನ್ನು ಪ್ರವೇಶಿಸುವುದಾದರೆ ಕಾರಣ ಪ್ರಕೃತಿ ನಿಯಮಗಳ ವಿರುದ್ಧ ಏನನ್ನೂ ಮಾಡದಂತೆ ಜಾಗ್ರತೆ ವಹಿಸುತ್ತಾ, ಅದು ಅಂಡರ್ಲೈನ್ ಮಾಡ್ಕೊಳ್ಳಿ, ಪ್ರಕೃತಿಯ ನಿಯಮಗಳ ವಿರುದ್ಧ ಏನನ್ನೂ ಮಾಡದಂತೆ ಜಾಗ್ರತೆ ವಹಿಸುತ್ತಾ ನಮ್ಮ ಕರ್ತವ್ಯ ಪಾಲನೆ ಮಾಡಬೇಕು. ಒಡೆಯ ಹಾಗೂ ಸೇವಕ ಇವರಿಬ್ಬರ ನಡುವಿನ ಅಂತರವನ್ನು ಕಡಿಮೆ ಮಾಡುತ್ತಾ ಹೋಗುವುದರಿಂದ ಇದು ಸುಲಭವಾಗುವುದು. ನಮ್ಮ ಮನಸ್ಸಿನಲ್ಲಿ ಆತನ ಸಾನ್ನಿಧ್ಯದ ಭಾವನೆಯನ್ನು ಯಾವಾಗಲೂ ತಂದುಕೊಳ್ಳುವುದೇ ಇದನ್ನು ಸಾಧಿಸುವ ಉತ್ತಮ ಉಪಾಯ. ಅದನ್ನೇ ನಾವು ಕಾನ್ಸ್ಟೆಂಟ್ ರಿಮೆಂಬರೆನ್ಸ್ ಅಂತ ಹೇಳ್ತೀವಿ. ಆತನ ಸಾನ್ನಿಧ್ಯ ನಮ್ಮ ಮನಸ್ಸಿನಲ್ಲಿ ಆತನ ಸಾನ್ನಿಧ್ಯದ ಭಾವನೆಯನ್ನು ಯಾವಾಗಲೂ ತಂದಿಟ್ಕೋಬೇಕು. ಮಲಗುವಾಗ ಹೀಗೆ ಮಾಡುವುದು ಒಳ್ಳೆಯದೆಂದು ಭಾವಿಸಲಾದ ಕಾರಣವೇನೆಂದರೆ, ನಾವು ಆ ವೇಳೆಯಲ್ಲಿ ಎಲ್ಲ ಜಂಜಾಟಗಳಿಂದ ಬಿಡುಗಡೆ ಹೊಂದುವುದು. ವಿಶ್ರಾಂತಿ ಪಡೆಯುವುದರ ಹೊರತು ಮತ್ತೇನೂ ಮಾಡಬೇಕಾಗುವುದಿಲ್ಲ. ನಾವು ಎಲ್ಲ ರೀತಿಯಿಂದಲೂ ಸ್ವತಂತ್ರರಾಗಿರುವುದು. ಈ ಸ್ವಾತಂತ್ರ್ಯವು ಸ್ಥೈರ್ಯದ ಸ್ಥಿತಿ ಎಂದು ಹೇಳಬಹುದು. ಈ ಪ್ರಕಾರ ನಾವು ಪ್ರಕೃತಿಯ ಒಂದು ಭಾಗದೊಂದಿಗೆ ಸಾಮರಸ್ಯವನ್ನು ಹೊಂದುವೆವು. ಅಂದ್ರೆ ಸ್ವತಂತ್ರದೊಂದಿಗೆ ನಾವು ಸಾಮರಸ್ಯವನ್ನು ನಾವು ಹೊಂದಿದ್ದೇವೆ. ಆದ್ದರಿಂದಲೇ ಈ ಸಮಯದಲ್ಲಿ ಮಾಡಲಾದ ಪ್ರಾರ್ಥನೆಗೂ ಇತರ ಕಾರ್ಯಗಳಿಗೂ ಹೆಚ್ಚಿನ ಬಲ ಬರುತ್ತದೆ. ಯಾಕೆ ನೈಟ್ ಟೈಮ್ ಪ್ರೇಯರ್ ಮಾಡಬೇಕು ಅಂತ ಇಲ್ಲಿ ಬರಿತಾ ಇದ್ದಾರೆ. ನೈಟ್ ಟೈಮ್ ಪ್ರೇಯರ್ ಮಾಡಿದಾಗ ಪ್ರಕೃತಿಗೆ ಅನುಗುಣವಾಗಿ ನಾವು ಕೆಲಸ ಮಾಡ್ತಾ ಇರ್ತೀವಿ, ಹಾಗಾಗಿ ಅದಕ್ಕೆ ಬಲ ಬರುತ್ತೆ. ಈ ವೇಳೆಯ ಲಾಭವನ್ನು ನಾವು ಸಾಧ್ಯವಾದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಪಡೆಯಬೇಕಲ್ಲದೆ ಈ ಸಮಯದಲ್ಲಿ ನಿಯತವಾದ ಕಾರ್ಯಗಳನ್ನು ಅಗತ್ಯವಾಗಿ ಮಾಡಬೇಕು. ಸರಿನಾ? ಸೊ ರಾತ್ರಿ ಯಾಕೆ ನಾವು ಪ್ರಾರ್ಥನೆ ಮಾಡಬೇಕು? ರಾತ್ರಿ ಯಾಕೆ ಪ್ರಾರ್ಥನೆ ಮಾಡ್ಬೇಕಂದ್ರೆ ಆ ಟೈಮ್ನಲ್ಲಿ ಎಲ್ಲಾ ಜಂಜಾಟಗಳಿಂದ ದೂರ ಇರ್ತೀವಿ, ವಿಶ್ರಾಂತಿ ಪಡಿತಾ ಇರ್ತೀವಿ. ಅದೊಂದೇ ಕೆಲಸ ನಮಗೆ. ಎಲ್ಲಾ ರೀತಿಯಿಂದಲೂ ಸ್ವತಂತ್ರವಾಗಿರ್ತೀವಿ. ಸ್ವತಂತ್ರತೆ ನಿಸರ್ಗದ ಒಂದು ತತ್ವ. ಆ ತತ್ವಕ್ಕೆ ನಾವು ಹೋಲದಂತ ಸ್ಥಿತಿನಲ್ಲಿ ಇರ್ತೀವಿ. ಯಾವಾಗ ನಾವು ನಿಸರ್ಗಕ್ಕೆ ಹೋಲದಂತ ಸ್ಥಿತಿನಲ್ಲಿ ಇದ್ದಾಗ ನಮಗೆ ಬಲ ಬರುತ್ತೆ. ಆ ಸಮಯದಲ್ಲಿ ಮಾಡ್ತಕ್ಕಂಥ ಪ್ರಾರ್ಥನೆಗೆ ದೈವ ಬಲ ಇರುತ್ತೆ. ಅದರಿಂದ ನಮ್ಗೆ ಹೆಚ್ಚು ಪರಿಣಾಮ ಆಗುತ್ತೆ ಅಂತ ಪೂಜ್ಯ ಬಾಬುಜಿಯವರು ಬರೆದಿದ್ದಾರೆ. ಸೊ ಇಲ್ಲಿ ರಾತ್ರಿ ಯಾಕೆ ಪ್ರಾರ್ಥನೆ ಮಾಡಬೇಕು ಅಂತ ಕೂಡ ಇಲ್ಲಿ ಈ ಒಂದು 10ನೇ ನಿಯಮದಲ್ಲಿ ಉಲ್ಲೇಖವಿದೆ. ಇದನ್ನು ಕೂಡ ಮಾರ್ಕ್ ಮಾಡ್ಕೊಳ್ಳಿ. 10ನೇ ನಿಯಮದಲ್ಲಿ ನಿಮಗೆ ಪ್ರೇಮ, ರಾತ್ರಿ ಯಾಕೆ ಪ್ರಾರ್ಥನೆ ಮಾಡಬೇಕು ಮತ್ತೆ ಭಕ್ತಿ, ಈ 3ಅನ್ನ ಕವರ್ ಮಾಡಿದ್ದಾರೆ. ಯಾಕಂದ್ರೆ ನಿಮ್ಗೆ ಮ್ಯಾಚ್ ದ ಫಾಲೋಯಿಂಗ್ ಬರುತ್ತೆ, ಯಾವ್ಯಾವ ನಿಯಮ ಯಾವ್ಯಾವ್ದ್ರ ಬಗ್ಗೆ ಮುಖ್ಯವಾಗಿ ಮಾತಾಡುತ್ತೆ ಅಂತ. ಇದು ಅದಕ್ಕೆ ಈ 3 ಪದ ಹೇಳ್ತಾ ಇದ್ದೀನಿ. ಭಕ್ತಿ ಬಗ್ಗೆ ಮಾತಾಡಿದೆ, ಪ್ರಾರ್ಥನೆ ಮತ್ತು ಪ್ರೇಮದ ಬಗ್ಗೆ 10ನೇ ನಿಯಮ ಮಾತಾಡಿದೆ. ಮತ್ತೆ 9ನೇ ನಿಯಮ ಇಲ್ಲಿ ಪ್ರೇಮದ ಬಗ್ಗೆ ಅಲ್ಲ, 10ನೇ ನಿಯಮ ನಿಮಗೆ ಭಕ್ತಿ ಮತ್ತು ಪ್ರಾರ್ಥನೆ ಬಗ್ಗೆ ಮಾತಾಡಿದೆ. 9ನೇ ನಿಯಮ ಪ್ರೇಮ ಮತ್ತು ಪವಿತ್ರತೆ ಬಗ್ಗೆ ಮಾತಾಡಿದೆ. 1ನೇ ನಿಯಮ ಸರಿಯಾದಂತ ನಿಯತವಾದಂತ ಸಮಯ, ನಿಯತವಾದ ಸ್ಥಳ, ನಿಯತವಾದಂತ ಆಸನ ಮತ್ತು ಪವಿತ್ರತೆ, ಈ 4ರ ಬಗ್ಗೆ ಅದು ಮಾತಾಡಿದೆ 1ನೇ ನಿಯಮ. 9ನೇ ನಿಯಮ ಪ್ರೇಮ ಮತ್ತು ಪವಿತ್ರ ಭಾವನೆಗಳ ಬಗ್ಗೆ ಮಾತಾಡಿದೆ. ಸರಿ ಕಣ್ರಿ, ನಾವು ಅನ್ಕೊಂಡಂಗೆ 20 ಪೇಜ್ ಮುಗಿಸಿದೀವಿ ಕರೆಕ್ಟಾಗಿ 7 ಗಂಟೆ ಒಳಗಡೆ. ಸ್ವಲ್ಪ ಮಟ್ಟಿಗಾದ್ರೂ ನಿಮಗೆ ಸಹಾಯ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ಅನ್ಫಾರ್ಚುನೇಟ್ಲಿ ನಿಮಗೆ ಇದ್ರದ್ದು ಪ್ರಶ್ನೆಗಳೆಲ್ಲ ಕೇಳಲಿಕ್ಕೆ ಸಮಯಾವಕಾಶ ಇರುತ್ತೋ, ಯಾಕಂದ್ರೆ 3 ದಿವಸ ಇದನ್ನು ಮುಗಿಸ್ಬೇಕು. ನಾವು ಓದಿದಾಗ ನನಗೆ ಮೊದಲು ಅನಿಸಿದ್ದು, ಡೆಫಿನೆಟ್ಲಿ ಅಲ್ಪ ಸ್ವಲ್ಪ ಕನ್ನಡ ಗೊತ್ತಿರೋರು, ತುಂಬಾ ಪುಸ್ತಕದ ಕನ್ನಡ ಗೊತ್ತಿಲ್ಲದೆ ಇರೋರು ಈ ಭಾಗ ಓದಿದ್ರೆ ಸಾಕಷ್ಟು ಕಷ್ಟ ಅಂತ ಅನಿಸುತ್ತೆ ಅವ್ರಿಗೆ ಅಂತ ಅನಿಸ್ತು. ಹಾಗಾಗಿ 3 ದಿವಸದಲ್ಲಿ ಇದನ್ನ ಮಾಡ್ಬೋಣ ಅಂತ ಹೇಳಿ 20 ಪೇಜ್ ಕವರ್ ಮಾಡಿದ್ವಿ. ಇನ್ನೊಂದು 40 ಪೇಜ್ ಏನು ಉಳಿದಿದೆ ಅದು ನಾಳೆ ನಾಡಿದ್ರಲ್ಲಿ ಕವರ್ ಮಾಡ್ಕೊಳ್ಳೋಣ. ಸರಿನಾ? ಬ್ರದರ್, ನೀವು ಪ್ರಾರ್ಥನೆ ಹೇಗ್ ಮಾಡ್ಬೇಕು ಅಂತ ಕೇಳಿದ್ರಿ, ಅದಕ್ಕೆ ಸ್ವಲ್ಪ ವಿವರಣೆ ಕೊಡಿ ಬ್ರದರ್. ಪ್ರಾರ್ಥನೆ ಹೇಗ್ ಮಾಡ್ಬೇಕು ಅಂತ ಹೇಳಿದ್ರೆ ಇವಾಗ ಇಲ್ಲೆಲ್ಲ ಬರ್ದಿರಲ್ಲ, ಯಾವ್ಯಾವ ಭಾವನೆಯನ್ನು ಉಪಯೋಗಿಸ್ಬೇಕು ಅದೆಲ್ಲ ಇಲ್ಲಿ
10ನೇ ನಿಯಮದಲ್ಲಿ ಇದೆಯಲ್ಲ ಲಾಸ್ಟ್ ಪ್ಯಾರಾಗ್ರಾಫು, 10ನೇ ನಿಯಮದಲ್ಲಿ Okay. ಇರತಕ್ಕಂಥ ಲಾಸ್ಟ್ ಪ್ಯಾರಾಗ್ರಾಫು ಮತ್ತೆ ಈ 10ನೇ ನಿಯಮದಲ್ಲಿ ಇರತಕ್ಕಂಥ ಮೊದಲ 2 ಪ್ಯಾರಾಗ್ರಾಫು, ಅದು ಎರಡರಲ್ಲಿ ನಿಮಗೆ ಪ್ರಾರ್ಥನೆ ಹ್ಯಾಗ್ ಮಾಡಬೇಕು ಅಂತ ಇದೆ. ಬಟ್ ನೀವು ಪ್ರಾರ್ಥನೆ ಹ್ಯಾಗ್ ಮಾಡಬೇಕು ಅಂತ ಹೇಳಿದಾಗ ಅದು ಶಾರ್ಟ್ ಆನ್ಸರ್ ಆಗಿ ಬರೆದಾಗ ಈ ಉತ್ತರ ಬರೀಬೇಕು. ನಿಮಗೆ ಅದು ಸೆಕ್ಷನ್ ಏನಲ್ಲಿ ಬಂದಾಗ ನೀವು 9 ಪುಟಗಳಲ್ಲಿ ನಾವು ಕೊಟ್ಟಿದ್ದೀವಲ್ಲ ಅದನ್ನು ಬರಿಬೇಕಾಗುತ್ತೆ. ಓಕೆ. ಸರಿನಾ? ಈ ಸೆಕ್ಷನ್ ಏನಲ್ಲಿ ಬಂತು ಅಂದ್ರೆ ಅದು ಪ್ರಾಕ್ಟೀಸಿಗೆ ಸಂಬಂಧಪಟ್ಟಿದ್ದು 9 ಪುಟಗಳ ಡಾಕ್ಯುಮೆಂಟ್ ಏನ್ ಕೊಟ್ಟಿದ್ವಿ ಅದ್ರಲ್ಲಿ ಹೇಗಿದೆ ಅದ್ರಲ್ಲಿ ಬರಿಬೇಕು. ಶಾರ್ಟ್ ಆನ್ಸರ್ ಬರೆದಾಗ ಅದರಲ್ಲೇ ಇರ್ತಕ್ಕಂಥ ಪಾಯಿಂಟ್ಸ್ ನೇ ಬರೆದ್ರು ಸಾಕಾಗುತ್ತೆ ನಿಮಗೆ. ಬಟ್ ವಿವರವಾಗಿ ಇಲ್ಲಿ ಬಾಬಾಜಿ ಅವರು ಉಲ್ಲೇಖ ಮಾಡಿದ್ದಾರೆ. ನೀವು ಜನರಲ್ ಆಗಿ ಪ್ರಾರ್ಥನೆ ಏನಕ್ಕೋಸ್ಕರ ಮಾಡಬೇಕು ಅಂತ ಜನರಲ್ ಆಗಿ ನೀವು ಆಲೋಚನೆ ಮಾಡ್ಕೊಂಡು ಬಂದ್ ಹೇಳಿ ಅಂತ ಹೇಳಿದ್ರಿ ಬ್ರದರ್. ಅದನ್ನ ಕೇಳ್ತಿರೋದು ನಾನು. ಯಾರು ಹೇಳಿದ್ರು? ನೀವೇ ಕೇಳಿದಿರಿ. ಇದು ಗುರುಗಳಿಗೆ ಯಾಕೆ ನಾವು ಪ್ರೇಯರ್ ಮಾಡ್ಬೇಕು? ಪ್ರೇಯರ್ ನಾವು ಫಸ್ಟ್ ಮಾಡಿದ್ವಲ್ಲ ಅದಕ್ಕ? ಫಸ್ಟ್ ನೀವು ಕೇಳಿದ್ರಿ, 2 ಕ್ವಶನ್ ಕೇಳಿದ್ರಿ. ಗುರುಗಳಿಗೆ ಯಾಕೆ ನಾವು ಯಾವಾಗ್ಲೂ ನಾವು ಪ್ರೇ ಮಾಡ್ಬೇಕು, ಮತ್ತೆ ಪ್ರಾರ್ಥನೆ ಯಾಕೋಸ್ಕರ ಮಾಡ್ಬೇಕು ಹೇಳಿ ಅಂತ ಆಲೋಚನೆ ಮಾಡ್ಕೊಂಡು ಬಂದು ಹೇಳಿ ಅಂತ ಹೇಳಿದ್ರಿ. ಸೊ ಪ್ರಾರ್ಥನೆ ಸ್ವಾರ್ಥಕ್ಕೆ ಹೋಗಿ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಪ್ರಾರ್ಥನೆ ಮಾಡ್ಬೇಕಾದ್ರೆ ಎಲ್ಲರ ಒಳಿತನಷ್ಟೇ ನಾವು ಮನಸ್ಸಿಗೆ ತಗೊಂಡು ಪ್ರಾರ್ಥನೆ ಮಾಡ್ಬೇಕಾಗತ್ತೆ. ನೋಡಿ, ನಾವು ಪ್ರಾರ್ಥನೆ ಮಾಡ್ಕೋಬೇಕಾದ್ರೆ ಎಷ್ಟೋ ಸತಿ ಅದು ಕೊಡು ಇದು ಕೊಡು ಅಂತ ಕೇಳ್ತೀವಿ ನಾವು, ಅಲ್ವಾ? ಸೊ ಸಾಮಾನ್ಯವಾಗಿ ಅದು ಕೊಡು ಇದು ಕೊಡು ಅಂತ ಕೇಳಿದಾಗ ನಾವು ಭಗವಂತನಿಗೆ ಕಡಿವಾಣ ಹಾಕ್ತಾ ಇದ್ದೀವಿ. ಭಗವಂತ